Coreldraw ಕ್ವಶನ್ ಬ್ಯಾಂಕ್ ನ ನೋಡೋಣ. Coreldraw is a comprehensive vector-based graphic drawing program. Graphical elements in a vector file are called as an object. So Coreldraw ಅನ್ನೋದು ಒಂದು ವೆಕ್ಟರ್ ಬೇಸ್ಡ್ ಡ್ರಾಯಿಂಗ್ ಪ್ರೋಗ್ರಾಮ್. ಸೊ ಫೋಟೋಶಾಪ್ ಅದನ್ನ ನಾವು ರಾಸ್ಟರ್ ಬೇಸ್ಡ್ ಅಥವಾ ಬಿಟ್ ಮ್ಯಾಪ್ ಬೇಸ್ಡ್ ಡ್ರಾಯಿಂಗ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಸೊ ನಾವೇನಾದ್ರು ಡ್ರಾ ಮಾಡಬೇಕು ಅಂದ್ರೆ ಲೈಕ್ ಇಮೇಜ್ ಕ್ಲಾರಿಟಿ ಚೆನ್ನಾಗಿರ್ಬೇಕು ಅಂದ್ರೆ ಆವಾಗ ನಾವು ವೆಕ್ಟರ್ ಬೇಸ್ಡ್ ಸಾಫ್ಟ್ವೇರ್ಸ್ ನ ಯೂಸ್ ಮಾಡಿಕೊಂಡು ಡ್ರಾಯಿಂಗ್ಸ್ ನ ಮಾಡ್ತೀವಿ. ಸೊ ಆ ರೀತಿ ಸಾಫ್ಟ್ವೇರ್ ಅಲ್ಲಿ ಕೊರಲ್ಡ್ರಾ ಕೂಡ ಒಂದು. ಓಕೆ, ಸೊ ಈ ಗ್ರಾಫಿಕಲ್ ಎಲಿಮೆಂಟ್ಸ್ ಇದೆಯಾ, ಇದು ವೆಕ್ಟರ್ ಫೈಲ್ ಅಲ್ಲಿರೋ ಪ್ರತಿಯೊಂದೊಂದು ಎಲಿಮೆಂಟ್ಸ್ ನಾವೇನಂತ ಹೇಳ್ತೀವಿ, ಅದು ಟೆಕ್ಸ್ಟ್ ಆದ್ರೂ ಆಗಿರ್ಬೋದು ಅಥವಾ ಇಮೇಜ್ ಆದ್ರೂ ಆಗಿರ್ಬೋದು, ಎಲ್ಲದನ್ನು ನಾವು ಆಬ್ಜೆಕ್ಟ್ಸ್ ಅಂತ ಹೇಳ್ತೀವಿ. ಓಕೆ, ಪ್ರಾಪರ್ಟಿ ಡಾಕರ್ ಪ್ರೆಸೆಂಟ್ ಓನ್ಲಿ ಆಬ್ಜೆಕ್ಟ್ ಡಿಪೆಂಡೆಂಟ್ ಫಾರ್ಮ್ಯಾಟಿಂಗ್ ಆಬ್ಜೆಕ್ಟ್. ಸೊ ಪ್ರಾಪರ್ಟಿ ಡಾಕರ್ ಅಂತ ಬರುತ್ತೆ. ಸೊ ಆಬ್ಜೆಕ್ಟ್ ರಿಲೇಟೆಡ್ ಮಾತ್ರ ನನಗೆ ಫಾರ್ಮ್ಯಾಟಿಂಗ್ ಆಪ್ಷನ್ಸ್ ನ ತೋರಿಸುತ್ತೆ. ವೆಕ್ಟರ್ ಗ್ರಾಫಿಕ್ಸ್ ಆರ್ ಮೇಡ್ ಅಪ್ ಆಫ್ ಲೈನ್ಸ್ ಅಂಡ್ ಕರ್ವ್ಸ್ ಅಂಡ್ ದೇ ಆರ್ ಜನರೇಟೆಡ್ ಫ್ರಮ್ ಮ್ಯಾಥಮೆಟಿಕಲ್ ಡಿಸ್ಕ್ರಿಪ್ಷನ್ ದಟ್ ಡಿಸ್ಕ್ರೈಬ್ ದ ಪೊಸಿಷನ್, ಲೆಂತ್ ಅಂಡ್ ಡೈರೆಕ್ಷನ್ ಇನ್ ವಿಚ್ ಲೈನ್ಸ್ ಆರ್ ಡ್ರಾನ್. ಸೊ ವೆಕ್ಟರ್ ಗ್ರಾಫಿಕ್ಸ್ ಯಾವ್ದ್ರಿಂದ ಮಾಡ್ತೀವಪ್ಪ ಅಂದ್ರೆ ಲೈನ್ಸ್ ಮತ್ತೆ ಕರ್ವ್ಸ್ ಇಂದ ಮಾಡ್ತೀವಿ. ಸೊ ಆ ಲೈನ್ಸ್ ಕರ್ವ್ಸ್ ಹೇಗ್ ಜನರೇಟ್ ಆಗುತ್ತಪ್ಪ ಅಂದ್ರೆ ಮ್ಯಾಥಮೆಟಿಕಲ್ ಈಕ್ವೇಶನ್ ಮೂಲಕ ಜನರೇಟ್ ಆಗುತ್ತೆ. ಸೊ ಅದ್ರ ಮೇಲೆ ಪೊಸಿಷನ್ ಎಲ್ಲಿದೆ, ಲೆಂತ್ ಎಲ್ಲಿದೆ, ಯಾವ ಡೈರೆಕ್ಷನ್ ಲೈನ್ ಬರಬೇಕು ಅಂತ ಡಿಸೈಡ್ ಮಾಡ್ಕೊಂಡು ನನಗೆ ಲೈನ್ ಬರುತ್ತೆ. ಓಕೆ, ವೆಕ್ಟರ್ ಗ್ರಾಫಿಕ್ಸ್ ನಾವ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಇವಾಗ ಲೋಗೋಸ್ ಏನಾದ್ರು ಡಿಸೈನ್ ಮಾಡ್ತೀವಿ ಅಂದ್ರೆ ಏನಾದ್ರು ಇಲ್ಯುಸ್ಟ್ರೇಟ್ ಮಾಡ್ಬೇಕಂದ್ರೆ ಅವಾಗ ನಾವು ವೆಕ್ಟರ್ ಗ್ರಾಫಿಕ್ಸ್ ನ ಯೂಸ್ ಮಾಡ್ತೀವಿ. ಸೊ ಪ್ರತಿಯೊಂದೂ ಕೆಲವು ಟರ್ಮ್ಸ್ ಇದೆ ಈ ಗ್ರಾಫಿಕ್ ಇದು ಸಾಫ್ಟ್ವೇರ್ ಯೂಸ್ ಮಾಡ್ಬೇಕಂದ್ರೆ. ಸೊ ಫಸ್ಟ್ ಬೇಸಿಕ್ ಟರ್ಮ್ಸ್ ಏನು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಒನ್ ಬಂದ್ಬಿಟ್ಟು ಆಬ್ಜೆಕ್ಟ್. ಸೊ ನಾನು ಆಗ್ಲೇ ಹೇಳ್ದಂಗೆ ಪ್ರತಿಯೊಂದನ್ನು ನಾವಿಲ್ಲಿ ಆಬ್ಜೆಕ್ಟ್ ಅಂತ ಕರಿತೀವಿ. ಅನ್ ಎಲಿಮೆಂಟ್ ಇನ್ ಎ ಡ್ರಾಯಿಂಗ್ ಸಚ್ ಆಸ್ ಅನ್ ಇಮೇಜ್, ಶೇಪ್, ಲೈನ್, ಟೆಕ್ಸ್ಟ್, ಕರ್ವ್, ಸಿಂಬಲ್, ಲೇಯರ್, ಪ್ರತಿಯೊಂದನ್ನು ನಾವೇನಂತ ಹೇಳ್ತೀವಪ್ಪ ಅಂದ್ರೆ ಆಬ್ಜೆಕ್ಟ್ ಅಂತ ಹೇಳ್ತೀವಿ ಇಲ್ಲಿ. ನೆಕ್ಸ್ಟ್ ಒನ್ drawing. The work you create in Coreldraw, for example, custom artwork, logos, posters, newsletters, ಇದನ್ನೆಲ್ಲ ನಾವೇನಂತ ಹೇಳ್ತೀವಿ ಅಂದ್ರೆ ಡ್ರಾಯಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ವೆಕ್ಟರ್ ಗ್ರಾಫಿಕ್ಸ್. an image generated from mathematical description that determine the position, length and direction in which lines are drawn, ಅದನ್ನ ನಾವು ವೆಕ್ಟರ್ ಗ್ರಾಫಿಕ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಬಿಟ್ ಮ್ಯಾಪ್. ಇಮೇಜ್ ಕಂಪೋಸ್ಡ್ ಆಫ್ ಗ್ರಿಡ್ಸ್ ಆಫ್ ಪಿಕ್ಸೆಲ್ಸ್ ಆರ್ ಡಾಟ್ಸ್ ನ ನಾವೇನಂತ ಹೇಳ್ತೀವಿ ಅಂದ್ರೆ ಬಿಟ್ ಮ್ಯಾಪ್. ಬಿಟ್ ಮ್ಯಾಪ್ ಅಂದ್ರೆ ಸೊ ಪ್ರತಿ ಆ ಇಮೇಜ್ ಅಲ್ಲಿರೋ ಪ್ರತಿಯೊಂದನ್ನು ಯಾವ್ದ್ರಿಂದ ಮಾಡಿರ್ತೀವಿ ಅಂದ್ರೆ ಪಿಕ್ಸೆಲ್ ಇಂದ ಮಾಡಿರ್ತೀವಿ. ನೆಕ್ಸ್ಟ್ ಡಾಕರ್. ಡಾಕರ್ ಅಂದ್ರೆ ಏನು? ಸೊ ಎ ವಿಂಡೋ ದಟ್ ಕಂಟೈನ್ಸ್ ಅವೈಲಬಲ್ ಕಮಾಂಡ್ಸ್ ಅಂಡ್ ಸೆಟ್ಟಿಂಗ್ ರಿಲೇಟೆಡ್ ಟು ಸ್ಪೆಸಿಫಿಕ್ ಟೂಲ್ ಆರ್ ಟಾಸ್ಕ್. ಒಂದು ಟೂಲ್ ನ ಸೆಲೆಕ್ಟ್ ಮಾಡಿದ್ರೆ ಅದರ ರಿಲೇಟೆಡ್ ಕಮಾಂಡ್ಸ್ ಎಲ್ಲ ಎಲ್ಲಿ ಬರುತ್ತೆ ಅದನ್ನ ನಾನೇನಂತ ಹೇಳ್ತೀನಿ ಅಂದ್ರೆ ಡಾಕರ್ ಅಂತ ಹೇಳ್ತೀನಿ. Flyout. A button that contains a group of related tools or menu items. ಸೊ ಈಗ ಒಂದು ಟೂಲ್ ಇದೆ ಅಂದ್ರೆ ಅದ್ರ ರಿಲೇಟೆಡ್ ಬೇರೆ ಯಾವ್ದಾದ್ರು ಟೂಲ್ ಇತ್ತಂದ್ರೆ ಅದೆಲ್ಲ ಎಲ್ಲಿರುತ್ತಪ್ಪ ಅಂದ್ರೆ ಫ್ಲೈಔಟ್ ಅಲ್ಲಿ ಇರುತ್ತೆ. ಸೊ ಇವಾಗ ನಾನು ಒಂದು ಸಾಫ್ಟ್ವೇರ್ ಓಪನ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ರೈಟ್ ಸೈಡ್ ಅಲ್ಲಿ ಒಂದು ಟ್ರಯಾಂಗಲ್ ಇರುತ್ತೆ ಕೆಳಗಡೆ, ಅದನ್ನ ಪ್ರೆಸ್ ಮಾಡಿದ್ರೆ ನನಗೆ ಫ್ಲೈಔಟ್ ಓಪನ್ ಆಗುತ್ತೆ. List box. A list of options that drop down when a user clicks on a drop down button. ಸೊ ಡ್ರಾಪ್ ಡೌನ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನನಗೆ ಲಿಸ್ಟ್ ಓಪನ್ ಆಗುತ್ತಲ್ಲ ಅದನ್ನ ನಾನು ಲಿಸ್ಟ್ ಬಾಕ್ಸ್ ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಇವಾಗ ಝೂಮ್ ಪರ್ಸೆಂಟೇಜ್ ತಗೋಬೇಕು ಅಂದಾಗ ಇಲ್ಲಿ ಬಾಕ್ಸ್ ಬರುತ್ತಲ್ಲ ಇದನ್ನ ಲಿಸ್ಟ್ ಬಾಕ್ಸ್ ಅಂತ ಹೇಳ್ತೀವಿ. ಆರ್ಟಿಸ್ಟಿಕ್ ಟೆಕ್ಸ್ಟ್. ಆರ್ಟಿಸ್ಟಿಕ್ ಟೆಕ್ಸ್ಟ್ ಅಂದ್ರೆ ಏನಪ್ಪಾ ಅಂದ್ರೆ ಇವಾಗ ಹೆಡ್ಡಿಂಗ್ ಬರಿಬೇಕಂದ್ರೆ ಸಿಂಗಲ್ ಲೈನ್ ಟೆಕ್ಸ್ಟ್ ಬರಿತೀವಲ್ವಾ ಅದನ್ನ ಆರ್ಟಿಸ್ಟಿಕ್ ಟೆಕ್ಸ್ಟ್ ಅಂತ ಹೇಳ್ತೀವಿ. ಎ ಟೈಪ್ ಆಫ್ ಟೆಕ್ಸ್ಟ್ ಆನ್ ವಿಚ್ ಯು ಕ್ಯಾನ್ ಅಪ್ಲೈ ಸ್ಪೆಷಲ್ ಎಫೆಕ್ಟ್ಸ್ ಸಚ್ ಆಸ್ ಶಾಡೋಸ್. ಶಾಡೋಸ್ ತರ ಸ್ಪೆಷಲ್ ಎಫೆಕ್ಟ್ಸ್ ಎಲ್ಲ ಅಪ್ಲೈ ಮಾಡ್ಬೇಕಂದ್ರೆ ನಾವು ಯೂಸ್ ಮಾಡೋ ಟೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಆರ್ಟಿಸ್ಟಿಕ್ ಟೆಕ್ಸ್ಟ್. ಪ್ಯಾರಾಗ್ರಾಫ್ ಟೆಕ್ಸ್ಟ್. ಎ ಟೈಪ್ ಆಫ್ ಟೆಕ್ಸ್ಟ್ to which you can apply formatting options and which can be edited in large blocks. ಸೊ ಇವಾಗ ಇನ್ ಡಿಸೈನ್ ಅಲ್ಲೆಲ್ಲ ಲೈಕ್ ಪ್ಯಾರಾಗ್ರಾಫ್ ಟೆಕ್ಸ್ಟ್ ಮಾಡ್ತಿದ್ರಿ ಅಲ್ವಾ, ಡ್ರ್ಯಾಗ್ ಮಾಡಿಬಿಟ್ಟು ಟೆಕ್ಸ್ಟ್ ಫ್ರೇಮ್ ನ ಕ್ರಿಯೇಟ್ ಮಾಡ್ಕೊಂಡು ಅದ್ರೊಳಗೆ ಟೆಕ್ಸ್ಟ್ ಟೈಪ್ ಮಾಡ್ತಿದ್ರಿ ಅಲ್ವಾ. ಸೊ ಅದೇ ರೀತಿ Coreldraw ನಲ್ಲಿ ಮಾಡ್ಬೇಕಂದ್ರೆ ಅದನ್ನ ನಾವು ಪ್ಯಾರಾಗ್ರಾಫ್ ಟೆಕ್ಸ್ಟ್ ಅಂತ ಹೇಳ್ತೀವಿ. ಸೊ ಆ ರೀತಿ ಜಾಸ್ತಿ ಟೆಕ್ಸ್ಟ್ ನ ನಾವೇನಂತ ಹೇಳ್ತೀವಪ್ಪ ಅಂದ್ರೆ ಬ್ಲಾಕ್ ಆಫ್ ಟೆಕ್ಸ್ಟ್ ಅಂತ ಹೇಳ್ತೀವಿ. ಸೊ ನಾವು ಈ ಸಿಲೆಬಸ್ ಅಲ್ಲಿ ಯೂಸ್ ಮಾಡ್ತಿರೋ ವರ್ಷನ್ Coreldraw ಯಾವ್ದಪ್ಪ ಅಂದ್ರೆ X6. ಎಕ್ಸ್ ಅಂದ್ರೆ 10 ಅಂತ, ಸೊ X6 ಅಂದ್ರೆ 16 ಅಂತ. ಓಕೆ, ಸೊ ವೆಲ್ಕಮ್ ಸ್ಕ್ರೀನ್. ನೀವು Coreldraw ಓಪನ್ ಮಾಡಿದ ತಕ್ಷಣ ನಿಮಗೆ ಸ್ಕ್ರೀನ್ ಬರುತ್ತಲ್ಲ ಅದನ್ನ ವೆಲ್ಕಮ್ ಸ್ಕ್ರೀನ್ ಅಂತ ಹೇಳ್ತೀವಿ. ಸೊ ಅದೇನ್ ಮಾಡುತ್ತಂದ್ರೆ ಇಟ್ ಗಿವ್ಸ್ ಯು ಆಕ್ಸೆಸ್ ಟು ಅಪ್ಲಿಕೇಶನ್ ರಿಸೋರ್ಸ್ ಅಂಡ್ ಲೆಟ್ ಯು ಕ್ವಿಕ್ಲಿ ಕಂಪ್ಲೀಟ್ ಕಾಮನ್ ಟಾಸ್ಕ್. ಸೊ
ಕಾಮನ್ ಆಗಿ ಯೂಸ್ ಮಾಡೋ ಟಾಸ್ಕ್ ನ ಆ ವಿಂಡೋನಲ್ಲಿ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ರೀಸೆಂಟ್ ಆಗಿ ಓಪನ್ ಮಾಡಿರೋ ಫೈಲ್ ನ ನೋಡ್ಬೇಕು, ಅಥವಾ ಹೊಸದಾಗಿ ಫೈಲ್ ಕ್ರಿಯೇಟ್ ಮಾಡಬೇಕು, ಸೊ ಕೊರೆಲ್ಡ್ರಾ ಬಗ್ಗೆ ಹೊಸದಾಗಿ ಏನಾದ್ರು ಕಲ್ತ್ಕೋಬೇಕು, ಅಥವಾ ಕೊರೆಲ್ಡ್ರಾ ಗ್ಯಾಲರಿನಲ್ಲಿ ಹೋಗ್ಬೇಕು ಅಂದ್ರೆ ಅವೆಲ್ಲಾನು ನನಗೆ ವೆಲ್ಕಮ್ ಸ್ಕ್ರೀನ್ ಅಲ್ಲೇನೆ ಬರುತ್ತೆ. ಕ್ವಿಕ್ ಸ್ಟಾರ್ಟ್. It has option to create new blank document or new blank template. It also has record of recently opened files. So ಕ್ವಿಕ್ ಸ್ಟಾರ್ಟ್ ಅಲ್ಲಿ ರೀಸೆಂಟ್ ಆಗಿ ಓಪನ್ ಮಾಡಿರೋ ಫೈಲ್ಸ್ ಲಿಸ್ಟ್ ಇರುತ್ತೆ. ಹೊಸ ಫೈಲ್ ಆರು ಕ್ರಿಯೇಟ್ ಮಾಡಬಹುದು ಅಥವಾ ಟೆಂಪ್ಲೇಟ್ ಆರು ಕ್ರಿಯೇಟ್ ಮಾಡಬಹುದು. ವಾಟ್ಸ್ ನ್ಯೂ ಲಿಸ್ಟ್ ಅಂಡ್ ದಟ್ ಎಕ್ಸ್ಪ್ಲೇನ್ಸ್ ನ್ಯೂ ಫೀಚರ್ಸ್ ಇನ್ ಕೊರೆಲ್ಡ್ರಾ X5 X6 ಏನು ಹೊಸ ಫೀಚರ್ಸ್ ಇದೆ ಅನ್ನೋದನ್ನ ಹೇಳುತ್ತೆ. ಲರ್ನಿಂಗ್ ಟೂಲ್ಸ್. ಇಟ್ ಶೋಸ್ ಟಿಪ್ಸ್ ಅಂಡ್ ಟ್ರಿಕ್ಸ್, ವಿಡಿಯೋ ಟ್ಯುಟೋರಿಯಲ್, ಗೈಡ್ ಬುಕ್ ಅಂಡ್ ಪ್ರೊವೈಡ್ ಆನ್ಲೈನ್ ರಿಸೋರ್ಸಸ್. ಸೊ ಇದು ಯಾವಾಗ ತೋರಿಸುತ್ತಪ್ಪ ಅಂದ್ರೆ ನೀವು ಒರಿಜಿನಲ್ ವರ್ಷನ್ ಆಫ್ ಕೊರೆಲ್ಡ್ರಾ ತಗೊಂಡಿದ್ರೆ ಅವಾಗ ಮಾತ್ರ ವರ್ಕ್ ಆಗುತ್ತೆ. ಗ್ಯಾಲರಿ. You can also find out about the new feature in Coreldraw Graphics Suite X6 and get inspired by graphic design. ಸೊ ಬೇರೆ ಬೇರೆ ಡಿಸೈನರ್ಸ್ ಎಲ್ಲ ಗ್ರಾಫಿಕ್ಸ್ X6 ಅಲ್ಲಿ ಪ್ರಿಪೇರ್ ಮಾಡಿರೋಂಥ ಡ್ರಾಯಿಂಗ್ ನಲ್ಲೆಲ್ಲ ಪೋಸ್ಟ್ ಮಾಡ್ತಾರೆ, ನೀವು ನೋಡ್ಕೋಬಹುದು. ನೆಕ್ಸ್ಟ್ ಅಪ್ಡೇಟ್ಸ್. ಶೋಸ್ ಎನಿ ಪ್ಯಾಕೇಜ್ ರಿಲೇಟೆಡ್ ಅಪ್ಡೇಟ್ಸ್ ಇಫ್ ಅವೈಲಬಲ್. ಸೊ ಒರಿಜಿನಲ್ ವರ್ಷನ್ ತಗೊಂಡ್ರೆ ಆವಾಗ ನಿಮ್ಗೆ ಏನಾದ್ರು ಒರಿಜಿನಲ್ ಅಪ್ಡೇಟ್ ಕೇಳಿದ್ರೆ, ಅಪ್ಡೇಟ್ಸ್ ಇತ್ತಂದ್ರೆ ಕೊರೆಲ್ಡ್ರಾ ಸೈಡ್ ಇಂದ ಅದು ನಿಮ್ಗೆ ತೋರಿಸುತ್ತೆ ಅಲ್ಲಿ. ಓಕೆ. The other options available in welcome screen are you can view recently opened file names, you can also open other files, you can start a new blank document, you can start a new from template. ಸೊ ಟೆಂಪ್ಲೇಟ್ ಕ್ರಿಯೇಟ್ ಮಾಡ್ಬೋದು, ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಬೋದು, ಹಳೆ ಫೈಲ್ಸ್ ಓಪನ್ ಮಾಡ್ಬೋದು, ಅಥವಾ ರೀಸೆಂಟ್ ಆಗಿ ಓಪನ್ ಮಾಡಿರೋ ಫೈಲ್ಸ್ ನ ಓಪನ್ ಮಾಡ್ಬೋದು. ಟೂಲ್ ಬಾಕ್ಸ್. ಎ ಡಾಕೆಡ್ ಬಾರ್ ವಿತ್ ಟೂಲ್ಸ್ ಫಾರ್ ಕ್ರಿಯೇಟಿಂಗ್, ಫಿಲ್ಲಿಂಗ್ ಅಂಡ್ ಮಾಡಿಫೈಯಿಂಗ್ ಆಬ್ಜೆಕ್ಟ್ಸ್ ಇನ್ ಡ್ರಾಯಿಂಗ್. ಸೊ ನನಗೆ ಇಲ್ಲಿ ಇದೆಯಲ್ಲ ಲೆಫ್ಟ್ ಸೈಡ್ ಅಲ್ಲಿ, ಇದನ್ನ ನಾನು ಟೂಲ್ ಬಾರ್ ಅಂತ ಹೇಳ್ತೀನಿ. ಸೊ ಕಾಮನ್ ಆಗಿ ನಾನು ಇವಾಗ ಒಂದು ಡ್ರಾಯಿಂಗ್ ಮಾಡಿದ್ನಲ್ವಾ, ಸೊ ಈ ಡ್ರಾಯಿಂಗ್ ನ ಕ್ರಿಯೇಟ್ ಮಾಡೋದಕ್ಕೆ, ಫಿಲ್ ಮಾಡೋದಕ್ಕೆ ಅಥವಾ ಮಾಡಿಫೈ ಮಾಡೋದಕ್ಕೆ ಯೂಸ್ ಮಾಡೋ ಟೂಲ್ಸ್ ನ ಟೂಲ್ ಬಾರ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಟೈಟಲ್ ಬಾರ್. The area displays the package name with version and name of the currently open drawing. By default it will be named as untitled. ಸೊ ಟೈಟಲ್ ಬಾರ್ ಅಲ್ಲಿ ಏನ್ ತೋರಿಸುತ್ತೆ ಅಂದ್ರೆ ಫೈಲ್ ನೇಮ್ ತೋರಿಸುತ್ತೆ, ಮತ್ತೆ ಯಾವ ಸಾಫ್ಟ್ವೇರ್ ಓಪನ್ ಮಾಡಿದೀರಾ ವಿತ್ ವರ್ಷನ್ ನೇಮು ತೋರಿಸುತ್ತೆ. ನೆಕ್ಸ್ಟ್ ಮೆನ್ಯೂ ಬಾರ್. ದ ಏರಿಯಾ ಕಂಟೈನ್ ಪುಲ್ ಡೌನ್ ಮೆನ್ಯೂಸ್ ಆಪ್ಷನ್. ಸೊ ನಾನು ಪ್ರತಿಯೊಂದೊಂದು ಕಮಾಂಡು ವರ್ಕ್ ಮಾಡ್ತೀನಲ್ಲ, ಸೊ ನನ್ನ ರಿಕ್ವೈರ್ಮೆಂಟ್ ಪ್ರಕಾರ ಕ್ಲಾಸಿಫೈ ಆಗಿರುತ್ತೆ. ಅದೆಲ್ಲಾನು ಎಲ್ಲಿರುತ್ತೆ ಅಂದ್ರೆ ಮೆನ್ಯೂ ಬಾರ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಟೂಲ್ ಬಾರ್. ಎ ಡಿಟ್ಯಾಚಬಲ್ ಬಾರ್ ದಟ್ contains shortcuts to menus and other commands. ಮೆನ್ಯೂ ಮತ್ತೆ ಶಾರ್ಟ್ಕಟ್ ಬೇರೆ ಕಮಾಂಡ್ಸ್ಗೆ ಸೊ ಒಂದು ಬಾಕ್ಸ್ ಇರುತ್ತೆ. ಸೊ ಅಲ್ಲೆಲ್ಲ ಟೂಲ್ಸ್ ಇರುತ್ತೆ. ಅಲ್ಲಿ ಅದೆಲ್ಲ ಯಾವ್ದಪ್ಪ ಅಂದ್ರೆ ಟೂಲ್ ಬಾರ್. ಸೊ ಅಪ್ಡೇಟ್ ಟೆಕ್ಸ್ಟ್ ಟೂಲ್ ಬಾರ್ ಅಂದ್ರೆ ಟೆಂಪರರಿ ಟೂಲ್ ಬಾರ್ ದಟ್ ಅಲೌಸ್ ಯು ಟು ಅಪ್ಡೇಟ್ ಲೆಗಸಿ ಡಾಕ್ಯುಮೆಂಟ್ಸ್ ಇನ್ ಆರ್ಡರ್ ಟು ಎಡಿಟ್ ದ ಟೆಕ್ಸ್ಟ್ ಯೂಸಿಂಗ್ ದ Coreldraw X6 ಟೆಕ್ಸ್ಟ್ ಕಂಟ್ರೋಲ್ಸ್. ಸೊ ಲೆಗಸಿ ಡಾಕ್ಯುಮೆಂಟ್ಸ್ ನ ಎಡಿಟ್ ಮಾಡ್ಬೇಕಂದ್ರೆ ಅಪ್ಡೇಟ್ ಟೆಕ್ಸ್ಟ್ ಟೂಲ್ ಬಾರ್ ಅಂತ ಒಂದು ಟೆಂಪರರಿ ಟೂಲ್ ಬಾರ್ ಬರುತ್ತೆ. ಓಕೆ. Drawing window. The drawing window is the whole work area in the middle of your Coreldraw X6 window, excluding the toolbars, toolbox, ಸ್ಟೇಟಸ್ ಬಾರ್. ಸೊ ನನಗೆ ಡ್ರಾಯಿಂಗ್ ವಿಂಡೋ ಅಂದ್ರೆ ವರ್ಕ್ ಮಾಡೋದಕ್ಕಿರೋ ಜಾಗ ಇದೆಯಲ್ಲ, ಅದನ್ನ ಫುಲ್ಲು ನಾನು ಡ್ರಾಯಿಂಗ್ ವಿಂಡೋ ಅಂತೀವಿ. ಅದರಲ್ಲಿ ಯಾವ್ದು ಇರಲ್ಲ ಅಂದ್ರೆ ಟೂಲ್ ಬಾರ್ ಇರಲ್ಲ, ಟೂಲ್ ಬಾಕ್ಸ್ ಏರಿಯಾ ಇಲ್ಲ, ಸ್ಟೇಟಸ್ ಬಾರ್ ಇರಲ್ಲ. ಸೊ ಅದ್ಬಿಟ್ಟು ಇನ್ ಮಿಕ್ಕಿದ ಏರಿಯಾನೆಲ್ಲ ನಾನು ಏನಂತ ಹೇಳ್ತೀನಿ ಅಂದ್ರೆ ಡ್ರಾಯಿಂಗ್ ವಿಂಡೋ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಬಂದು ಪ್ರಾಪರ್ಟಿ ಬಾರ್. ಎ ಡಿಟ್ಯಾಚಬಲ್ ಬಾರ್ ವಿತ್ ಕಮಾಂಡ್ಸ್ ದಟ್ ರಿಲೇಟ್ ಟು ಆಕ್ಟಿವ್ ಟೂಲ್ ಆರ್ ಆಬ್ಜೆಕ್ಟ್. ಸೊ ಇವಾಗ ನಾನು ಇಲ್ಲಿ ಯಾವ ಟೂಲ್ ತಗೊಂತೀನಿ ಅದರ ರಿಲೇಟೆಡ್ ಕಮಾಂಡ್ಸ್ ನನಗಿಲ್ಲಿ ಬರುತ್ತೆ, ಇಲ್ಲಿ ನೋಡ್ಬೋದು. ಸೊ ಇದನ್ನ ಡಿಟ್ಯಾಚಬಲ್ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಬೇಕಂದ್ರೆ ಎಲ್ಲಿಗೆ ಬೇಕು ಮೂವ್ ಮಾಡ್ಕೋಬಹುದು. ಸೊ ಅದರಿಂದ ಡಿಟ್ಯಾಚಬಲ್ ಅಂತ ಹೇಳ್ತೀವಿ. ಓಕೆ. Docker windows. A window containing available commands and settings relevant to specific tool or task. The dockable window can be docked to any edge of the application window. So dockable window ಅಂದ್ರೆ ಸೆಟ್ಟಿಂಗ್ಸ್ ಸ್ಪೆಸಿಫಿಕ್ ಟೂಲ್ ರಿಲೇಟೆಡ್ ಎಲ್ಲ ಇರುತ್ತೆ, ಅದನ್ನ ನಾವು ಡಾಕರ್ ವಿಂಡೋ ಅಂತ ಹೇಳ್ತೀವಿ. ನೆಕ್ಸ್ಟ್ ರೂಲರ್ಸ್. ಹಾರಿಜಾಂಟಲ್ ಮತ್ತೆ ವರ್ಟಿಕಲ್ ಬಾರ್ಡರ್ ಇರುತ್ತೆ. ಸೊ ನಮ್ಗೆ ಎಲ್ಲಿ ನಾವು ನಮ್ಮ ಇಮೇಜ್ ನ ಪ್ಲೇಸ್ ಮಾಡಬೇಕು ಅಂತ ಹೆಲ್ಪ್ ಮಾಡುತ್ತೆ. ಸೊ ಅದನ್ನ ನಾವು ರೂಲರ್ಸ್ ಅಂತೀವಿ. ಎರಡು ತರ ರೂಲರ್, ಹಾರಿಜಾಂಟಲ್ ಮತ್ತೆ ವರ್ಟಿಕಲ್. ಸೊ ನನಗೆ ಇನ್ ಡಿಸೈನ್ ಅಲ್ಲಿ 0 ಪಾಯಿಂಟ್ ಇತ್ತಲ್ಲ, ಅದೇ ರೀತಿ ಇಲ್ಲಿ ಎರಡು ಲೈಕ್ ಹಾರಿಜಾಂಟಲ್ ವರ್ಟಿಕಲ್ ಪಾಯಿಂಟ್ ಮೀಟ್ ಆದ್ರೆ ಅದನ್ನ ಏನಂತ ಹೇಳ್ತೀವಿ, ಇದನ್ನ ಗೈಡ್ ಲೈನ್ಸ್ ಅಂತ ಹೇಳ್ತೀವಿ. ಓಕೆ. ಸೊ ಅಲ್ಲಿಂದ ನನಗೆ ರೂಲರ್ ಸ್ಟಾರ್ಟ್ ಆಗುತ್ತೆ. ಸೊ 0 ಪಾಯಿಂಟ್ ಇಲ್ಲಿ ಕೂಡ ಇದೆ ನನಗೆ.
Document palette, a dockable bar that lets you keep track of colors that are used in the document. ಸೊ ಡಾಕ್ಯುಮೆಂಟ್ ಪ್ಯಾಲೆಟ್ ಅಲ್ಲಿ ನಿಮ್ಮ ಡಿಸೈನ್ ಅಲ್ಲಿ ನೀವು ಯಾವ್ಯಾವ ಕಲರ್ ಯೂಸ್ ಮಾಡಿದೀರಾ ಎಲ್ಲ ಲಿಸ್ಟ್ ತೋರಿಸುತ್ತೆ. ಓಕೆ. ಡಾಕ್ಯುಮೆಂಟ್ ನ್ಯಾವಿಗೇಟರ್, ದ ಏರಿಯಾ ಇಸ್ ಅಟ್ ದ ಬಾಟಮ್ ಲೆಫ್ಟ್ ಆಫ್ ದ ಅಪ್ಲಿಕೇಶನ್ ವಿಂಡೋ ದಟ್ ಕಂಟೈನ್ಸ್ ಕಂಟ್ರೋಲ್ ಫಾರ್ ಮೂವಿಂಗ್ ಬಿಟ್ವೀನ್ ಪೇಜಸ್ ಅಂಡ್ ಆಡಿಂಗ್ ಪೇಜಸ್. ಸೊ ಡಾಕ್ಯುಮೆಂಟ್ ನ್ಯಾವಿಗೇಟರ್ ಅಂತ ಇಲ್ಲೊಂದಿರುತ್ತೆ. ಸೊ ನನಗೆ ಪೇಜಸ್ ಮಧ್ಯೆ ಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತೆ ಪೇಜಸ್ನ ಇನ್ಸರ್ಟ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಡ್ರಾಯಿಂಗ್ ಪೇಜ್, ದ ರೆಕ್ಟ್ಯಾಂಗ್ಯುಲರ್ ಏರಿಯಾ ಇನ್ಸೈಡ್ ದ ಡ್ರಾಯಿಂಗ್ ವಿಂಡೋ ಅಂತ ಹೇಳ್ತೀವಿ. ಅಂದ್ರೆ ನನಗೆ ಪೇಜ್ ನಾನು ಏನ್ ಸೈಜ್ ಕೊಟ್ಟಿರ್ತೀನಲ್ಲ, ಸೊ ಇದನ್ನ ನಾವು ಡ್ರಾಯಿಂಗ್ ಪೇಜ್ ಅಂತ ಹೇಳ್ತೀನಿ. ಪ್ರಿಂಟಬಲ್ ಏರಿಯಾ ಇದೆಯಲ್ಲ ಇದನ್ನ ಡ್ರಾಯಿಂಗ್ ಪೇಜ್ ಅಂತೀನಿ. ಸೊ ಇದನ್ನ ಫುಲ್ ನಾನು ಡ್ರಾಯಿಂಗ್ ವಿಂಡೋ ಅಂತ ಹೇಳ್ತೀನಿ. It is a printable area of your work area. You can store graphic image. You can do not want to print in the area of a drawing window. ಸೊ ಯಾವುದು ನಿಮಗೆ ಪ್ರಿಂಟ್ ಆಗೋದು ಬೇಡ ಅದನ್ನ ಡ್ರಾಯಿಂಗ್ ವಿಂಡೋನಲ್ಲಿ ಇಟ್ಕೋಬಹುದು. ಸೊ ಪ್ರಿಂಟ್ ಆಗಬೇಕು ಅನ್ನೋದನ್ನ ಡ್ರಾಯಿಂಗ್ ಪೇಜ್ ಅಲ್ಲಿ ಇಟ್ಕೋಬೇಕು. ಸ್ಟೇಟಸ್ ಬಾರ್ ಅಂದ್ರೆ ನಿಮ್ ಫೈಲ್ದು ಸ್ಟೇಟಸ್ ನ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ಯಾವ ಕಲರ್ ಫಿಲ್ ಮಾಡಿದಿರಾ, ಯಾವ ಸೈಜ್ ಇದೆ, ಯಾವ ಲೆಟರ್ಸ್ ಹಾಕಿದಿರಾ, ಎಷ್ಟು ಕ್ಯಾರೆಕ್ಟರ್ಸ್ ಇದೆ, ಕರ್ಸರ್ ಎಲ್ಲಿದೆ, ಎಕ್ಸ್ಪೋಸಿಷನ್, ವೈ ಪೊಸಿಷನ್ ಲಿಸ್ಟ್ ಆಗುತ್ತೆ. Navigator, a button at the lower right corner that opens a small display to help you move around a drawing. ಸೊ ಡ್ರಾಯಿಂಗ್ ಸುತ್ತಲೂ ಮೂವ್ ಆಗೋದಕ್ಕೆ ನಮಗೆ ಹೆಲ್ಪ್ ಮಾಡುತ್ತಲ್ಲ ಅದನ್ನ ನ್ಯಾವಿಗೇಟರ್ ಅಂತೀವಿ. ಫಾರ್ ಎಕ್ಸಾಂಪಲ್ ಹ್ಯಾಂಡ್ ಟೂಲ್ ಅಂತ ನೀವು ಅನ್ಕೋಬಹುದು. ಸೊ ಕಲರ್ ಪ್ಯಾಲೆಟ್, ಎ ಡಾಕಬಲ್ ಬಾರ್ ದಟ್ ಕಂಟೈನ್ಸ್ ಕಲರ್ ಸ್ವ್ಯಾಚಸ್. ಸೊ ಕಲರ್ ಪ್ಯಾಲೆಟ್ ಅಂದ್ರೆ ಇಲ್ಲಿ ರೈಟ್ ಸೈಡ್ ಇರುತ್ತಲ್ಲ, ಸೊ ಇದೊಂದು ಬಾರು ಇಲ್ಲಿ ಡಿಫ್ರೆಂಟ್ ಕಲರ್ಸ್ ಇರುತ್ತಲ್ಲ, ಸೊ ಅದನ್ನ ಕಲರ್ ಪ್ಯಾಲೆಟ್ ಅಂತ ಹೇಳ್ತೀವಿ. ದ ಟೂಲ್ ಬಾಕ್ಸ್ ಕಂಟೈನ್ಸ್ ಟೂಲ್ಸ್ ಫಾರ್ ಡ್ರಾಯಿಂಗ್ ಅಂಡ್ ಎಡಿಟಿಂಗ್ ಇಮೇಜಸ್. ಸೊ ಇಮೇಜ್ ನ ಎಡಿಟ್ ಮಾಡೋದಕ್ಕೆ ಟೂಲ್ ಬಾಕ್ಸ್ ಅಲ್ಲಿ ಟೂಲ್ಸ್ ಇರುತ್ತೆ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಪಿಕ್ ಟೂಲ್, ಫ್ಲೈಔಟ್. ಪಿಕ್ ಟೂಲ್, ಫ್ಲೈಔಟ್ ಅಲ್ಲಿ ಎರಡು ಟೂಲ್ ಇದೆ. ಒಂದು ಪಿಕ್ ಟೂಲ್, ಇನ್ನೊಂದು ಫ್ರೀ ಹ್ಯಾಂಡ್ ಪಿಕ್ ಟೂಲ್. ಸೊ ಪಿಕ್ ಟೂಲ್ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ಬೋದು ಅಂದ್ರೆ ಒಂದು ಇಮೇಜ್ ನ ಸೆಲೆಕ್ಟ್ ಮಾಡ್ಬೋದು, ಅದರ ಸೈಜ್ ನ ಅಂದ್ರೆ ಸೈಜ್ ಮಾಡ್ಬೋದು, ಸ್ಕ್ಯೂ ಮಾಡ್ಬೋದು ಅಂದ್ರೆ ಫಾಲ್ಸ್ ಇಟಾಲಿಕ್ ಮಾಡ್ಬೋದು, ರೊಟೇಟ್ ಮಾಡ್ಬೋದು. ಓಕೆ. ಸೊ ಇವಾಗ ನಾನೊಂದು ಶೇಪ್ ಇದೆ ಅನ್ಕೊಳ್ಳಿ. ಸೊ ಪಿಕ್ ಟೂಲ್ ನ ಯೂಸ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಬೋದು, ರಿಸೈಜ್ ಮಾಡ್ಬೋದು, ಕ್ಲಿಕ್ ಮಾಡಿದ್ರೆ ಇಲ್ಲಿ ನನಗೆ ಆರೋ ಬರುತ್ತೆ, ಸ್ಕ್ಯೂ ಮಾಡ್ಬೋದು, ರೊಟೇಟ್ ಮಾಡ್ಬೋದು. ಇಷ್ಟು ಆಪರೇಷನ್ ನಾನು ಪಿಕ್ ಟೂಲ್ ಅಲ್ಲಿ ಮಾಡ್ಬೋದು. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಫ್ರೀ ಹ್ಯಾಂಡ್ ಪಿಕ್ ಟೂಲ್. ಇದೇನ್ ಮಾಡುತ್ತೆ ಅಂದ್ರೆ ಲೆಟ್ಸ್ ಯು ಸೆಲೆಕ್ಟ್ ಆಬ್ಜೆಕ್ಟ್ಸ್ ಬೈ ಯೂಸಿಂಗ್ ಎ ಫ್ರೀ ಹ್ಯಾಂಡ್ ಸೆಲೆಕ್ಷನ್ ಮಾರ್ಕ್ಯೂ. ಸೊ ಫ್ರೀ ಹ್ಯಾಂಡ್ ಸೆಲೆಕ್ಷನ್ ಮಾರ್ಕ್ಯೂ ಯೂಸ್ ಮಾಡ್ಕೊಂಡು ಸೆಲೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾವು ಫೋಟೋಶಾಪ್ ಅಲ್ಲಿ ಹಿಂಗೆ ಡ್ರ್ಯಾಗ್ ಮಾಡಿ ಸೆಲೆಕ್ಟ್ ಮಾಡ್ತಿದ್ವಿ ಅಲ್ವಾ, ಸೊ ಆ ರೀತಿ ಸೆಲೆಕ್ಟ್ ಮಾಡೋದಕ್ಕೆ ಫ್ರೀ ಹ್ಯಾಂಡ್ ಪಿಕ್ ಟೂಲ್ ಅಂತ ಹೇಳ್ತೀವಿ. ಓಕೆ. ನೆಕ್ಸ್ಟ್ ಶೇಪ್ ಎಡಿಟ್ ಟೂಲ್, ಫ್ಲೈಔಟ್. ಸೊ ಶೇಪ್ ಎಡಿಟ್ ಟೂಲ್, ಫ್ಲೈಔಟ್ ಅಲ್ಲಿ ನಮ್ಗೆ ಯಾವ್ಯಾವ ಟೂಲ್ ಇದೆ ಅಂದ್ರೆ ಸ್ಮಜ್ ಬ್ರಷ್ ಟೂಲು, ರಫ್ ಅಂಡ್ ಬ್ರಷ್ ಟೂಲು, ಫ್ರೀ ಟ್ರಾನ್ಸ್ಫಾರ್ಮೇಶನ್ ಟೂಲು, ಸ್ಮ್ಯಾರ್ ಟೂಲು, ಟ್ವರ್ಲ್ ಟೂಲು, ಅಟ್ರಾಕ್ಟ್ ಟೂಲು, ರಿಪಲ್ ಟೂಲ್ ಇಷ್ಟಿದೆ. ಸೊ ಏನೇನು ಅಂತ ಒಂದೇ ತಿಳ್ಕೊಳ್ಳೋಣ. ಸೊ ಸ್ಮಜ್ ಬ್ರಷ್ ಟೂಲ್ ಅಂದ್ರೆ ಏನ್ ಮಾಡುತ್ತಪ್ಪ ಅಂದ್ರೆ, ಸೊ ನನ್ನ ಆಬ್ಜೆಕ್ಟ್ ಇರುತ್ತಲ್ಲ ಅದನ್ನ ಡಿಸಾರ್ಟ್ ಮಾಡುತ್ತೆ ಅಂದ್ರೆ ಚೇಂಜ್ ಮಾಡುತ್ತೆ. ಎಡ್ಜಸ್ ಇರುತ್ತಲ್ಲ ಅದನ್ನ ಸ್ವಲ್ಪ ಚೇಂಜಸ್ ಮಾಡ್ತೀವಿ ಅಂದ್ರೆ ಎಳಿಬಹುದು. ಅದನ್ನ ನಾವು ಸ್ಮಜ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ರಫ್ ಅಂಡ್ ಬ್ರಷ್ ಟೂಲ್. ಸೊ ಇದೇನ್ ಮಾಡುತ್ತಪ್ಪ ಅಂದ್ರೆ ಲೈಕ್ ಎಡ್ಜ್ ಇರುತ್ತಲ್ಲ ಅದನ್ನ ಡ್ರ್ಯಾಗ್ ಮಾಡಿ ಡಿಸಾರ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಫ್ರೀ ಟ್ರಾನ್ಸ್ಫಾರ್ಮೇಶನ್ ಟೂಲ್. ಸೊ ಫ್ರೀ ಟ್ರಾನ್ಸ್ಫಾರ್ಮೇಶನ್ ಟೂಲ್ ಯೂಸ್ ಮಾಡಿಕೊಂಡು ಸೊ ಶೇಪ್ ಟೂಲ್ ಅಲ್ಲಿ ಮಾಡಿದ್ವಲ್ಲ ರೊಟೇಟು, ಸ್ಕೀವು ಎಲ್ಲಾನು, ಸಾರಿ ಪಿಕ್ ಟೂಲ್ ಅಲ್ಲಿ ಮಾಡಿದ್ವಲ್ಲ ಸೆಲೆಕ್ಟು, ಸ್ಕೀವು, ರಿಸೈಜು, ರೊಟೇಟು ಅದನ್ನೆಲ್ಲಾನು ಫ್ರೀ ಟ್ರಾನ್ಸ್ಫಾರ್ಮೇಶನ್ ಟೂಲ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. ನೆಕ್ಸ್ಟ್ ಬಂದು ಸ್ಮೇರ್ ಟೂಲ್ ಯೂಸ್ ಮಾಡ್ಕೊಂಡು ಏನ್ ಮಾಡಪ್ಪ ಅಂದ್ರೆ ಕಾರ್ನರ್ ಎಕ್ಸ್ಟೆನ್ಷನ್ ಇರುತ್ತಲ್ವಾ, ಸೊ ಅದನ್ನ ಯೂಸ್ ಮಾಡ್ಕೊಂಡು ಔಟ್ಲೈನ್ ಅನ್ನ ಚೇಂಜ್ ಮಾಡ್ಬೋದು. ಟ್ವರ್ಲ್ ಟೂಲ್ ಯೂಸ್ ಮಾಡ್ಕೊಂಡು ನಾವು ಸ್ಪೈರಲ್ಸ್ ನ ಹಾಕ್ಬೋದು. ಓಕೆ. ಸೊ ಸೊಳ್ಳೆ ಬತ್ತಿ ತರ ಬರುತ್ತಲ್ಲ ಆ ತರ ಹಾಕ್ಬೋದು. ಸೊ ಎರಡ್ ತರ ಹಾಕ್ಬೋದು. ಸೊ ಈ ರೀತಿ ಡ್ರಾ ಮಾಡಿದ್ರೆ ಸೊ ಒಂದು ನನಗೆ ಲಾಗ್ರಿಥಮಿಕ್ ಮತ್ತೆ ಸಿಮಿಟ್ರಿಕಲ್ ಅಂದ್ರೆ ಒಂದೇ ಸಮ ಬರುತ್ತೆ. ಲಾಗ್ರಿಥಮಿಕ್ ಅಂದ್ರೆ ಸೊ ಒಂದೊಂದು ಸೈಜ್ ಅಲ್ಲಿ ಬರುತ್ತೆ. ಒಂದು ಅಟ್ರಾಕ್ಟ್ ಟೂಲ್ ಏನ್ ಮಾಡುತ್ತೆ ಅಂದ್ರೆ ಇವಾಗ ನನ್ಗೊಂದು ಆಬ್ಜೆಕ್ಟ್ ಇದೆಯಲ್ಲ ಅದ್ರ ನೋಟ್ಸ್ ಇರುತ್ತಲ್ಲ ಅದ್ರ ಹತ್ರ ಅಟ್ರಾಕ್ಟ್ ಮಾಡುತ್ತೆ ಕರ್ಸರ್ ತಗೊಂಡೋಗಿದ ತಕ್ಷಣನೇ. ರಿಪೆಲ್ ಟೂಲ್ ಏನ್ ಮಾಡುತ್ತೆ ಅಂದ್ರೆ ಸೊ ಕರ್ಸರ್ ಒಂದ್ ನೋಡ್ ಹತ್ರ ತಗೊಂಡೋಗಿದ ತಕ್ಷಣ ಅದು ಹಿಂದಕ್ಕೆ ಅಂದ್ರೆ ವಾಪಸ್ ಕಳ್ಸುತ್ತೆ, ಪುಷ್ ಮಾಡುತ್ತೆ. ಅದನ್ನ ನಾವು ರಿಪೆಲ್ ಟೂಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ರಾಪ್ ಟೂಲ್, ಫ್ಲೈಔಟ್. ಸೊ ಕ್ರಾಪ್ ಟೂಲ್, ಫ್ಲೈಔಟ್ ಅಲ್ಲಿ ಬೇಸಿಕ್ ಆಗಿ ನಮಗ್ 4 ಟೂಲ್ಸ್ ಇದೆ. ಕ್ರಾಪ್ ಟೂಲು, ನೈಫ್ ಟೂಲು, ಎರೇಸರ್ ಟೂಲು, ವರ್ಚುವಲ್ ಸೆಗ್ಮೆಂಟ್ ಡಿಲೀಟ್ ಟೂಲ್. ಓಕೆ.
ಕ್ರಾಪ್ ಟೂಲ್ ಯೂಸ್ ಮಾಡ್ಕೊಂಡು ಅನ್ವಾಂಟೆಡ್ ಪೋರ್ಷನ್ ಆಫ್ ಎ ಫೈಲ್ ಇತ್ತು ಅಂದ್ರೆ ಅಥವಾ ಆಬ್ಜೆಕ್ಟ್ ಇತ್ತು ಅಂದ್ರೆ ಅದನ್ನ ತೆಗಿಬಹುದು. ನೈಫ್ ಟೂಲ್ ಯೂಸ್ ಮಾಡಿಕೊಂಡು ಒಂದು ಆಬ್ಜೆಕ್ಟ್ ಇದೆ ಅಂದ್ರೆ ಅದನ್ನ ಕಟ್ ಮಾಡಬೇಕು ಅಂದ್ರೆ ಆವಾಗ ನೈಫ್ ಟೂಲ್ ನ ಯೂಸ್ ಮಾಡ್ತೀವಿ. ಎರೇಸರ್ ಟೂಲ್ ಯೂಸ್ ಮಾಡ್ಕೊಂಡು ಇವಾಗ ಮಾಮೂಲಿ ಪೆನ್ಸಿಲ್ ತಗೊಂಡು ಎರೇಸ್ ಮಾಡ್ತಿರಲ್ಲ ಅದೇ ರೀತಿ ಬರದ್ಮೇಲೆ ಎರೇಸ್ ಮಾಡ್ತಿರಲ್ಲ ಅದೇ ರೀತಿ ಎರೇಸ್ ಟೂಲ್ ಅಲ್ಲೂ ಸೊ ಬೇಡದಿದ್ದೆ ಡ್ರಾಯಿಂಗ್ ನ ರಿಮೂವ್ ಮಾಡ್ಬೋದು. ನೆಕ್ಸ್ಟ್ ವರ್ಚುವಲ್ ಸೆಗ್ಮೆಂಟ್ ಡಿಲೀಟ್ ಟೂಲ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಸೊ ವರ್ಚುವಲ್ ಸೆಗ್ಮೆಂಟ್ ಡಿಲೀಟ್ ಟೂಲ್ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತೀವಪ್ಪ ಅಂದ್ರೆ ಸರ್ಟೆನ್ ಪೋರ್ಷನ್ ಆಫ್ ಆಬ್ಜೆಕ್ಟ್ ಇರುತ್ತಲ್ಲ ಅದನ್ನ ಡಿಲೀಟ್ ಮಾಡ್ತೀವಿ. ಎಲ್ಲಿ ಅಂದ್ರೆ ಸೊ ಎರಡು ನೋಡ್ ಇಂಟರ್ಸೆಕ್ಟ್ ಆಗುತ್ತೆ ಅಂದ್ರೆ ಕಾರ್ನರ್ಸ್ ಇರುತ್ತಲ್ಲ ಅಂತ ಕಡೆ ಏನಾದ್ರು ಡಿಲೀಟ್ ಮಾಡ್ಬೇಕಂದ್ರೆ ವರ್ಚುವಲ್ ಸೆಗ್ಮೆಂಟ್ ಡಿಲೀಟ್ ಟೂಲ್ ಯೂಸ್ ಮಾಡ್ಕೊಂಡು ಡಿಲೀಟ್ ಮಾಡ್ತೀವಿ. ಅದ್ಬಿಟ್ಟು ನೆಕ್ಸ್ಟ್ ಆಪ್ಷನ್ ಬಂದು ಝೂಮ್ ಟೂಲ್ ಅಲ್ಲಿ ಎರಡು ಟೂಲ್ ಇದೆ, ಒಂದು ಝೂಮ್ ಮತ್ತೆ ಇನ್ನೊಂದು ಪ್ಯಾನ್ ಟೂಲ್ ನ ನಾವು ಹ್ಯಾಂಡ್ ಟೂಲ್ ಅಂತಾನು ಹೇಳ್ತೀವಿ. ಸೊ ಝೂಮ್ ಟೂಲ್ ಯೂಸ್ ಮಾಡ್ಕೊಂಡು ನನ್ನ ಇಮೇಜ್ ಇದೆಯಲ್ಲ ಅದರದ್ದು ಮ್ಯಾಗ್ನಿಫಿಕೇಶನ್ ಲೆವೆಲ್ ಅಂದ್ರೆ ಝೂಮ್ ಲೆವೆಲ್ ನ ಚೇಂಜ್ ಮಾಡ್ಕೊಳಕ್ಕೆ ಯೂಸ್ ಮಾಡ್ತೀವಿ. ಸೊ ಝೂಮ್ ಲೆವೆಲ್ ಜಾಸ್ತಿ ಆದ್ರೂ ಆಗ್ಬೋದು, ಕಮ್ಮಿ ಆದ್ರೂ ಆಗ್ಬೋದು. ಓಕೆ, ಸೊ ಜಾಸ್ತಿ ಮಾಡ್ಕೋಬೇಕಂದ್ರೆ ಝೂಮ್ ಪರ್ಸೆಂಟೇಜ್ ಜಾಸ್ತಿ ಕೊಡ್ಬೇಕು, ಕಮ್ಮಿ ಮಾಡ್ಕೋಬೇಕಂದ್ರೆ ಝೂಮ್ ಪರ್ಸೆಂಟೇಜ್ ಕಮ್ಮಿ ಕೊಡ್ಕೋಬೇಕು. ಸೊ ಪ್ಯಾನ್ ಟೂಲ್ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ, ಯಾವ ಪಾರ್ಟ್ ಆಫ್ ಎ ಡ್ರಾಯಿಂಗ್ ನ ನೋಡ್ಬೇಕು ಅದನ್ನ ನಾನು ವ್ಯೂ ಮಾಡ್ಕೊಂತೀನಿ. ಇವಾಗ ನಾನು ಝೂಮ್ ಟೂಲ್ ತಗೊಂಡ್ರೆ ಸೊ ಇದು ಝೂಮ್, ಇದು ಹ್ಯಾಂಡ್ ಅಥವಾ ಪ್ಯಾನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನನಗೆ ತೋರಿಸುತ್ತೆ ಮಿನಿಮಮ್ ಅಮೌಂಟ್ ಆಫ್ ಝೂಮ್ ಬಂದ್ಬಿಟ್ಟು 10, ಮ್ಯಾಕ್ಸಿಮಮ್ ಬಂದ್ಬಿಟ್ಟು 400. ಸೊ ನನ್ನ ಸಿಸ್ಟಮ್ ಏನೋ ಪ್ರಾಬ್ಲಮ್ ಆದ್ರಿಂದ ಬೇರೆಯವ್ರ ಸಿಸ್ಟಮ್ ಅಲ್ಲಿ ಮಾಡ್ತಿದ್ದೀನಿ. ಸೊ ಸಿಸ್ಟಮ್ ಅಲ್ಲಿ ನನಗೆ Coreldraw 12 ವರ್ಷನ್ ಇದೆ. ಸೊ ಒಂದ್ಸರಿ X6 ಅಲ್ಲಿ ಏನಿದೆ ನೋಡ್ಕೊಂಡ್ಬಿಡಿ. Next, curve tool flyout. The freehand tool lets you draw single line segments and curves. So single line ಮತ್ತು segments ಮತ್ತೆ curves ನ ಡ್ರಾ ಮಾಡೋದಿಕ್ಕೆ ಫ್ರೀ ಹ್ಯಾಂಡ್ ಟೂಲ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಟು ಪಾಯಿಂಟ್ ಲೈನ್ ಟೂಲ್ ಲೆಟ್ಸ್ ಯು ಡ್ರಾ ಎ ಸಿಂಗಲ್ ಟೂ ಪಾಯಿಂಟ್ ಲೈನ್ ಸೆಗ್ಮೆಂಟ್ಸ್. ಎರಡು ಪಾಯಿಂಟ್ ಲೈನ್ ಸೆಗ್ಮೆಂಟ್ಸ್ ನ ಡ್ರಾ ಮಾಡ್ಬೇಕಂದ್ರೆ ಟೂ ಪಾಯಿಂಟ್ ಲೈನ್ ಟೂಲ್ ನ ಯೂಸ್ ಮಾಡ್ತೀವಿ. ಬೀಸರ್ ಟೂಲ್ ಲೈಕ್ ಪೆನ್ ಟೂಲ್ ಅಲ್ಲಿ ಡ್ರಾ ಮಾಡ್ತೀರಾ ಅಲ್ವಾ, ಅದೇ ರೀತಿ ಸಿಂಪಲ್ ಡ್ರಾಯಿಂಗ್ಸ್ ಲೈಕ್ ಕರ್ವ್ಸ್ ಒಂದು ಲೈನ್ ಆ ತರ ಡ್ರಾ ಮಾಡ್ಬೇಕಂದ್ರೆ ಬೀಸರ್ ಟೂಲ್ ನ ಯೂಸ್ ಮಾಡ್ಕೊಂಡು ಡ್ರಾ ಮಾಡ್ತೀವಿ. ಸೊ ಬೀಸರ್ ಟೂಲ್ ಯೂಸ್ ಮಾಡ್ಕೊಂಡು ನಾವು ಕರ್ವ್ ಡ್ರಾ ಮಾಡಿದ್ರೆ ಅದನ್ನ ನಾವೇನಂತ ಹೇಳ್ತೀವಪ್ಪ ಅಂದ್ರೆ ಬೀಸರ್ ಕರ್ವ್ ಅಂತ ಹೇಳ್ತೀವಿ. ಓಕೆನಾ. ನೆಕ್ಸ್ಟ್ ಆರ್ಟಿಸ್ಟಿಕ್ ಮೀಡಿಯಾ ಟೂಲ್ ಅಂತ ಇದೆ. ಸೊ ಇದೇನಪ್ಪ ಮಾಡುತ್ತೆ ಅಂದ್ರೆ ನಮಗೆ ಬ್ರಷ್, ಸ್ಪ್ರೇಯರು, ಕ್ಯಾಲಿಗ್ರಾಫಿಕ್, ಪ್ರೆಷರ್ ಟೂಲ್ಸ್ ನ ಕೊಡುತ್ತೆ. ಸೊ ಇದನ್ನ ಯೂಸ್ ಮಾಡ್ಕೊಂಡು ಲೈಕ್ ಗ್ರಾಸ್ ಬಾರ್ಡರ್ ಅಥವಾ ಬ್ರಷ್ ಡಿಫ್ರೆಂಟ್ ಆಗಿರೋ ಸ್ಟೈಲ್ ಬ್ರಷಸ್ ನ ಆಡ್ ಮಾಡ್ಕೊಂಡು ಡಿಫ್ರೆಂಟ್ ಔಟ್ಲೈನ್ ನ ಹಾಕೊಂಡು ಪ್ರೆಷರ್ ಬ್ರಷಸ್ನೆಲ್ಲ ಹಾಕೊಂಡು ನನ್ನ ವರ್ಕ್ ಇನ್ನ ಚೆನ್ನಾಗಿ ಕಾಣೋಂಗೆ ಮಾಡ್ಕೋಬಹುದು. ನೆಕ್ಸ್ಟ್ ಪೆನ್ ಟೂಲ್. ಸೊ ಪೆನ್ ಟೂಲ್ ನ ಯೂಸ್ ಮಾಡ್ಕೊಂಡು ನಾವು ಒನ್ ಸೆಗ್ಮೆಂಟ್ ಅಟ್ ಎ ಟೈಮ್ ನ ಡ್ರಾ ಮಾಡ್ಕೊಂಡು ಲೈನ್ಸ್ ಅಥವಾ ಕರ್ವ್ಸ್ ನ ಡ್ರಾ ಮಾಡ್ಕೋಬಹುದು. ಸೊ ಇದು ಇನ್ ಡಿಸೈನ್ ಅಥವಾ ಫೋಟೋಶಾಪ್ ಅಲ್ಲಿ ಹೇಗೆ ಪೆನ್ ಟೂಲ್ ಯೂಸ್ ಮಾಡಿದ್ರಿ ಅದೇ ರೀತಿ ಇಲ್ಲೂ ಯೂಸ್ ಮಾಡೋದು. ನೆಕ್ಸ್ಟ್ ಬಿ ಸ್ಪ್ಲೈನ್ ಟೂಲ್. ಸೊ ಬಿ ಸ್ಪ್ಲೈನ್ ಟೂಲ್ ಅಂದ್ರೆ ಏನಪ್ಪಾ ಅಂದ್ರೆ ನಾವು ಕರ್ಡ್ ಲೈನ್ಸ್ ನ ಡ್ರಾ ಮಾಡ್ಬೋದು. ಹೇಗಪ್ಪ ಅಂದ್ರೆ ಕೆಲವು ಕಂಟ್ರೋಲ್ಸ್ ನ ಸೆಟ್ ಮಾಡ್ಕೊಂಡು ಶೇಪ್ ಅಲ್ಲಿ ಸೊ ಕರ್ವ್ ನ ಲೈಕ್ ಸೆಗ್ಮೆಂಟ್ಸ್ ನ ಡ್ರಾ ಮಾಡ್ಬೋದು ಬಿ ಸ್ಪ್ಲೈನ್ ಟೂಲ್ ನ ಯೂಸ್ ಮಾಡ್ಕೊಂಡು. ನೆಕ್ಸ್ಟ್ ಪಾಲಿಲೈನ್ ಟೂಲ್ ಯೂಸ್ ಮಾಡ್ಕೊಂಡು ನಾನು ಒಂದ್ ಲೈನ್ ಡ್ರಾ ಮಾಡಿ ನನಗೆ ಎಲ್ಲಿ ಬೇಕೋ ಅಲ್ಲಿ ಕ್ಲಿಕ್ ಮಾಡ್ತಾ ಹೋದ್ರೆ ನನಗೆ ಲೈನ್ಸ್ ಬರುತ್ತೆ. ಸೊ ಇದು ಮಲ್ಟಿಪಲ್ ಲೈನ್ಸ್ ಅಥವಾ ಕರ್ವ್ಸ್ ನ ಬರೀ ಲೈನ್ಸ್ ನ ಡ್ರಾ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ದ 3 ಪಾಯಿಂಟ್ ಕರ್ವ್ ಟೂಲ್. ಸೊ 3 ಪಾಯಿಂಟ್ ಕರ್ವ್ ಟೂಲ್ ಯೂಸ್ ಮಾಡಿಕೊಂಡು ನಾನು ಕರ್ವ್ದು ಸ್ಟಾರ್ಟಿಂಗ್ ಪಾಯಿಂಟ್ ಎಂಡಿಂಗ್ ಪಾಯಿಂಟ್ ಕೊಟ್ಟು ಯಾವ ಡೈರೆಕ್ಷನ್ ಬೇಕು ಅಂದ್ರೆ ಸೆಂಟರ್ ಪಾಯಿಂಟ್ ನ ಸ್ಪೆಸಿಫೈ ಮಾಡ್ಬೋದು. ನೆಕ್ಸ್ಟ್ ಒನ್ ಬಂದು ಸ್ಮಾರ್ಟ್ ಟೂಲ್ ಫ್ಲೈಔಟ್ ಅಂತ. ಸೊ ಸ್ಮಾರ್ಟ್ ಫಿಲ್ ಅಲ್ಲಿ ಎರಡ್ ತರ ಇದೆ, ಒಂದು ಸ್ಮಾರ್ಟ್ ಫಿಲ್, ಇನ್ನೊಂದು ಸ್ಮಾರ್ಟ್ ಡ್ರಾಯಿಂಗ್ ಅಂತ. ಸೊ ಸ್ಮಾರ್ಟ್ ಡ್ರಾಯಿಂಗ್ ಏನ್ ಮಾಡುತ್ತೆ ಅಂದ್ರೆ ಇವಾಗ ನಾನು ಸಿಂಪಲ್ ಆಗಿ ಹಿಂಗ್ ಸರ್ಕಲ್ ಹಾಕಿದ್ರೆ ಅದು ಕರೆಕ್ಟ್ ಸರ್ಕಲ್ ಶೇಪಿಗೆ ಅದನ್ನೇ ತಗೊಳುತ್ತೆ. ಅದೇ ಸ್ಮಾರ್ಟ್ ಫಿಲ್ ಏನ್ ಮಾಡುತ್ತಪ್ಪ ಅಂದ್ರೆ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡೋದಿಕ್ ಬಿಟ್ಟು ಸೊ ಆ ಆಬ್ಜೆಕ್ಟ್ ಒಳಗಡೆ ಕಲರ್ ನ ಫಿಲ್ ಮಾಡುತ್ತೆ, ಕ್ಲೋಸ್ಡ್ ಆಬ್ಜೆಕ್ಟ್ಸ್ ಆಗಿತ್ತು ಅಂದ್ರೆ. ಸೊ ನೆಕ್ಸ್ಟ್ ರೆಕ್ಟಾಂಗಲ್ ಟೂಲ್. ರೆಕ್ಟಾಂಗಲ್ ಟೂಲ್ ಅಲ್ಲಿ ನಮಗೆ ಎರಡು ಟೂಲ್ಸ್, ರೆಕ್ಟಾಂಗಲ್ ಫ್ಲೈಔಟ್ ಅಲ್ಲಿ ಎರಡು ಟೂಲ್ಸ್ ಇದೆ, ಒಂದು ರೆಕ್ಟಾಂಗಲ್, ಇನ್ನೊಂದು 3 ಪಾಯಿಂಟ್ ರೆಕ್ಟಾಂಗಲ್. ಸರ್ ರೆಕ್ಟಾಂಗಲ್ ಅಂದ್ರೆ ಸಿಂಪಲ್ ಆಗಿ ರೆಕ್ಟಾಂಗಲ್ ನ ತಗೊಂಡು ಡ್ರಾ ಮಾಡ್ಬೋದು. ಸೊ ಶಿಫ್ಟ್ ಇಟ್ಕೊಂಡು ಡ್ರಾ ಮಾಡಿದ್ರೆ ನನಗೆ ಕನ್ಸ್ಟೆಂಟ್ ಮೇಂಟೈನ್ ಆಗುತ್ತೆ. ಅದೇ ಕಂಟ್ರೋಲ್ ಇಟ್ಕೊಂಡು ಮಾಡಿದ್ರೆ ಕಾರ್ನರ್ ಇಂದ ಬರುತ್ತೆ. ಸೊ ಶಿಫ್ಟ್ ಇಟ್ಕೊಂಡು ಮಾಡಿದ್ರೆ ಮಧ್ಯದಿಂದ ಬರುತ್ತೆ. ನೆಕ್ಸ್ಟ್ ಇದೇ ಟೂಲ್ ಅಲ್ಲಿ 3 ಪಾಯಿಂಟ್ ರೆಕ್ಟಾಂಗಲ್ ಇದೆ. 3 ಪಾಯಿಂಟ್ ರೆಕ್ಟಾಂಗಲ್ ಅಂದ್ರೆ ನಾನು ಒಂದು ಲೈನ್ ಡ್ರಾ ಮಾಡಿ ಯಾವ ಡೈರೆಕ್ಷನ್ ಅಲ್ಲಿ ಬೇಕು ಅಂತ ಸ್ಟಾರ್ಟ್ ಪಾಯಿಂಟ್ ಎಂಡ್ ಪಾಯಿಂಟ್ ತಗೊಂಡು ನೆಕ್ಸ್ಟ್ ಡೈರೆಕ್ಷನ್ ಸ್ಪೆಸಿಫೈ ಮಾಡ್ಬೋದು. ಸೊ ಆ ಡೈರೆಕ್ಷನ್ ಅಲ್ಲಿ ನನಗೆ ರೆಕ್ಟಾಂಗಲ್ ಬರುತ್ತೆ. ಅದೇ ರೀತಿ ಎಲಿಪ್ಸ್ ಟೂಲು.
ಸೊ ಎಲಿಪ್ಸ್ ಡ್ರಾ ಮಾಡ್ಬೇಕಾದ್ರೆ ಶಿಫ್ಟ್ ಇಟ್ಕೊಂಡ್ರೆ ಸರ್ಕಲ್ ಬರುತ್ತೆ. ಅದೇ ರೀತಿ ರೆಕ್ಟಾಂಗಲ್ ಟೂಲ್ ಅಲ್ಲಿ ಶಿಫ್ಟ್ ಇಟ್ಕೊಂಡ್ರೆ ಸ್ಕ್ವೇರ್ ಬರುತ್ತೆ. 3 ಪಾಯಿಂಟ್ ರೆಕ್ಟಾಂಗಲ್ ಸೇಮ್ 3 ಪಾಯಿಂಟ್ ಎಲಿಪ್ಸು ಸೇಮ್ 3 ಪಾಯಿಂಟ್ ರೆಕ್ಟಾಂಗಲ್ ಹೇಗೆ ಯೂಸ್ ಮಾಡ್ತಿದ್ವಿ ಅದೇ ರೀತಿ ಯೂಸ್ ಮಾಡೋದು. ನೆಕ್ಸ್ಟ್ ಒನ್ ಬಂದು ಆಬ್ಜೆಕ್ಟ್ ಟೂಲ್ ಫ್ಲೈಔಟ್ ಅಂತ. ಸೊ ನಮಗೆ ಡಿಫ್ರೆಂಟ್ ಶೇಪ್ಸ್ ಇದೆ. ಯಾವ್ದಂದ್ರೆ ಪಾಲಿಗನ್ನು, ಸ್ಟಾರು, ಕಾಂಪ್ಲೆಕ್ಸ್ ಸ್ಟಾರು, ಗ್ರಾಫ್ ಪೇಪರು, ಸ್ಪೈರಲ್. ಸೊ ಸ್ಪೈರಲ್ ನಾವ್ ಎರಡ್ ತರ ಮಾಡ್ಬೋದು, ಒಂದು ಸಿಮಿಟ್ರಿಕಲ್, ಇನ್ನೊಂದು ಲಾಗರಿದಮಿಕ್. ಗ್ರಾಫ್ ಪೇಪರ್ ಅಂದ್ರೆ ಸೊ ನಿಮಗೆ ಗ್ರಿಡ್ ಬಾಕ್ಸ್ ತರ ಬರುತ್ತೆ. ಸೊ ಅದನ್ನ ನೀವು ಅನ್ಗ್ರೂಪ್ ಮಾಡ್ಕೊಂಡ್ ಬೇಕಾದ್ರೆ ಸಿಂಗಲ್ ಬಾಕ್ಸ್ ಮೂವ್ ಮಾಡ್ಕೋಬಹುದು. ಕಾಂಪ್ಲೆಕ್ಸ್ ಸ್ಟಾರ್ ನಾವು ಯೂಸ್ ಮಾಡ್ಕೊಂಡು ಪರ್ಫೆಕ್ಟ್ ಸ್ಟಾರ್ ನ ಡ್ರಾ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಕಾಂಪ್ಲೆಕ್ಸ್ ಸ್ಟಾರ್ ಅಂದ್ರೆ ಸೊ ಲೈಕ್ ಒಂದ್ ಸ್ಟಾರ್ ಅಲ್ಲೇ ಜಾಸ್ತಿ ಇಂಟರ್ಸೆಕ್ಟಿಂಗ್ ಸೈಡ್ಸ್ ಬರುತ್ತಲ್ವಾ, ಆ ರೀತಿ ಡ್ರಾ ಮಾಡ್ಬೇಕು ಅಂದ್ರೆ ಕಾಂಪ್ಲೆಕ್ಸ್ ಸ್ಟಾರ್ ನ ಡ್ರಾ ಮಾಡ್ಬೋದು. ಸೊ ಪಾಲಿಗನಲ್ ಟೂಲ್ ಯೂಸ್ ಮಾಡ್ಕೊಂಡು ನಾವು ಸಿಮಿಟ್ರಿಕಲ್ ಪಾಲಿಗನ್ಸ್ ಅಥವಾ ಸ್ಟಾರ್ಸ್ ನ ಡ್ರಾ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಸೊ ಬೇಸಿಕ್ ಶೇಪ್ ಟೂಲ್ ಫ್ಲೈಔಟ್ ಅಂತ ಒಂದಿದೆ. ಅದರಲ್ಲಿ ಲೈಕ್ ಸಿಸ್ಟಮ್ ಅಲ್ಲೇ ಕೆಲವು ಪ್ರೀಡಿಫೈನ್ಡ್ ಶೇಪ್ಸ್ ಇರುತ್ತೆ, ಅದನ್ನ ಡ್ರಾ ಮಾಡ್ಕೋಬೇಕಂದ್ರೆ ಯೂಸ್ ಮಾಡ್ಬೋದು. ಯಾವ್ಯಾವ ತರ ಶೇಪ್ ಇರುತ್ತೆ ಅಂದ್ರೆ ಬೇಸಿಕ್ ಶೇಪ್ಸ್ ಲೈಕ್ ಸ್ಮೈಲಿ, ಹೆಕ್ಸಗನ್ನು, ಟ್ರಯಾಂಗಲ್ ಈ ರೀತಿ ಇರುತ್ತೆ. ಆರೋ ಶೇಪ್ ಅಂದ್ರೆ ಡಿಫ್ರೆಂಟ್ ಆರೋ ಡೈರೆಕ್ಷನ್ಸ್ ಎಲ್ಲ ಇರುತ್ತೆ. ಫ್ಲೋ ಚಾರ್ಟ್ ಅಂದ್ರೆ ನಾವು ಫ್ಲೋ ಚಾರ್ಟ್ ಡ್ರಾ ಮಾಡ್ಬೇಕಾದ್ರೆ ಯೂಸ್ ಮಾಡ್ತೀವಲ್ಲ ಸಿಂಬಲ್ಸ್ ಅದಿರುತ್ತೆ. ಬ್ಯಾನರ್ ಶೇಪ್ ಅಂದ್ರೆ ಲೈಕ್ ಎಕ್ಸ್ಪ್ಲೋಷನ್ ಶೇಪು, ರಿಬ್ಬನ್ನು ಆ ರೀತಿ ಎಲ್ಲ ಇರುತ್ತೆ. ಸೊ ನಮಗೆ ರಿಕ್ವೈರ್ಮೆಂಟ್ ಇದ್ರೆ ಆ ತರ ಶೇಪ್ಸ್ ನ ಇನ್ಸರ್ಟ್ ಮಾಡ್ಕೋಬಹುದು. ಕಾಲ್ಔಟ್ ಶೇಪ್ ಅಲ್ಲಿ ಕಾಲ್ಔಟ್ಸ್ ಮತ್ತೆ ಲೇಬಲ್ಸ್ ಇರುತ್ತೆ. ಟೆಕ್ಸ್ಟ್ ಟೂಲ್. Text tool lets you type words directly on the screen as artistics or paragraphs. ಸೊ ನಾ ಆಗ್ಲೇ ಹೇಳ್ದೆ ಅಲ್ವಾ, ಆರ್ಟಿಸ್ಟಿಕ್ ಟೆಕ್ಸ್ಟ್ ಆದ್ರೂ ಕ್ರಿಯೇಟ್ ಮಾಡ್ಬೋದು, ಪ್ಯಾರಾಗ್ರಾಫ್ ಟೆಕ್ಸ್ಟ್ ಆದ್ರೂ ಕ್ರಿಯೇಟ್ ಮಾಡ್ಬೋದು ಅಂತ. ಹೇಗೆ ಕ್ರಿಯೇಟ್ ಮಾಡ್ತೀವಿ ಅಂದ್ರೆ ಟೆಕ್ಸ್ಟ್ ಟೂಲ್ ನ ಯೂಸ್ ಮಾಡ್ಕೊಂಡು ಮಾಡ್ತೀವಿ. ಅದೇ ರೀತಿ ಟೇಬಲ್ ಟೂಲ್ ಅಂತ ಒಂದಿದೆ. ಸೊ ಟೇಬಲ್ಸ್ ನ ಡ್ರಾ ಮಾಡ್ಬೇಕಂದ್ರೆ ಟೇಬಲ್ ಟೂಲ್ ನ ಯೂಸ್ ಮಾಡ್ತೀವಿ. ಡೈಮೆನ್ಷನ್ ಟೂಲ್ ಫ್ಲೈಔಟ್ ಅಂತ. ಸೊ ಡೈಮೆನ್ಷನ್ಸ್ ನ ಮೆಜರ್ ಮಾಡ್ಬೇಕಂದ್ರೆ ಅವಾಗ ಡೈಮೆನ್ಷನ್ ಟೂಲ್ ಫ್ಲೈಔಟ್ ನ ಯೂಸ್ ಮಾಡ್ತೀವಿ. ಸೊ ಅದರಲ್ಲಿ ನಮ್ಗೆ ಪ್ಯಾರಲಲ್ ಡೈಮೆನ್ಷನ್, ಹಾರಿಜಾಂಟಲ್ ಆರ್ ವರ್ಟಿಕಲ್ ಡೈಮೆನ್ಷನ್, ಆಂಗುಲರ್ ಡೈಮೆನ್ಷನ್, ಸೆಗ್ಮೆಂಟ್ ಡೈಮೆನ್ಷನ್, 3 ಪಾಯಿಂಟ್ ಕಾಲ್ಔಟ್ ಅಂತ ಇಷ್ಟು ಆಪ್ಷನ್ ಇದೆ. ಸೊ ಪ್ಯಾರಲಲ್ ಡೈಮೆನ್ಷನ್ ಟೂಲ್ ಯೂಸ್ ಮಾಡ್ಕೊಂಡು ಸ್ಲ್ಯಾಂಟ್ ಆಗಿ ಡೈಮೆನ್ಷನ್ ಲೈನ್ಸ್ ನ ಡ್ರಾ ಮಾಡ್ಬೋದು. ಹಾರಿಜಾಂಟಲ್ ಅಥವಾ ವರ್ಟಿಕಲ್ ಲೈನ್ಸ್ ನ ಡ್ರಾ ಮಾಡ್ಬೇಕಂದ್ರೆ ಅವಾಗ ಹಾರಿಜಾಂಟಲ್ ಆರ್ ವರ್ಟಿಕಲ್ ಡೈಮೆನ್ಷನ್ ಯೂಸ್ ಮಾಡ್ತೀವಿ. ಸೊ ಆಂಗಲರ್ ಲೈನ್ಸ್ ಡ್ರಾ ಮಾಡ್ಬೇಕಂದ್ರೆ ಆಂಗುಲರ್ ಡೈಮೆನ್ಷನ್ ಯೂಸ್ ಮಾಡ್ತೀವಿ. ಸೊ ಇವಾಗ ಎರಡು ನೋಡ್ ಮಧ್ಯೆ ಒಂದು ಲೈನ್ ಹಾಕ್ಬೇಕು ಅಂದ್ರೆ ಅಥವಾ ಒಂದು ಸೆಗ್ಮೆಂಟ್ಸ್ ಮಧ್ಯೆ ಲೈನ್ಸ್ ಹಾಕ್ಬೇಕು ಅಂದ್ರೆ ಸೆಗ್ಮೆಂಟ್ ಡೈಮೆನ್ಷನ್ ಯೂಸ್ ಮಾಡ್ತೀವಿ. ಸೊ ಕಾಲ್ಔಟ್ ಮಧ್ಯೆ ಲೈನ್ ಹಾಕ್ಬೇಕು ಅಂದ್ರೆ ಅವಾಗ 3 ಪಾಯಿಂಟ್ ಕಾಲ್ಔಟ್ ಡೈಮೆನ್ಷನ್ ಟೂಲ್ ಅಲ್ಲಿರುವಂತದನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕನೆಕ್ಟರ್ ಟೂಲ್. ಸೊ ಕನೆಕ್ಟರ್ ಟೂಲ್ ಯೂಸ್ ಮಾಡ್ಕೊಂಡು ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಕನೆಕ್ಟರ್ಸ್ ನ ಹಾಕೋಬಹುದು. ಲೈಕ್ ಸ್ಟ್ರೈಟ್ ಲೈನ್ ಕನೆಕ್ಟರು, ರೈಟ್ ಆಂಗಲ್ ಕನೆಕ್ಟರು, ರೈಟ್ ಆಂಗಲ್ ರೌಂಡೆಡ್ ಕನೆಕ್ಟರು, ಆಂಕರ್ ಪಾಯಿಂಟ್ ನ ಎಡಿಟ್ ಮಾಡ್ಬೋದು. ಸೊ ಸ್ಟ್ರೈಟ್ ಲೈನ್ ಕನೆಕ್ಟರ್ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ಸ್ಟ್ರೈಟ್ ಆಗಿರೋ ಲೈನ್ ಕನೆಕ್ಟರ್ ಆಡ್ ಮಾಡೋದಕ್ಕೆ ಯೂಸ್ ಮಾಡುತ್ತೆ. ಅದೇ ರೀತಿ ರೈಟ್ ಆಂಗಲ್ ರೌಂಡ್ ಕಾರ್ನರ್ ಮತ್ತೆ ಎಡಿಟ್ ಆಂಕರ್ ಯೂಸ್ ಮಾಡ್ಕೊಂಡು ನಾವು ಕನೆಕ್ಟರ್ ಲೈನ್ ನ ಚೇಂಜ್ ಮಾಡ್ಕೋಬಹುದು ಆಂಕರ್ ಪಾಯಿಂಟ್ಸ್ ನ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇಂಟರ್ಆಕ್ಟಿವ್ ಟೂಲ್ ಫ್ಲೈಔಟ್. ಸೊ ಇಂಟರ್ಆಕ್ಟಿವ್ ಟೂಲ್ ಫ್ಲೈಔಟ್ ಅಲ್ಲಿ ನಮ್ಗೆ ಯಾವ್ಯಾವ ಆಪ್ಷನ್ ಇದೆ ಅಂದ್ರೆ ಬ್ಲೆಂಡು, ಕಾಂಟೋರು, ಡಿಸಾರ್ಟ್, ಡ್ರಾಪ್ ಶಾಡೋ, ಎನ್ವಲಪ್, ಎಕ್ಸ್ಟ್ರೂಡ್, ಟ್ರಾನ್ಸ್ಪರೆನ್ಸಿ. ಸೊ ಇದೆಲ್ಲ ಏನಪ್ಪಾ ಅಂದ್ರೆ ಇವಾಗ ನನ್ನ ಇಮೇಜ್ ಇದೆ ಅಲ್ಲ ಅಥವಾ ಒಂದು ಆಬ್ಜೆಕ್ಟ್ ಇದೆ ಅಲ್ವಾ, ಸೊ ಅದಕ್ಕೆ 3D ಎಫೆಕ್ಟ್ ಕೊಡ್ಬೇಕಂದ್ರೆ ಇಂಟರ್ಆಕ್ಟಿವ್ ಟೂಲ್ಸ್ ನ ಯೂಸ್ ಮಾಡ್ತೀವಿ. ಯಾವ್ದಪ್ಪ ಅಂದ್ರೆ ಇಂಟರ್ಆಕ್ಟಿವ್ ಟೂಲ್ ಫ್ಲೈಔಟ್ ಅಲ್ಲಿ ಇರುವಂತದ್ದು. ಸೊ ಬ್ಲೆಂಡ್ ಅಂದ್ರೆ ಏನ್ ಮಾಡುತ್ತೆ, ನನಗೆ ಎರಡು ಆಬ್ಜೆಕ್ಟ್ ನ ಬ್ಲೆಂಡ್ ಮಾಡುತ್ತೆ. ಕಾಂಟೂರ್ ಅಂದ್ರೆ ಏನ್ ಮಾಡುತ್ತೆ, ಒಂದು ಆಬ್ಜೆಕ್ಟ್ ನ ಕಾಂಟೂರ್ ಮಾಡುತ್ತೆ, ಅಂದ್ರೆ ಕಾಂಟೂರ್ ಎಫೆಕ್ಟ್ ನ ಅಪ್ಲೈ ಮಾಡೋದಕ್ಕೆ ಬಿಡುತ್ತೆ. ಸೊ ಡಿಸಾರ್ಟ್ ಅಂದ್ರೆ ಏನಪ್ಪಾ ಅಂದ್ರೆ ಪುಷ್ ಅಥವಾ ಪುಲ್ ಅಥವಾ ಜಿಪ್ಪರ್ ಡಿಸ್ಟಾರ್ಷನ್ ಅಥವಾ ಟ್ವಿಸ್ಟ್ ಆಗಿರುವಂತಹ ಡಿಸಾರ್ಷನ್ ನ ಅಪ್ಲೈ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಡ್ರಾಪ್ ಶಾಡೋ ಅಂದ್ರೆ ಶಾಡೋ ಹಾಕೋದಿಕ್ ಬಿಡುತ್ತೆ. ಎನ್ವಲಪ್ ಟೂಲ್ ಅಂದ್ರೆ ಲೈಕ್ ಒಂದ್ ಶೇಪ್ ಇರುತ್ತಲ್ವಾ, ಅದು ಎನ್ವಲಪ್ ನೋಟ್ಸ್ ಕಾಣೋಂಗೆ ಬರುತ್ತೆ. ನೆಕ್ಸ್ಟ್ ಎಕ್ಸ್ಟ್ರೂಡ್ ಟೂಲ್ ಅಂದ್ರೆ ಸೊ ನಾನು ಒಂದು ಇಮೇಜ್ಗೆ ಡೆಪ್ತ್ ಆಡ್ ಮಾಡಬೇಕು ಅನ್ಕೊಳ್ಳಿ, ಅವಾಗ ಎಕ್ಸ್ಟ್ರೂಡ್ ನ ಯೂಸ್ ಮಾಡ್ತೀವಿ. ಸೊ ಟ್ರಾನ್ಸ್ಪರೆನ್ಸಿ ಅಂದ್ರೆ ನನಗೊಂದು ಇಮೇಜ್ ಟ್ರಾನ್ಸ್ಪರೆಂಟ್ ಆಗಿ ಕಾಣಬೇಕು ಅಂದ್ರೆ ಟ್ರಾನ್ಸ್ಪರೆನ್ಸಿ ಎಫೆಕ್ಟ್ ನ ಹಾಕ್ತಿವಿ. ಸೊ ಐಡ್ರಾಪರ್ ಟೂಲ್ ಅಲ್ಲಿ ಎರಡು ತರ ಐಡ್ರಾಪರ್ ಟೂಲ್ ಇದೆ. ಒಂದು ಕಲರ್ ಐಡ್ರಾಪರ್, ಇನ್ನೊಂದು ಅಟ್ರಿಬ್ಯೂಟ್ ಐಡ್ರಾಪರ್ ಅಂತ. ಸೊ ಕಲರ್ ಐಡ್ರಾಪರ್ ಅಲ್ಲಿ ಏನಪ್ಪಾ ಅಂದ್ರೆ ಸೊ ಈಗ ನಾನು ಫೋಟೋಶಾಪ್ ಅಲ್ಲೆಲ್ಲ ತೋರಿಸ್ತೆ ಅಲ್ವಾ, ಯಾವ್ದಾದ್ರು ಕಲರ್ ಬೇಕು ಅನ್ಸಿದ್ರೆ ಜಸ್ಟ್ ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಿದ್ರೆ ಆ ಕಲರ್ ನನಗೆ ಫೋರ್ಗ್ರೌಂಡ್ ಕಲರ್ ಅಲ್ಲಿ ಬಂದು ಲೋಡ್ ಆಗುತ್ತೆ ಅಂತ. ಸೊ ಆ ತರ ವರ್ಕ್ ಮಾಡೋದು ಬಂದು ಕಲರ್ ಐಡ್ರಾಪರ್. ಅದ್ಬಿಟ್ಟು ಇನ್ನೂ ಒಂದಿದೆ ಏನಪ್ಪಾ ಅಂದ್ರೆ ಅಟ್ರಿಬ್ಯೂಟ್ ಐಡ್ರಾಪರ್ ಅಂತ. ಸೊ ಅದ್ ಏನ್ ಮಾಡುತ್ತೆ ಅಂದ್ರೆ ಇವಾಗ ನಂದೊಂದು ಆಬ್ಜೆಕ್ಟ್ ಇರುತ್ತೆ ಅನ್ಕೊಳ್ಳಿ, ಒಂದು ಆಬ್ಜೆಕ್ಟ್ ಡ್ರಾ ಮಾಡಿರ್ತೀರಾ ಅನ್ಕೊಳ್ಳಿ, ಅದಕ್ಕೆ ಲೈನ್ ಥಿಕ್ನೆಸ್ ಅಥವಾ ಕಲರ್ ಅಥವಾ ಸೈಜ್ ಅದ್ರ ಏನೋ ಎಫೆಕ್ಟ್ ಅಪ್ಲೈ ಮಾಡಿರ್ತೀರಾ. ಸೊ ಅದೆಲ್ಲ ಕಾಪಿ ಆಗ್ಬೇಕು ಅಂದ್ರೆ ಅಟ್ರಿಬ್ಯೂಟ್ಸ್ ಐಡ್ರಾಪರ್ ಯೂಸ್ ಮಾಡ್ಕೊಂಡು ನಾವು ಆ ಸೆಟ್ಟಿಂಗ್ಸ್ ಕೂಡ ಕಾಪಿ ಮಾಡ್ಕೋಬಹುದು.
ಸೊ ಕಾಪಿ ಮಾಡ್ಕೊಳಕ್ ಯೂಸ್ ಮಾಡ್ತೀವಿ. ಬರೀ ಕಲರ್ ಅಂದ್ರೆ ಕಲರ್ ಐ ಡ್ರಾಪರ್. ಸೊ ಇವಾಗ ನಂದು ಒಂದು ಆಬ್ಜೆಕ್ಟ್ ನಾನು ಪ್ರಾಪರ್ಟೀಸ್ ಕಾಪಿ ಮಾಡ್ಬೇಕಂದ್ರೆ ಅಟ್ರಿಬ್ಯೂಟ್ ಐ ಡ್ರಾಪರ್ ನ ಯೂಸ್ ಮಾಡ್ತೀವಿ. ಸೊ ಈ ಆಪ್ಷನ್ ಯೂಸ್ ಮಾಡೋದ್ರಿಂದ ನಮ್ ಕೆಲಸ ಎಲ್ಲ ಈಸಿಯಾಗಿ ಆಗುತ್ತೆ. ಸೊ ಒಂದೇ ತರ ಅಟ್ರಿಬ್ಯೂಟ್ಸ್ ಬೇರೆ ಬೇರೆದಕ್ಕೆ ಹಾಕ್ಬೇಕು ಅಂದ್ರೆ ಅವಾಗ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಔಟ್ಲೈನ್ ಟೂಲ್ ಫ್ಲೈಔಟ್. ಸೊ ಔಟ್ಲೈನ್ ಟೂಲ್ ಯೂಸ್ ಮಾಡಿಕೊಂಡು ಔಟ್ಲೈನ್ ಕಲರ್ ಅಥವಾ ಔಟ್ಲೈನ್ ಪೆನ್ ಇರುತ್ತಲ್ಲ, ಅದು ಡೈಲಾಗ್ ಬಾಕ್ಸ್ ಬರುತ್ತೆ. ಸೊ ಈಸಿಯಾಗಿ ಔಟ್ಲೈನ್ ರಿಲೇಟೆಡ್ ವರ್ಕ್ಸ್ನೆಲ್ಲ ಮಾಡ್ಕೋಬಹುದು. ಫಿಲ್ ಟೂಲ್ ಫ್ಲೈಔಟ್ ಏನ್ ಮಾಡುತ್ತಪ್ಪ ಅಂದ್ರೆ ಕಲರ್ಸ್ ನ ಫಿಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನನಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಲ್ಸ್ ಇದೆ ಅಲ್ವಾ, ಅದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಇಂಟರಾಕ್ಟಿವ್ ಫಿಲ್ ಟೂಲ್ ಫ್ಲೈಔಟ್ ಅಲ್ಲಿ ಎರಡಿದೆ, ಲೈಕ್ ಇಂಟರಾಕ್ಟಿವ್ ಫಿಲ್ ಮತ್ತೆ ಮೆಶ್ ಫಿಲ್. ಸೊ ಮೆಶ್ ಅಂದ್ರೆ ಲೈಕ್ ಗ್ರಿಡ್ ತರ ಬರುತ್ತೆ. ಸೊ ನಂಗೆ ಯಾವ ಕಲರ್ ಬೇಕು ಅದನ್ನ ಅಪ್ಲೈ ಮಾಡ್ಕೋಬಹುದು. The blank page gives you freedom to specify every aspect of drawing. ಸೊ ನಮ್ದು ಬ್ಲಾಂಕ್ ಪೇಜ್ ಇರುತ್ತಲ್ಲ, ಅದು ನಮಗೆ ಸೊ ಯಾವ ರೀತಿ ಡ್ರಾ ಮಾಡಬೇಕು ಅಂತ ನಮಗೆ ಫುಲ್ ಫ್ರೀಡಮ್ ನ ಕೊಡುತ್ತೆ. ಓಕೆ, ಎ ಟೆಂಪ್ಲೇಟ್ಸ್ ಪ್ರೊವೈಡ್ ಯು ವಿತ್ ಅ ಸ್ಟಾರ್ಟಿಂಗ್ ಪಾಯಿಂಟ್ ಅಂಡ್ ಲೀವ್ಸ್ ದ ಅಮೌಂಟ್ ಆಫ್ ಕಸ್ಟಮೈಸೇಷನ್ ಅಪ್ ಟು ಯು. ಸೊ ಟೆಂಪ್ಲೇಟ್ ಅಂದ್ರೆ ಲೈಕ್ ಬೇಸಿಕ್ ಫಾರ್ಮ್ಯಾಟಿಂಗ್ಸ್ ಆ ಥರದ್ದೆಲ್ಲ ಕೊಟ್ಟಿರ್ತಾರೆ. ಸೊ ಆಮೇಲೆ ಡಿಸೈನಿಂಗು ಬೇಕಾದ್ರೆ ನಾವು ಮಾಡ್ಕೋಬಹುದು. ಸೊ ಎಕ್ಸ್ಟೆನ್ಷನ್ ಆಫ್ Coreldraw ಫೈಲ್ ಏನಪ್ಪಾ ಅಂದ್ರೆ CDR, ಅದೇ ಟೆಂಪ್ಲೇಟ್ ಅಂದ್ರೆ CDT. Coreldraw ಪ್ರಿಸೆಟ್ಸ್ ಯಾವ್ದಾವ್ದಪ್ಪ ಅಂದ್ರೆ Coreldraw ಡಿಫಾಲ್ಟ್, ಡಿಫಾಲ್ಟ್ CMYK, ಡಿಫಾಲ್ಟ್ RGB, ವೆಬ್ ಮತ್ತೆ ಕಸ್ಟಮ್. ಸೊ Coreldraw ಡಿಫಾಲ್ಟ್ ಅಲ್ಲಿ ಏನಪ್ಪಾ ಅಂದ್ರೆ ಅಪ್ಲೈಸ್ Coreldraw ಡಿಫಾಲ್ಟ್ ಸೆಟ್ಟಿಂಗ್ಸ್ ಫಾರ್ creating graphics that are designated for printing. ಸೊ ಪ್ರಿಂಟಿಂಗ್ ಪರ್ಪಸ್ ಗೆ ಯೂಸ್ ಮಾಡೋದಾದ್ರೆ Coreldraw ಡಿಫಾಲ್ಟ್ ನ ಕೊಡ್ತೀವಿ. ಸೊ ಡಿಫಾಲ್ಟ್ CMYK ಅಪ್ಲೈ ಸೆಟ್ಟಿಂಗ್ ಫಾರ್ ಕ್ರಿಯೇಟಿಂಗ್ ಗ್ರಾಫಿಕ್ಸ್ ದಟ್ ಆರ್ ಡೆಸ್ಟಿನೇಟೆಡ್ ಫಾರ್ ಕಮರ್ಷಿಯಲ್ ಪ್ರಿಂಟಿಂಗ್. ಸೊ ಕಮರ್ಷಿಯಲ್ ಪ್ರಿಂಟಿಂಗ್ ಗಾದ್ರೆ ಡಿಫಾಲ್ಟ್ CMYK ಕೊಡ್ತೀವಿ. ಸೊ ಡಿಫಾಲ್ಟ್ RGB ಅಪ್ಲೈ ಸೆಟ್ಟಿಂಗ್ಸ್ ಫಾರ್ ಕ್ರಿಯೇಟಿಂಗ್ ಗ್ರಾಫಿಕ್ಸ್ ದಟ್ ಆರ್ ಡಿಸೈನ್ ಫಾರ್ ಪ್ರಿಂಟಿಂಗ್ ಟು ಅ ಹೈ ಫಿಡೆಲಿಟಿ ಪ್ರಿಂಟರ್. ಸೊ ಹೈ ಫಿಡೆಲಿಟಿ ಪ್ರಿಂಟರ್ ಅಲ್ಲಿ ಪ್ರಿಂಟ್ ಮಾಡ್ಬೇಕಂದ್ರೆ ಅವಾಗ ಡಿಫಾಲ್ಟ್ RGB ಕೊಡ್ತೀವಿ. ವೆಬ್ ಅಪ್ಲೈ ಸೆಟ್ಟಿಂಗ್ಸ್ ಫಾರ್ ಕ್ರಿಯೇಟಿಂಗ್ ಗ್ರಾಫಿಕ್ಸ್ ದಟ್ ಆರ್ ಡೆಸ್ಟಿನೇಟೆಡ್ ಫಾರ್ ದ ಇಂಟರ್ನೆಟ್. ಸೊ ಇಂಟರ್ನೆಟ್ ಅಲ್ಲಿ ಪಬ್ಲಿಷ್ ಮಾಡ್ಬೇಕಂದ್ರೆ ವೆಬ್ ಅಂತ ಕೊಡ್ತೀವಿ. ಓಕೆ, ಸೊ ಇದನ್ನ ಪ್ರಿಸೆಟ್ಸ್ ಅಂತ ಹೇಳ್ತೀವಿ. ಕಸ್ಟಮ್ ಲೆಟ್ಸ್ ಯು ಕಸ್ಟಮೈಸ್ ಡೆಸ್ಟಿನೇಷನ್ ಸೆಟ್ಟಿಂಗ್ಸ್ ಫಾರ್ ದ ಡಾಕ್ಯುಮೆಂಟ್ಸ್. ಸೊ ನೀವು ಏನಕ್ಕೆ ಯಾವ್ದಕ್ಕೆ ಮಾಡಬೇಕು ಅಂತ ಕಸ್ಟಮ್ ಆಗಿ ನೀವು ಸೆಟ್ ಮಾಡ್ಕೋಬಹುದು. ಯು ಕ್ಯಾನ್ ಪ್ರಿವ್ಯೂ ಎ ಡ್ರಾಯಿಂಗ್ ಟು ಸಿ ಹೌ ಇಟ್ ವಿಲ್ ಲುಕ್ ವೆನ್ ಪ್ರಿಂಟೆಡ್ ಆರ್ ಎಕ್ಸ್ಪೋರ್ಟೆಡ್. ಸೊ ನಾವು ಒಂದು ಡ್ರಾ ಮಾಡ್ತೀವಿ ಅಲ್ವಾ, ಪ್ರಿವ್ಯೂ ಕೊಟ್ಬಿಟ್ಟು ಅದು ಹೇಗೆ ಕಾಣುತ್ತೆ ಪ್ರಿಂಟ್ ಕೊಟ್ಟಾಗ ಅಥವಾ ಎಕ್ಸ್ಪೋರ್ಟ್ ಮಾಡಿದಾಗ ಅಂತ ಕೂಡ ನಾವು ನೋಡ್ಬೋದು. You can also preview selected objects. The rest of the drawing is hidden. ಸೊ ನಾವು ಒಂದು ಆಬ್ಜೆಕ್ಟ್ ನ ಕೆಲವು ಪಾರ್ಟ್ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡು ಅಷ್ಟನ್ನ ಮಾತ್ರ ನೋಡ್ಬೋದು, ಬೇರೆ ಎಲ್ಲ ಹೈಡ್ ಆಗಿರುತ್ತೆ. ಓಕೆ, ಡಿಫ್ರೆಂಟ್ ಪ್ರಿವ್ಯೂ ಮೋಡ್ಸ್ ಯಾವ್ದು ಇದೆಯಪ್ಪ ಅಂದ್ರೆ ನಮ್ಗೆ ಫುಲ್ ಸ್ಕ್ರೀನ್ ಪ್ರಿವ್ಯೂ, ಪೇಜ್ ಸಾರ್ಟರ್ ವ್ಯೂ, ಫೇಸಿಂಗ್ ಪೇಜಸ್. ಇದು ಡಿಫ್ರೆಂಟ್ ಪ್ರಿವ್ಯೂ ಮೋಡ್ಸ್. ಓಕೆ, ಸೊ ನನ್ನ ಸಿಸ್ಟಮ್ ಅಲ್ಲಿ ಇರುವಂತ ಪ್ರಿವ್ಯೂ ಮೋಡ್ಸ್ ಯಾವ್ದಪ್ಪ ಅಂದ್ರೆ ಸಿಂಪಲ್ ವೈರ್ ಫ್ರೇಮ್, ಡ್ರಾಫ್ಟ್, ನಾರ್ಮಲ್, enhanced, pixels, simulate overprint, rasterize complex effect, enhanced view. ಓಕೆ, ಸೊ ಒಂದೊಂದನ್ನು ನೋಡ್ತಾ ಹೋಗೋಣ. ಸಿಂಪಲ್ ವೈರ್ ಫ್ರೇಮ್ displays an outline of the drawing by hiding fills, extrusions, contours, drop shadows and intermediate blend shapes. Also displays the bitmap in monochrome. This mode ಲೆಟ್ಸ್ ಯು ಕ್ವಿಕ್ಲಿ ಪ್ರಿವ್ಯೂ ಬೇಸಿಕ್ ಎಲಿಮೆಂಟ್ಸ್ ಇನ್ ಅನ್ ಡ್ರಾಯಿಂಗ್. ಸೊ ನನ್ನ ಡ್ರಾಯಿಂಗ್ ಅಲ್ಲಿ ಇರುವಂತ ಬೇಸಿಕ್ ಎಲಿಮೆಂಟ್ಸ್ ಮಾತ್ರ ತೋರಿಸುತ್ತೆ. ಅಂದ್ರೆ ಕಲರ್ ಫಿಲ್ ಆಗಿರೋದಿಲ್ಲ, ಡ್ರಾಪ್ ಶಾಡೋ ಇರೋದಿಲ್ಲ, ಕಾಂಟೂರ್ಸ್ ಇರೋದಿಲ್ಲ, ಎಕ್ಸ್ಟ್ರೂಷನ್ಸ್ ಇರಲ್ಲ, ಇವೇನು ಇಲ್ದಲೆ ಬರೀ ಸಿಂಪಲ್ ಔಟ್ಲೈನ್ ಆ ತರ ತೋರಿಸುತ್ತೆ ನನಗೆ. ಓಕೆ, ಸೆಕೆಂಡ್ ಒನ್ ಬಂದು ವೈರ್ ಫ್ರೇಮ್. ಡಿಸ್ಪ್ಲೇಸ್ ಎ ಡ್ರಾಯಿಂಗ್ ಇನ್ ಸಿಂಪಲ್ ವೈರ್ ಫ್ರೇಮ್ ಮೋಡ್ ಪ್ಲಸ್ ಇಂಟರ್ಮೀಡಿಯೇಟ್ ಬ್ಲೆಂಡ್ ಶೇಪ್ಸ್. ಸೊ ಇಂಟರ್ಮೀಡಿಯೇಟ್ ಆಗಿರುವಂತ ಬ್ಲೆಂಡ್ ಶೇಪ್ಸ್ ನ ತೋರಿಸುತ್ತೆ. ನೆಕ್ಸ್ಟ್ ಒನ್ ಬಂದು ಡ್ರಾಫ್ಟ್. Displayed fills and bitmaps with a low resolution. This mode eliminates some detail to allow you to focus on the color balances in the drawing. So color balances ಅನ್ನ ಲೈಕ್ ಇರುತ್ತಲ್ಲ ಅದ್ರ ಮೇಲೆ ಫೋಕಸ್ ಮಾಡೋದನ್ನ ಕಮ್ಮಿ ಮಾಡಿಸುತ್ತೆ. ಓಕೆ, ಸೊ ಬೇಸಿಕ್ ಆಗಿ ನಮ್ಗೆ ಟೆಕ್ಸ್ಟ್ ಆ ತರ ಏನಾದ್ರು ಇದ್ರೆ ಕಾನ್ಸಂಟ್ರೇಟ್ ಮಾಡ್ಬೇಕಾದ್ರೆ ಡ್ರಾಫ್ಟ್ ಮೋಡ್ ಅಲ್ಲಿ ನೋಡ್ತೀವಿ. ನೆಕ್ಸ್ಟ್ ನಾರ್ಮಲ್. Displays a drawing without postscript fills or high resolution bitmaps. This mode refreshes and opens slightly faster than the enhanced mode. Enhanced mode ಗಿಂತ ಸ್ವಲ್ಪ ಫಾಸ್ಟ್ ಆಗುತ್ತೆ. ಇದರಲ್ಲಿ postscript fills ಅಥವಾ ಹೈ ರೆಸಲ್ಯೂಷನ್ bitmaps ಇದ್ರೆ ಅದನ್ನ ತೋರಿಸೋದಿಲ್ಲ. Enhanced mode. It is the default view. It displays a drawing with postscript fills, high resolution bitmap and also anti-aliased vector graphics. Next ಬಂದ್ಬಿಟ್ಟು pixel. Pixels display a pixel based
retention of the drawing, which allows you to zoom in on an area of an object and then position and size the object more precisely. This view also lets you see that what the drawing will look like when it is exported to the bitmap file format. So pixels ಅಂದ್ರೆ ಇವಾಗ ನಾನು ಈ ಫೈಲ್ ನ BMP ಫಾರ್ಮ್ಯಾಟ್ಗೆ ಅಥವಾ ಫೋಟೋಶಾಪ್ಗೆ ಏನಾದ್ರು ಎಕ್ಸ್ಪೋರ್ಟ್ ಮಾಡಿದ್ರೆ ಹೇಗ್ ಕಾಣುತ್ತೆ ಅನ್ನೋದನ್ನ ನೋಡೋದಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಬಂದು ಸಿಮ್ಯುಲೇಟ್ ಓವರ್ ಪ್ರಿಂಟ್. ಸೊ ನನ್ನ ಡಾಕ್ಯುಮೆಂಟ್ ಅಲ್ಲಿ ಓವರ್ ಪ್ರಿಂಟಿಂಗ್ ಏನಾದ್ರು ಇದ್ರೆ ಸೊ ಅದು ಹೇಗ್ ಕಾಣುತ್ತೆ ಅಂತ ನೋಡ್ಬೇಕಂದ್ರೆ ಸಿಮ್ಯುಲೇಟ್ ಓವರ್ ಪ್ರಿಂಟ್ ಮೋಡ್ ಅಲ್ಲಿ ನೋಡ್ತೀವಿ. Simulates the color of areas where overlapped objects were set to overprint and displays PostScript filled high resolution bitmaps and anti-aliased vector graphics. Next one ಬಂದು rasterize complex effect. Rasterize the display of complex effects such as transparencies, bevel and drop shadows when in enhanced view. This option is useful for previewing how the complex effects will be printed. So complex effects ಏನಾದ್ರು ಇತ್ತು ಅಂದ್ರೆ ಅದು ಹೇಗೆ ಪ್ರಿಂಟ್ ಆಗುತ್ತೆ ಅಂತ ನೋಡ್ಬೇಕಂದ್ರೆ rasterize complex effects ಅಂತ ಕೊಡ್ತೀವಿ. ಓಕೆ, to ensure the successful printing of complex effects, most printer require complex effects to be rasterized. So ತುಂಬಾ ಚೆನ್ನಾಗಿ ಬರ್ಬೇಕಂದ್ರೆ ಫಸ್ಟ್ ನಾವು ಕಾಂಪ್ಲೆಕ್ಸ್ ಎಫೆಕ್ಟ್ಸ್ ಏನಾದ್ರು ಇತ್ತು ಅಂದ್ರೆ ಅದನ್ನ ನಾವು rasterize ಮಾಡಬೇಕು. rasterize ಅಂದ್ರೆ bitmap image ಫಾರ್ಮ್ಯಾಟ್ ಗೆ ಕನ್ವರ್ಟ್ ಮಾಡಬೇಕು. ಓಕೆ, there are two options for specifying a page size or page layout. So ಹೇಗೆ ಸೆಟ್ ಮಾಡಬಹುದು ಪೇಜ್ ಸೈಜ್ ಅಥವಾ ಪೇಜ್ ಲೇಔಟ್ ಅಂದ್ರೆ ಪ್ರಿಸೆಟ್ ಪೇಜ್ ಸೈಜ್ ಆರ್ ಕ್ರಿಯೇಟಿಂಗ್ ಯುವರ್ ಓನ್. ಲೈಕ್ ನಾವು ಪೇಜ್ ಅಲ್ಲೇ ಸೈಜ್ ಇದ್ರೆ ಅದನ್ನ ಕೊಡ್ಬೋದು, ಇಲ್ಲ ಅಂದ್ರೆ ನಾವು ಕಸ್ಟಮ್ ತಗೊಂಡು ಅಲ್ಲಿ ಪೇಜ್ ಸೈಜ್ ನ ಸ್ಪೆಸಿಫೈ ಮಾಡಬಹುದು. ಸೊ ಪೇಜ್ ಓರಿಯಂಟೇಶನ್ ಎರಡ್ ತರ, ಒಂದು ಲ್ಯಾಂಡ್ಸ್ಕೇಪ್ ಇನ್ನೊಂದು ಪೋರ್ಟ್ರೇಟ್. ಲ್ಯಾಂಡ್ಸ್ಕೇಪ್ ಓರಿಯಂಟೇಶನ್ ಆಫ್ ಡ್ರಾಯಿಂಗ್ ಅಲ್ಲಿ ಅಡ್ಡಡ್ಡ ಅಗಲ ಜಾಸ್ತಿ ಇರುತ್ತೆ ಉದ್ದಕ್ಕಿಂತ, ಪೋರ್ಟ್ರೇಟ್ ಅಲ್ಲಿ ಉದ್ದ ಜಾಸ್ತಿ ಇರುತ್ತೆ ಅಗಲಕ್ಕಿಂತ. ಓಕೆ, ಎನಿ ಪೇಜಸ್ ಯು ಆಡ್ ಟು ದ ಡ್ರಾಯಿಂಗ್ ಪ್ರಾಜೆಕ್ಟ್ ಅಸ್ಯೂಮ್ ದ ಕರೆಂಟ್ ಓರಿಯಂಟೇಶನ್. ಸೊ ನೀವು ಈ ಪ್ರಾಜೆಕ್ಟ್ ಏನಾದ್ರು ಆಡ್ ಮಾಡಿದ್ರೆ ಸೊ ಇವಾಗ ಯಾವ ಓರಿಯಂಟೇಶನ್ ಇರುತ್ತೆ ಅದೇ ಕಂಟಿನ್ಯೂ ಆಗುತ್ತೆ. ಯು ಕ್ಯಾನ್ ಗಿವ್ ಸಿಂಗಲ್ ಪೇಜಸ್ ಇನ್ ಎ ಡ್ರಾಯಿಂಗ್ ಪ್ರಾಜೆಕ್ಟ್ ಡಿಫರೆಂಟ್ ಓರಿಯಂಟೇಶನ್. ಅಂದ್ರೆ ಇವಾಗ ಫಸ್ಟ್ ಪೇಜ್ ಗೆ ನೀವು ಪೋರ್ಟ್ರೇಟ್ ಕೊಟ್ಟು ಸೆಕೆಂಡ್ ಪೇಜ್ ಗೆ ಲ್ಯಾಂಡ್ಸ್ಕೇಪ್ ಕೊಡ್ಬೋದು ನೀವು. ಓಕೆ, grids and guidelines are tools that enable you to easily position the selected object to the horizontal or vertical location or both. So grid ಅಥವಾ ಗೈಡ್ಲೈನ್ಸ್ ನ ಯೂಸ್ ಮಾಡಿಕೊಂಡು ನಾವು ಆಬ್ಜೆಕ್ಟ್ಸ್ ನ ಎಲ್ಲಿ ಪ್ಲೇಸ್ ಮಾಡಬೇಕು ಅಂತ ತಿಳ್ಕೊಂಡು ಅಲ್ಲಿ ಪ್ಲೇಸ್ ಮಾಡಬಹುದು ಕರೆಕ್ಟ್ ಲೊಕೇಶನ್ ಅಲ್ಲಿ. ವರ್ಕಿಂಗ್ ವಿತ್ ದ ಗ್ರಿಡ್ ಡಿಸ್ಪ್ಲೈಡ್ ಇಸ್ ಲೈಕ್ ವರ್ಕಿಂಗ್ ಆನ್ ಗ್ರಾಫ್ ಪೇಪರ್. ಸೊ ಗ್ರಿಡ್ ಲೈನ್ ಹೇಗಿರುತ್ತಪ್ಪ ಅಂದ್ರೆ ನೋಡೋದಕ್ಕೆ ಗ್ರಾಫ್ ಪೇಪರ್ ತರ ಇರುತ್ತೆ. ಸೊ ಗ್ರಾಫ್ ಪೇಪರ್ ಮೇಲೆ ವರ್ಕ್ ಮಾಡಿದ್ರೆ ಹೇಗೆ ಫೀಲ್ ಆಗುತ್ತೆ ಆ ರೀತಿ ಗ್ರಿಡ್ ಲೈನ್ ಮೇಲೆ ವರ್ಕ್ ಮಾಡಿದ್ರೆ ಫೀಲ್ ಆಗುತ್ತೆ. ಆಯ್ತಾ, ಯು ಕ್ಯಾನ್ ಯೂಸ್ ಗ್ರಿಡ್ ಲೈನ್ ಟು ಅಲೈನ್ ಯುವರ್ ಆಬ್ಜೆಕ್ಟ್ ಟು ಅ ಪೊಸಿಷನ್. ಸೊ ಎಲ್ಲಾ ಆಬ್ಜೆಕ್ಟ್ ಒಂದ್ ಜಾಗದಲ್ಲಿ ಬರಬೇಕು ಅಂದ್ರೆ ಅವಾಗ ಪೊಸಿಷನ್ ಮಾಡೋದಕ್ಕೆ ನಾವು ಗ್ರಿಡ್ ಲೈನ್ಸ್ ನ ಯೂಸ್ ಮಾಡಬಹುದು. The grids and guidelines or non-printing lines placed to align and place the objects in drawing. So grid ಮತ್ತೆ ಗೈಡ್ಲೈನ್ಸ್ ಅದು ನಾನ್ ಪ್ರಿಂಟ್ ಅಂದ್ರೆ ಪ್ರಿಂಟ್ ಆಗದಲ್ಲೇ ಇರುವಂತ ಲೈನ್ಸ್. ಅದನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಅಲೈನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಅಥವಾ ಆಬ್ಜೆಕ್ಟ್ಸ್ ನ ಪ್ಲೇಸ್ ಮಾಡೋದಕ್ಕೆ ಪರ್ಟಿಕ್ಯುಲರ್ ಲೊಕೇಶನ್ ಅಲ್ಲಿ ಯೂಸ್ ಮಾಡ್ತೀವಿ. If you want to draw the grid from its center point outward, hold down shift. ಸೊ ಮಧ್ಯದಿಂದ ಬರ್ಬೇಕಂದ್ರೆ ಶಿಫ್ಟ್ ಕೀ ಹೋಲ್ಡ್ ಮಾಡ್ತೀವಿ. If you want to draw a grid with square cells, hold down ಕಂಟ್ರೋಲ್. ಸೊ ಸ್ಕ್ವೇರ್ ಸೆಲ್ಸ್ ತರ ಪ್ರಿಂಟ್ ಆಗ್ಬೇಕು ಅಥವಾ ಬರ್ಬೇಕು ಅಂದ್ರೆ ಅವಾಗ ಕಂಟ್ರೋಲ್ ಕೀನ ಹೋಲ್ಡ್ ಮಾಡ್ತೀವಿ. ಗೈಡ್ ಲೈನ್ಸ್ ಟೂ ಟೈಪ್ಸ್ ಇದೆ, ಒಂದು ಹಾರಿಜಾಂಟಲ್ ಇನ್ನೊಂದು ವರ್ಟಿಕಲ್. ಸೊ ಹಾರಿಜಾಂಟಲ್ ಮತ್ತೆ ವರ್ಟಿಕಲ್ ಗೈಡ್ ಲೈನ್ಸ್ ಇಂಟರ್ಸೆಕ್ಟ್ ಆಗುತ್ತೆ ಅಲ್ವಾ ಲೈನ್ಸ್, ಅದನ್ನ ನಾವು ಗ್ರಿಡ್ ಲೈನ್ಸ್ ಅಂತ ಹೇಳ್ತೀವಿ. You can also adjust the distance between the grids and number of lines between each vertical and horizontal unit can be set accordingly to your requirement. So ನನ್ನ ರಿಕ್ವೈರ್ಮೆಂಟ್ ಪ್ರಕಾರ ಸೊ ಡಿಸ್ಟೆನ್ಸ್ ನಾನು ಸೆಲೆಕ್ಟ್ ಮಾಡ್ಕೋಬಹುದು, ಲೈಕ್ ನಂಬರ್ ಆಫ್ ಲೈನ್ಸ್ ಮಧ್ಯೆ ಅಥವಾ ವರ್ಟಿಕಲ್ ಅಥವಾ ಹಾರಿಜಾಂಟಲ್ ಯೂನಿಟ್ ಮಧ್ಯೆ. ಓಕೆ, ಸೊ ನನಗೆ ಎರಡ್ ತರ ಗ್ರಿಡ್ ಲೈನ್ಸ್ ಇದೆ, ಒಂದು ಡಾಕ್ಯುಮೆಂಟ್, ಮೂರ್ ತರ ಗ್ರಿಡ್ ಲೈನ್ಸ್ ಇದೆ. ಯಾವ್ದಾದಪ್ಪ ಅಂದ್ರೆ ಡಾಕ್ಯುಮೆಂಟ್ ಗ್ರಿಡ್, ಬೇಸ್ ಲೈನ್ ಗ್ರಿಡ್, ಪಿಕ್ಸೆಲ್ ಲೈನ್ ಗ್ರಿಡ್. ಸೊ ಡಾಕ್ಯುಮೆಂಟ್ ಗ್ರಿಡ್ ಸೇಮ್ ಆಸ್ ಇನ್ ಡಿಸೈನ್ ಲೈಕ್ ನಮ್ಗೆ ಗ್ರಾಫ್ ಪೇಪರ್ ತರ ಇರುತ್ತೆ. ಬೇಸ್ ಲೈನ್ ಗ್ರಿಡ್ ನಮ್ಗೆ ರೂಲ್ಡ್ ಬುಕ್ ತರ ಇರುತ್ತೆ. ಅದೇ ಪಿಕ್ಸೆಲ್ ಗ್ರಿಡ್ ಅಂದ್ರೆ ಇಟ್ ಡಿಸ್ಪ್ಲೇಸ್ ಎ ಪಿಕ್ಸೆಲ್ ಬೇಸ್ಡ್ ರಿಡೆಂಟಿನ್ ಆಫ್ ದ ಡ್ರಾಯಿಂಗ್ ವಿಚ್ ಅಲೌಸ್ ಯು ಟು ಝೂಮ್ ಇನ್ ಅನ್ ಏರಿಯಾ ಆಫ್ ಅನ್ ಆಬ್ಜೆಕ್ಟ್ ಅಂಡ್ ಪೊಸಿಷನ್ ದ ಸೈಜ್ ದ ಆಬ್ಜೆಕ್ಟ್ ಮೋರ್ ಪ್ರಿಸೈಸ್ಲಿ. ಸೊ ಪಿಕ್ಸೆಲ್ ಗ್ರಿಡ್ ಅಲ್ಲಿ ನನ್ಗೆ ಸೊ ನನ್ನ ಡ್ರಾಯಿಂಗ್ ನ ನಾನು ನೀಟಾಗಿ ಪೊಸಿಷನ್ ಮಾಡ್ಬೋದು ಮತ್ತೆ ಸೈಜ್ ಮಾಡ್ಬೋದು. ಸ್ನ್ಯಾಪ್ ಟು ಗ್ರಿಡ್ ಅನ್ನೋದು ಒಂದು ಆಪ್ಷನ್. ಸೊ ಇದ್ರಲ್ಲಿ ಯೂಸ್ ಮಾಡ್ಕೊಂಡು ನಾನು ಏನ್ ಮಾಡ್ಬೋದಪ್ಪ ಅಂದ್ರೆ ಈ ಗ್ರಿಡ್ ಕೋಆರ್ಡಿನೇಟ್ಸ್ ಇರುತ್ತಲ್ಲ ಅದು ಮ್ಯಾಗ್ನೆಟ್ ತರ ಆಕ್ಟ್ ಮಾಡುತ್ತೆ. ಸೊ ಆಬ್ಜೆಕ್ಟ್ ಕರೆಕ್ಟ್ ಆಗಿ ಹೋಗಲ್ ಕೂತ್ಕೊಳ್ಳೋದಿಕ್ಕೆ ಸೊ ನಾವ್ ಈಸಿಯಾಗಿ ಆಬ್ಜೆಕ್ಟ್ಸ್ ನ ಪ್ಲೇಸ್ ಮಾಡ್ಬೋದು. ಯು ಕ್ಯಾನ್ ಯೂಸ್ ಡೈನಮಿಕ್ ಗೈಡ್ಸ್ ಟು ಪ್ಲೇಸ್ ಆಬ್ಜೆಕ್ಟ್ಸ್ ಇನ್
ರಿಲೇಷನ್ ಟು ಅದರ್ ಆಬ್ಜೆಕ್ಟ್ಸ್ ಆಸ್ ಯು ಡ್ರಾ ದೆಮ್. ಸೊ ಡ್ರಾ ಮಾಡಿದಾಗ ಆಬ್ಜೆಕ್ಟ್ ನೀಟಾಗಿ ಪ್ಲೇಸ್ ಆಗಬೇಕು ಅಂದ್ರೆ ಅವಾಗ ನಾವು ಡೈನಮಿಕ್ ಗೈಡ್ಸ್ ನ ಯೂಸ್ ಮಾಡಬಹುದು. ಯು ಕ್ಯಾನ್ ಡಿಸ್ಪ್ಲೇ ಡೈನಮಿಕ್ ಗೈಡ್ಸ್ ಟು ಹೆಲ್ಪ್ ಯು ಪ್ರಿಸೈಸ್ಲಿ ಮೂವ್, ಅಲೈನ್ ಅಂಡ್ ಡ್ರಾ ಆಬ್ಜೆಕ್ಟ್ಸ್ ಇನ್ ರಿಲೇಷನ್ ಟು ಅದರ್ ಆಬ್ಜೆಕ್ಟ್ಸ್. Guides are temporary guidelines that you can pull from the following snap points in objects: center, node, quadrant, text, baseline. ಇದು ಡಿಫ್ರೆಂಟ್ ಟೈಪ್ಸ್ ಆಫ್ ಎಲ್ಲಿಂದ ಪುಲ್ ಮಾಡಬಹುದು ಅನ್ನೋ ಆಪ್ಷನ್ಸ್. Dynamics guide contain invisible divisions called ticks to which your pointer gravitates. Ticks lets you move objects with precision along a dynamic guide. ಸೊ ಡೈನಮಿಕ್ ಗೈಡ್ ಅಲ್ಲಿ ನಮಗೆ ಒಂದು ಇನ್ವಿಸಿಬಲ್ ಡಿವಿಷನ್ ಇರುತ್ತೆ, ಅದನ್ನ ನಾವು ಟಿಕ್ಸ್ ಅಂತ ಹೇಳ್ತೀವಿ. ಸೊ ಅದೇನ್ ಮಾಡುತ್ತಪ್ಪ ಅಂದ್ರೆ ನಾವು ಪ್ಲೇಸ್ ಮಾಡ್ತೀವಲ್ಲ ಆಬ್ಜೆಕ್ಟ್ ಅದ್ರ ಕಡೆ ಎಳ್ಕೊಳ್ಳುತ್ತೆ. ಅದರಲ್ಲಿ 2 ತರ ಟಿಪ್ಸ್ ಇದೆ, ಲೈಕ್ ಆಂಗಲ್ ಸ್ಕ್ರೀನ್ ಟಿಪ್ ಮತ್ತೆ ಡಿಸ್ಟೆನ್ಸ್ ಸ್ಕ್ರೀನ್ ಟಿಪ್ ಅಂತ. ಆಂಗಲ್ ಸ್ಕ್ರೀನ್ ಟಿಪ್ ಏನಪ್ಪ ಮಾಡುತ್ತೆ ಅಂದ್ರೆ ನನಗೆ ಡಿಸ್ಪ್ಲೇ ಮಾಡುತ್ತೆ, ಇಲ್ಲಾಂದ್ರೆ ಹೈಡ್ ಮಾಡುತ್ತೆ ಆಂಗಲ್ ಆಫ್ ಡೈನಮಿಕ್ ಗೈಡ್ಸ್ ನ. ಅದೇ ರೀತಿ ಡಿಸ್ಟೆನ್ಸ್ ಸ್ಕ್ರೀನ್ ಟಿಪ್ ಏನ್ ಮಾಡುತ್ತೆ ಅಂದ್ರೆ ಡಿಸ್ಪ್ಲೇ ಮಾಡುತ್ತೆ, ಇಲ್ಲಾಂದ್ರೆ ಹೈಡ್ ಮಾಡುತ್ತೆ. ಏನನ್ನ ಅಂದ್ರೆ, ಸೊ ನನಗೆ 2 ಪಾಯಿಂಟ್ಸ್ ಇರುತ್ತಲ್ಲ, ಸ್ನ್ಯಾಪ್ ಪಾಯಿಂಟ್ಸ್, ಅವೆರಡರ ಮಧ್ಯೆ ಇರೋ ಡಿಸ್ಟೆನ್ಸ್ ನ ನನಗೆ ಅದು ಹೈಡ್ ಅಥವಾ ಡಿಸ್ಪ್ಲೇ ಮಾಡುತ್ತೆ. ಸೊ ಡೈನಮಿಕ್ ಗೈಡ್ ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ by using 2-point line tool we can draw straight line, perpendicular line or tangent line. so 2-point line tool ಯೂಸ್ ಮಾಡಿಕೊಂಡು ನಾವು ಸ್ಟ್ರೈಟ್ ಲೈನ್ ನ ಡ್ರಾ ಮಾಡಬಹುದು, ಇಲ್ಲ ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡಬಹುದು, ಅಥವಾ ಟ್ಯಾಂಜೆಂಟ್ ಲೈನ್ ನ ಡ್ರಾ ಮಾಡಬಹುದು. by using polyline tool we can draw free hand lines as we are sketching or on a sketching pad. ಸೊ ಸ್ಕೆಚಿಂಗ್ ಪ್ಯಾಡ್ ಮೇಲೆ ಹೇಗೆ ಸ್ಕೆಚ್ ಮಾಡ್ತೀವಿ ಆ ರೀತಿ ಏನಾದರೂ ಫ್ರೀ ಹ್ಯಾಂಡ್ ಲೈನ್ಸ್ ನ ಡ್ರಾ ಮಾಡ್ಬೇಕಂದ್ರೆ ಪಾಲಿಲೈನ್ ಟೂಲ್ ನ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಬಿ ಸ್ಪ್ಲೈನ್ ಟೂಲ್ ಅಂತ. ಇದು ಲೆಟ್ಸ್ ಯು ಡ್ರಾ ಕರ್ಡ್ ಲೈನ್ಸ್ ಅಂಡ್ ಬಿ ಸ್ಪ್ಲೈನ್ಸ್ ಬೈ ಸೆಟ್ಟಿಂಗ್ ಕಂಟ್ರೋಲ್ ಪಾಯಿಂಟ್ಸ್ ದಟ್ ಶೇಪ್ ದ ಕರ್ವ್ ವಿತೌಟ್ ಬ್ರೇಕಿಂಗ್ ಇನ್ ಟು ಅ ಸೆಗ್ಮೆಂಟ್. ಸೊ ಸೆಗ್ಮೆಂಟ್ಸ್ ಆಗಿ ಬ್ರೇಕ್ ಮಾಡ್ದೇನೆ, ಸೊ ನಾನು ಒಂದು ಲೈನು ಅಥವಾ ಕರ್ವ್ ನ ಡ್ರಾ ಮಾಡ್ಬೇಕಂದ್ರೆ ಬಿ ಸ್ಪ್ಲೈನ್ ಟೂಲ್ ನ ಯೂಸ್ ಮಾಡ್ಕೊಂಡು ಡ್ರಾ ಮಾಡ್ತೀವಿ. ನೆಕ್ಸ್ಟ್ ಒನ್ ಬಂದು ಬೀಸರ್ ಟೂಲ್. ಸೊ ಬೀಸರ್ ಟೂಲ್ ಮತ್ತೆ ಪೆನ್ ಟೂಲ್ ನ ಯೂಸ್ ಮಾಡ್ಕೊಂಡು ನಾವು ಲೈನ್ ಅಥವಾ ಕರ್ವ್ ನ ಡ್ರಾ ಮಾಡ್ಬೋದು. ಲೈಕ್ 1 ಸೆಗ್ಮೆಂಟ್ ಅಟ್ ಅ ಟೈಮ್ ನಾನು ಡ್ರಾ ಮಾಡ್ಬೋದು. ಸೊ ಈಚ್ ನೋಡ್ಗೂ ನಾನು ಪ್ರಿಸಿಷನ್ ಕಂಟ್ರೋಲ್ ಮಾಡ್ಕೊಂಡು ಮಾಡ್ಬೋದು. ಲೈಕ್ ಸ್ಟ್ರೈಟ್ ಲೈನ್ ಅಂದ್ರೆ ಜಸ್ಟ್ ಈ ಕಡೆ ಕ್ಲಿಕ್ ಮಾಡಿ ಆ ಕಡೆ ಕ್ಲಿಕ್ ಮಾಡ್ತೀವಿ. ಕರ್ವ್ ಬೇಕಂದ್ರೆ ಜಸ್ಟ್ ಮೂವ್ ಮಾಡಿದ್ರೆ ಡ್ರ್ಯಾಗ್ ಮಾಡ್ಬೇಕಾದ್ರೆ ಅವಾಗ ನನಗೆ ಕರ್ವ್ ಬರುತ್ತೆ. ಸೊ ಕರ್ವ್ ಅಲ್ಲಿ 2 ತರ ಕರ್ವ್ ಇರುತ್ತೆ, ಒಂದು ಸಿ ಕರ್ವ್ ಮತ್ತೆ ಇನ್ನೊಂದು ಎಸ್ ಕರ್ವ್. ಓಕೆ, 3-point curve tool lets you draw and curve by defining the start, end and center point. ಸೊ 3-point curve tool ಅಂತ ಒಂದು ಟೂಲ್ ಇದೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ನಾನು ಕರ್ವ್ ನ ಸ್ಟಾರ್ಟಿಂಗ್ ಪಾಯಿಂಟ್, ಎಂಡಿಂಗ್ ಪಾಯಿಂಟ್, ಸೆಂಟರ್ ಪಾಯಿಂಟ್ ನ ಕೊಟ್ಟು ನಾನು ಡ್ರಾ ಮಾಡ್ಬೋದು. By using rounded corners option you can draw a rectangle or square edged with which one rounded scalloped chamfered corners. ಸೊ ನಾನು ನನ್ನ ಇದಕ್ಕೆ ರೌಂಡೆಡ್ ಕಾರ್ನರ್ಸ್ ಬರಬೇಕು ಅಂದ್ರೆ, ಸೊ ನಾನು ಒಂದು ರೆಕ್ಟ್ಯಾಂಗಲ್ಗೆ ಅಥವಾ ಸ್ಕ್ವಯರ್ಗೆ ನಾನು ರೌಂಡೆಡ್ ಎಡ್ಜ್ ಆದ್ರೂ ಕೊಡ್ಬೋದು, ಸ್ಕ್ಯಾಲೋಪ್ಡ್ ಆದ್ರೂ ಕೊಡ್ಬೋದು, ಅಥವಾ ಚಾಂಫರ್ಡ್ ಕಾರ್ನರ್ಸ್ ಆದ್ರೂ ಕೊಡ್ಬೋದು. ಪಾಲಿಗಾನ್ ಟೂಲ್ ಲೆಟ್ಸ್ ಯು ಡ್ರಾ ಪಾಲಿಗಾನ್ ಅಂಡ್ 2 types of stars that is perfect and ಕಾಂಪ್ಲೆಕ್ಸ್. ಸೊ ಪಾಲಿಗನ್ ಟೂಲ್ ನ ಯೂಸ್ ಮಾಡ್ಕೊಂಡು ಪಾಲಿಗನ್ ಡ್ರಾ ಮಾಡ್ಬೋದು, ಸ್ಟಾರ್ಸ್ ಮಾಡ್ಬೋದು. ಸೊ ಸ್ಟಾರ್ಸ್ ನಾನೇ 2 types ಅಲ್ಲಿ ಮಾಡ್ಬೋದು, ಲೈಕ್ ಪರ್ಫೆಕ್ಟ್ ಸ್ಟಾರ್ಸ್ ಮತ್ತೆ ಕಾಂಪ್ಲೆಕ್ಸ್ ಸ್ಟಾರ್ಸ್. Perfect stars are traditionally looking stars and can have fill applied to the entire star shape. ಸೊ ಮಾಮೂಲಿ ತರ ಕಾಣುವಂತ ಸ್ಟಾರ್ಸ್ ನ ನಾವು ಟ್ರೆಡಿಷನ್ ಸ್ಟಾರ್ಸ್ ಅಂತೀವಿ, ಅದರೊಳಗಡೆ ಕಲರ್ ನಾನು ಫಿಲ್ ನ ಅಪ್ಲೈ ಮಾಡಬಹುದು. ಸೊ ಕಾಂಪ್ಲೆಕ್ಸ್ ಸ್ಟಾರ್ಸ್ ಹ್ಯಾವ್ ಇಂಟರ್ಸೆಕ್ಟಿಂಗ್ ಸೈಡ್ಸ್ ಅಂಡ್ ಪ್ರೊಡ್ಯೂಸ್ ಒರಿಜಿನಲ್ ರಿಡರ್ಸ್ ವಿತ್ ಅ ಫಿಲ್ ಅಪ್ಲೈಡ್. ಸೊ ಕಾಂಪ್ಲೆಕ್ಸ್ ಸ್ಟಾರ್ ಅಂದ್ರೆ ಲೈಕ್ ಬೇರೆ ಬೇರೆ ಡಿಸೈನ್ ತರ ಇರುತ್ತಲ್ಲ, ರಂಗೋಲಿ ತರ, ಅದನ್ನ ನಾವು ಕಾಂಪ್ಲೆಕ್ಸ್ ಸ್ಟಾರ್ ಅಂತ ಹೇಳ್ಬೋದು. ವೆನ್ ಯು ಡ್ರಾ ಎ polygon using polygon tool in Coreldraw, by default you will get a polygon with 5 sides, that is pentagon. ಸೊ polygon tool ಯೂಸ್ ಮಾಡ್ಕೊಂಡು ನೀವು ಒಂದು ಡ್ರಾ ಮಾಡಿದ್ರೆ, ಸೊ ಬೇಸಿಕಲಿ ನಿಮಗೆ ಫಸ್ಟ್ ಪೆಂಟಗನ್ ಬರುತ್ತೆ, ಅಂದ್ರೆ 5 sides ಇರುವಂತ ಪಾಲಿಗನ್ ಬರುತ್ತೆ. You can reshape the star which are created using polygon tool and also change number of sides. ಸೊ ನಂಬರ್ ಆಫ್ ಸೈಡ್ಸ್ ಜಾಸ್ತಿ ಬೇಕಂದ್ರೂ ಕೂಡ ನಾನು ಚೇಂಜ್ ಮಾಡ್ಕೋಬಹುದು ಸ್ಟಾರ್ಸ್ ಡ್ರಾ ಮಾಡ್ಬೇಕಾದ್ರೆ. ವೆನ್ ಯು ಡ್ರಾ ಎ ಪಾಲಿಗನ್ ಆರ್ ಸ್ಟಾರ್ ಯು ಕ್ಯಾನ್ ಮಾಡಿಫೈ ಬೋತ್ ಸ್ಟಾರ್ ಅಂಡ್ ಆಲ್ಸೋ ಎ ಪಾಲಿಗನ್ ಟು ಡಿಫರೆಂಟ್ ಶೇಪ್ ಯೂಸಿಂಗ್ ಶೇಪ್ ಟೂಲ್. ಸೊ ಶೇಪ್ ಟೂಲ್ ನ ಯೂಸ್ ಮಾಡ್ಕೊಂಡು ನಾವು ಡ್ರಾ ಮಾಡಿರುವಂತ ಪಾಲಿಗನ್ ನ ಅಥವಾ ಸ್ಟಾರ್ ನ ಕಾರ್ನರ್ ಅಂದ್ರೆ ಸೆಗ್ಮೆಂಟ್ ನ ಡ್ರ್ಯಾಗ್ ಮಾಡಿದ್ರೆ ಸೊ ಅದು ಬೇರೆ ಶೇಪ್ ಆಗಿ ಕನ್ವರ್ಟ್ ಆಗುತ್ತೆ. ಹೇಗೆ ಅಂದ್ರೆ ಶೇಪ್ ಟೂಲ್ ಯೂಸ್ ಮಾಡ್ಕೊಂಡು. Okay, you can draw 2 types of spirals using spiral tool, that is
ಸಿಮಿಟ್ರಿಕಲ್ ಮತ್ತೆ ಲಾಗರಿಥಮಿಕ್ ಸ್ಪೈರಲ್. ಸಿಮಿಟ್ರಿಕ್ ಸ್ಪೈರಲ್ಸ್ ಅಂದ್ರೆ ಏನಪ್ಪ ಅಂದ್ರೆ, ಇವಾಗ ಸ್ಪೈರಲ್ ಅಲ್ಲಿ ಸೊಳ್ಳೆ ಬತ್ತಿ ಇರುತ್ತೆ ನೋಡಿ, ಒಂದ್ ಲೈನು ಇನ್ನೊಂದ್ ಲೈನು ಸೇಮ್ ಡಿಸ್ಟೆನ್ಸ್ ಅಲ್ಲಿ ಬಂದ್ರೆ ಸಿಮಿಟ್ರಿಕಲ್ ಸ್ಪೈರಲ್ ಅಂತೀವಿ. ಸೊ ದೂರ ಹೋಗ್ತಾ ಹೋಗ್ತಾ ಸ್ಪೇಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆ ತರನ ನಾನು ಏನಂತ ಹೇಳ್ತೀನಿ ಅಂದ್ರೆ ಲಾಗರಿಥಮಿಕ್ ಸ್ಪೈರಲ್ಸ್ ಅಂತ ಹೇಳ್ತೀವಿ. ಯು ಕ್ಯಾನ್ ಡ್ರಾ ಎ ಸ್ಪೈರಲ್ ಫ್ರಮ್ ಇಟ್ಸ್ ಸೆಂಟರ್ ಔಟ್ವರ್ಡ್ ಬೈ ಹೋಲ್ಡಿಂಗ್ ದ ಶಿಫ್ಟ್ ಕೀ ಆಸ್ ಯು ಡ್ರ್ಯಾಗ್. You can draw a spiral with even horizontal and vertical dimension by holding control key as you drag. Using perfect shape collection, you can draw predefined shapes like basic shape, arrow shape, banner shape, callout shape. So perfect shape collection na use ಮಾಡ್ಕೊಂಡು ಕೆಲವು predefined shapes ಇರುತ್ತೆ ನನ್ನ ಸಿಸ್ಟಮ್ ಅಲ್ಲಿ, ಅದನ್ನ ಡ್ರಾ ಮಾಡ್ಕೋಬಹುದು. ಯಾವ್ದಪ್ಪ ಅಂದ್ರೆ ಬ್ಯಾನರ್, ಕ್ಯಾಲೌಟ್, ಆರೋ, ಬೇಸಿಕ್ ಶೇಪ್ಸ್ ಇವನ್ನೆಲ್ಲ ನಾನು ಡ್ರಾ ಮಾಡ್ಕೋಬಹುದು. ಶೇಪ್ಸ್ ದಟ್ ಕಂಟೈನ್ ಡೈಮಂಡ್ ಶೇಪ್ಡ್ ಹ್ಯಾಂಡಲ್ಸ್ ಆರ್ ಕಾಲ್ಡ್ ಗ್ಲಿಪ್ಸ್. ಸೊ ನಾನು ಡ್ರಾ ಮಾಡ್ತೀನಲ್ವಾ ಬೇಸಿಕ್ ಶೇಪ್ಸ್ನ ಅಥವಾ ಬೇರೆ ಯಾವ್ದಾದ್ರು ಶೇಪು ಡ್ರಾ ಮಾಡಿದಾಗ ಅದರೊಳಗೊಂದು ಚಿಕ್ಕದು ಡೈಮಂಡ್ ಶೇಪ್ ಒಂದು ಹ್ಯಾಂಡಲ್ ಇರುತ್ತೆ, ಅದನ್ನ ನಾನು ಗ್ಲಿಪ್ಸ್ ಅಂತ ಹೇಳ್ತೀನಿ. ಸೊ ಬೈ ಡ್ರ್ಯಾಗಿಂಗ್ ಇಟ್ ಯು ಕ್ಯಾನ್ ಮಾಡಿಫೈ ದ ಅಪಿಯರೆನ್ಸ್ ಆಫ್ ದ ಶೇಪ್. ಸೊ ಅದನ್ನ ಡ್ರ್ಯಾಗ್ ಮಾಡೋದ್ರಿಂದ ನಾವು ಅದು ಹೇಗೆ ಕಾಣುತ್ತೆ ಶೇಪು ಅದನ್ನ ಚೇಂಜ್ ಮಾಡ್ಬೋದು. ಸೊ ರೈಟ್ ಆ್ಯಂಗಲ್ಲು, ಹಾರ್ಟು, ಲೈಟ್ನಿಂಗ್ ಬೋಲ್ಟು ಮತ್ತು ಎಕ್ಸ್ಪ್ಲೋಷನು, ಫ್ಲೋ ಚಾರ್ಟ್ ಶೇಪಿಗೆ ಗ್ಲಿಪ್ಸು ಇಲ್ಲ. ಓಕೆ, ಮಿಕ್ಕಿದಕ್ಕೆಲ್ಲಾನು ಇದೆ. ಯು ಕ್ಯಾನ್ ಆ್ಯಡ್ ಟೆಕ್ಸ್ಟ್ ಆನ್ ಎ ಪ್ರೀ ಡಿಫೈನ್ಡ್ ಶೇಪ್. ಸೊ ನಾನು ಆ ಶೇಪ್ ಮೇಲೆ ಕೂಡ ನಾನು ಟೆಕ್ಸ್ಟ್ನ ಆ್ಯಡ್ ಮಾಡ್ಬೋದು. ಬೈ ಯೂಸಿಂಗ್ ಸ್ಮಾರ್ಟ್ ಡ್ರಾಯಿಂಗ್ ಟೂಲ್ ವೆನ್ ವಿ ಡ್ರಾ ಫ್ರೀ ಹ್ಯಾಂಡ್ ಸ್ಟ್ರೋಕ್ಸ್ ದಟ್ ಕ್ಯಾನ್ ಬಿ ರೆಕಗ್ನೈಸ್ಡ್ ಅಂಡ್ ಕನ್ವರ್ಟೆಡ್ ಟು ಬೇಸಿಕ್ ಶೇಪ್. ಸೊ ಸ್ಮಾರ್ಟ್ ಡ್ರಾಯಿಂಗ್ ಟೂಲ್ ಅಂತ ಇದೆ, ಆ ಟೂಲ್ನ ಯೂಸ್ ಮಾಡಿಕೊಂಡು ನೀವು ಫ್ರೀ ಹ್ಯಾಂಡಲ್ಲಿ ಏನಾದ್ರು ಒಂದು ಸರ್ಕಲ್ ಹಾಕಿದ್ರೆ ಅದನ್ನು ರೆಕಗ್ನೈಸ್ ಮಾಡಿ ಅದನ್ನು ಬೇಸಿಕ್ ಶೇಪಿಗೆ ಕನ್ವರ್ಟ್ ಮಾಡುತ್ತೆ. ಇಫ್ ಎನ್ ಆಬ್ಜೆಕ್ಟ್ ಇಸ್ ನಾಟ್ ಕನ್ವರ್ಟ್ ಟು ದ ಶೇಪ್ ಇಟ್ ಈಸ್ ಸ್ಮೂತಡ್. ಸೊ ಆ ಆಬ್ಜೆಕ್ಟ್ ಕನ್ವರ್ಟ್ ಆಗಿಲ್ಲ ಅಂದ್ರೂ ಅದು ಸ್ಮೂತ್ ಆಗುತ್ತೆ. ಆಬ್ಜೆಕ್ಟ್ಸ್ ಅಂಡ್ ಕರ್ಸ್ ಡ್ರಾನ್ ವಿತ್ ಶೇಪ್ ರೆಕಗ್ನೈಸೇಷನ್ ಆರ್ ಎಡಿಬಲ್. ಸೊ ನಾನು ಆಬ್ಜೆಕ್ಟ್ ಅಥವಾ ಕರ್ಸ್ ಡ್ರಾ ಮಾಡ್ತೀನಿ ಅಲ್ವಾ, ಶೇಪ್ ರೆಕಗ್ನೈಸೇಷನ್ ಇಟ್ಕೊಂಡು ಅದು ನನಗೆ ಚೇಂಜಸ್ ಮಾಡ್ಬೋದು. ಟ್ರೆಪಿಸಾಯ್ಡ್ಸ್ ಅಂಡ್ ಪ್ಯಾಲೋಗ್ರಾಮ್ಸ್ ಆರ್ ಟ್ರಾನ್ಸ್ಲೇಟೆಡ್ ಟು ಪರ್ಫೆಕ್ಟ್ ಶೇಪ್ಸ್. ಸೊ ಟ್ರೆಪಿಸಾಯ್ಡ್ಸ್ ಅಥವಾ ಪ್ಯಾಲೋಗ್ರಾಮ್ ಡ್ರಾ ಮಾಡಿದ್ರೆ ಅದು ಪರ್ಫೆಕ್ಟ್ ಶೇಪ್ ಆಗಿ ಚೇಂಜ್ ಆಗುತ್ತೆ. ಲೈನ್ಸು, ಟ್ರಯಾಂಗಲ್, ಸ್ಕ್ವಯರು, ಡೈಮಂಡ್, ಸರ್ಕಲ್, ಆರೋಸ್ ಎಲ್ಲಾನು ಕರ್ವ್ ಆಬ್ಜೆಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಯು ಕ್ಯಾನ್ ಚೇಂಜ್ ದಟ್ ಥಿಕ್ನೆಸ್ ಆಫ್ ಲೈನ್ ಸ್ಟೈಲ್ ಆಫ್ ಎ ಶೇಪ್ ದಟ್ ವಾಸ್ ಡ್ರಾನ್ ಯೂಸಿಂಗ್ ಶೇಪ್ ರೆಕಗ್ನೈಸೇಷನ್. ಸೊ ಶೇಪ್ ರೆಕಗ್ನೈಸೇಷನ್ ಯೂಸ್ ಮಾಡ್ಕೊಂಡು ನಾವು ಡ್ರಾ ಮಾಡಿರ್ತೀವಲ್ಲ ಆಬ್ಜೆಕ್ಟು, ಅದಕ್ಕೆ ನಾವು ಲೈನ್ ಥಿಕ್ನೆಸ್ಸು, ಲೈನ್ ಸ್ಟೈಲು ಎಲ್ಲಾನು ಚೇಂಜ್ ಮಾಡ್ಬೋದು. ಕ್ರಾಪಿಂಗ್ ಲೆಟ್ಸ್ ಯು ಕ್ವಿಕ್ಲಿ ರಿಮೂವ್ ಅನ್ವಾಂಟೆಡ್ ಏರಿಯಾಸ್ ಇನ್ ಆಬ್ಜೆಕ್ಟ್ಸ್. ಸೊ ಕ್ರಾಪಿಂಗ್ ಮಾಡಿದ್ರೆ ಅನ್ವಾಂಟೆಡ್ ಏರಿಯಾಸ್ ಏನಾದರೂ ಇದ್ರೆ ಅದನ್ನೆಲ್ಲ ರಿಮೂವ್ ಮಾಡ್ಬೋದು. ಸೊ ವಿ ಕ್ಯಾನ್ ಸ್ಪೆಸಿಫೈ ದ ಎಕ್ಸಾಕ್ಟ್ ಪೊಸಿಷನ್ ಆರ್ ಎಕ್ಸಾಕ್ಟ್ ಸೈಜ್ ಆಫ್ ದ ಕ್ರಾಪಿಂಗ್ ಏರಿಯಾ. ಸೊ ಎಷ್ಟು ಸೈಜಲ್ಲಿ ನಾನು ಕ್ರಾಪ್ ಆಗಬೇಕು, ಎಷ್ಟು ಏರಿಯಾ ಕ್ರಾಪ್ ಆಗಬೇಕು ಅಂತ ನಾನು ಸ್ಪೆಸಿಫೈ ಮಾಡ್ಬೋದು ಎಕ್ಸಾಕ್ಟ್ ಸೈಜ್ ಕೊಟ್ಟು. ವಿ ಕ್ಯಾನ್ ರೊಟೇಟ್ ಆರ್ ರಿಮೂವ್ ದ ಕ್ರಾಪಿಂಗ್ ಏರಿಯಾ. ಸೊ ಕ್ರಾಪ್ ಆಗಿರೋ ಏರಿಯಾನ ರೊಟೇಟ್ ಆದ್ರೂ ಮಾಡ್ಬೋದು ಅಥವಾ ರಿಮೂವ್ ಆದ್ರೂ ಮಾಡ್ಬೋದು. ನೆಕ್ಸ್ಟ್ ಟೂಲ್ ಬಂದು ನೈಫ್ ಟೂಲ್. ನೈಫ್ ಟೂಲ್ ಈಸ್ ಯೂಸ್ಡ್ ಟು split a bitmap or vector object into two and reshape it by redrawing its path. So knife tool ನ ಯೂಸ್ ಮಾಡಿಕೊಂಡು ನಾನು ಒಂದು ಆಬ್ಜೆಕ್ಟ್ ಇದೆ ಅಂದರೆ ಅದನ್ನು ಸ್ಪ್ಲಿಟ್ ಮಾಡ್ಬೋದು. ಅದು ಇಮೇಜ್ ನನಗೆ ಆಬ್ಜೆಕ್ಟ್ ನನಗೆ ಬಿಟ್ ಮ್ಯಾಪ್ ಆದರೂ ಆಗಿರ್ಬೋದು ಅಥವಾ ವೆಕ್ಟರ್ ಆದರೂ ಆಗಿರ್ಬೋದು, ಅದನ್ನು ಮತ್ತೆ ರೀಶೇಪ್ ಮಾಡ್ಬೋದು. ಸೊ ಈ ರೀತಿ ನಂಗೆ ಒಂದು ಶೇಪ್ ಇದೆ ಅಂದರೆ ನೈಫ್ ಟೂಲ್ ತೊಗೊಂಡು ನಾನು ಇಲ್ಲಿಂದ ಇಲ್ಲಿ ಕಟ್ ಮಾಡಿದ್ರೆ ಸೊ ನಾವು ನೋಡ್ಬೋದು ನನಗೆ ಇದು ಸಪ್ರೇಟ್ ಎರಡು ಆಬ್ಜೆಕ್ಟ್ ಆಗಿ ಕಟ್ ಆಗುತ್ತೆ. ಸೊ ಅದೇ ರೀತಿ ಸ್ಮಾರ್ಟ್ ಡ್ರಾಯಿಂಗ್ ಟೂಲ್ ಯೂಸ್ ಮಾಡ್ಕೊಂಡು ನಾನು ಸರ್ಕಲ್ನ ಡ್ರಾ ಮಾಡಿದ್ರೆ ಸರ್ಕಲ್ ಆಗಿ ತಗೊಳುತ್ತೆ. ಸೊ ಟ್ರಯಾಂಗಲ್ ಆಗಿ ಮಾಡಿದ್ರೆ ಟ್ರಯಾಂಗಲ್ ಆಗಿ ತಗೊಳುತ್ತೆ. ಸೊ ಪ್ಯಾರಲೋಗ್ರಾಮ್ ಮಾಡಿದ್ರೆ ಪ್ಯಾರಲೋಗ್ರಾಮ್ ತಗೊಳುತ್ತೆ. ಸೊ ರಾಂಬಸ್ ಆಗಿ ಡ್ರಾ ಮಾಡಿದ್ರೆ ರಾಂಬಸ್ ಅಲ್ಲಿ ತಗೊಳುತ್ತೆ. By using knife tool, you can split an object along with freehand line, split an object using bezier line, split an object into two subpaths. You can also split an object while keeping only one of its paths. So that knife tool ನ ಯೂಸ್ ಮಾಡಿಕೊಂಡು ಸ್ಪ್ಲಿಟ್ ಮಾಡಿದ್ರೆ ಫ್ರೀ ಹ್ಯಾಂಡ್ ಲೈನ್ ಇವಾಗ ಲೈನ್ ಹಾಕಿ ತೋರಿಸ್ನಲ್ಲ ಹಾಗಾದರೂ ಸ್ಪ್ಲಿಟ್ ಮಾಡ್ಬೋದು, ಇಲ್ಲ ಬೀಸರ್ ಲೈನ್ನ ಯೂಸ್ ಮಾಡ್ಕೊಂಡಾದ್ರೂ ಸ್ಪ್ಲಿಟ್ ಮಾಡ್ಬೋದು, ಅಥವಾ ಒಂದು ಆಬ್ಜೆಕ್ಟ್ನ ಇಟ್ಕೊಂಡು ಇನ್ನೊಂದು ಪಾರ್ಟ್ನ ಡಿಲೀಟ್ ಮಾಡ್ಬೋದು. ಯಾವ ರೀತಿ ಆದರೂ ನಾವು ನೈಫ್ ಟೂಲ್ ಯೂಸ್ ಮಾಡಿಕೊಂಡು ಆಬ್ಜೆಕ್ಟ್ನ ಸ್ಪ್ಲಿಟ್ ಮಾಡ್ಬೋದು.
As a eraser tool works just like pencil eraser, removing any part of the image over which you click and drag. ಸೊ ಮಾಮೂಲಿ ಇವಾಗ ಪೆನ್ಸಿಲಲ್ಲಿ ಏನಾದ್ರು ಬರ್ದಿರ್ತೀರಾ ನೋಡಿ, ಎರೇಸರ್ ತೊಗೊಂಡು ಅಳಿಸಲ್ವಾ, ಅದೇ ರೀತಿ ನಮಗಿಲ್ಲಿ ಕೊರಲ್ಡ್ರಾನಲ್ಲೂ ಎರೇಸರ್ ಟೂಲ್ ವರ್ಕ್ ಆಗುತ್ತೆ. Erasing automatically closes any affected paths and converts the object to curve. ಸೊ ಎರೇಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಯಾವ್ದಾದ್ರು ಪಾತ್ ನನಗೆ ಎರೇಸ್ ಆಗಿದ್ರೆ ಅದನ್ನು ಕರ್ವ್ ಆಗಿ ಕನ್ವರ್ಟ್ ಆಗುತ್ತೆ. ಯು ಕ್ಯಾನ್ ಚೇಂಜ್ ದ ಸೈಜ್ ಆಫ್ ದ ಎರೇಸರ್ ನಿಬ್ ಆಲ್ಸೋ. ಸೊ ಎರೇಸರ್ ನಿಬ್ ಇರುತ್ತಲ್ಲ ಅದ್ರ ಸೈಜ್ ಕೂಡ ನಾನು ಚೇಂಜ್ ಮಾಡ್ಕೋಬಹುದು. ಯು ಕ್ಯಾನ್ ಡಿಲೀಟ್ ಮಲ್ಟಿಪಲ್ ಲೈನ್ ಸೆಗ್ಮೆಂಟ್ಸ್ ಅಟ್ ಒನ್ ಟೈಮ್ ಬೈ ಡ್ರ್ಯಾಗಿಂಗ್ ದ ಪಾಯಿಂಟ್ಸ್ ಟು ಎನ್ಕ್ಲೋಸ್ ಆರ್ ಇಂಟರ್ಸೆಕ್ಟ್ ಆಲ್ ಟಾರ್ಗೆಟ್ segments using virtual line segment. ಸೊ ವರ್ಚುವಲ್ ಲೈನ್ ಸೆಗ್ಮೆಂಟ್ ಟೂಲ್ನ ಯೂಸ್ ಮಾಡಿಕೊಂಡು ನಾವು ಮಲ್ಟಿಪಲ್ ಲೈನ್ ಸೆಗ್ಮೆಂಟ್ ಇರುತ್ತಲ್ಲ ಅದನ್ನು ಒಂದೇ ಟೈಮಲ್ಲಿ ಡಿಲೀಟ್ ಮಾಡ್ಬೋದು. ಹೇಗೆ ಮಾಡ್ತೀವಿ ಅಂದರೆ ಪಾಯಿಂಟ್ಸ್ ಇರುತ್ತಲ್ಲ ಇಂಟರ್ಸೆಕ್ಟ್ ಆಗೋ ಜಾಗದಲ್ಲಿ ಅದನ್ನು ಡ್ರ್ಯಾಗ್ ಮಾಡಿದ್ರೆ ಲೈಕ್ ನನಗೆ ಅವಾಗ ಎಲ್ಲಾನು ಡಿಲೀಟ್ ಆಗುತ್ತೆ. ಯು ಕ್ಯಾನ್ ಆಲ್ಸೋ ವೆಲ್ಡ್ ಲೈನ್ ಸೆಗ್ಮೆಂಟ್. ಸೊ 2 ಲೈನ್ ಸೆಗ್ಮೆಂಟ್ ಇದೆ ಅಂದರೆ ಅದನ್ನು ನಾನು ವೆಲ್ಡ್ ಕೂಡ ಮಾಡ್ಬೋದು. Coreldraw provides you several ways to copy an object like cutting, copying, pasting, duplicating, copy objects at a specified position, copy objects quickly. ಇಷ್ಟು ಡಿಫರೆಂಟ್ ಟೈಪ್ಸ್ ಆಫ್ ಕಾಪಿಯಿಂಗ್ ಇದೆ. To copy size, position or rotation from one object to another object using attribute eyedropper. ಸೊ attribute eyedropperನ ಯೂಸ್ ಮಾಡಿಕೊಂಡು ನಾನು ಒಂದು ಆಬ್ಜೆಕ್ಟ್ದು ಪ್ರಾಪರ್ಟೀಸ್ ಲೈಕ್ ಸೈಜು, ಪೊಸಿಷನ್ನು, ರೊಟೇಷನ್ನು, ಆ್ಯಂಗಲ್ಲು, ಫಿಲ್ಲು ಅದನ್ನೆಲ್ಲ ಕಾಪಿ ಮಾಡ್ಕೋಬೋದು. You can copy object properties such as outline, fill and text properties using attribute eyedropper tool. You can find and replace objects in Coreldraw. Coreldraw ನಲ್ಲಿ ನೀವು ಆಬ್ಜೆಕ್ಟ್ಸ್ ನ ಹುಡುಕ್ಬೋದು ಮತ್ತೆ ರಿಪ್ಲೇಸ್ ಮಾಡ್ಬೋದು. The find wizard guides you step by step when you need to find and select objects in a drawing. ಸೊ ನಿಮ್ಮ ಡ್ರಾಯಿಂಗ್ನ ನೀವು ಹುಡುಕ್ಬೇಕು ಮತ್ತು ಸೆಲೆಕ್ಟ್ ಮಾಡಬೇಕು ಅಂದರೆ ಸೊ ನನಗೆ ಸ್ಟೆಪ್ ಬೈ ಸ್ಟೆಪ್ ಗೈಡ್ಲೈನ್ಸ್ ಕೊಡುತ್ತೆ ಫೈಂಡ್ ವಿಜಾರ್ಡ್. ಓಕೆ, ಯು ಕ್ಯಾನ್ ಇನ್ಸರ್ಟ್ ಬಾರ್ಕೋಡ್ ಯೂಸಿಂಗ್ ಬಾರ್ಕೋಡ್ ವಿಜಾರ್ಡ್ ಆಪ್ಷನ್ ಇನ್ Coreldraw. ಸೊ ಬಾರ್ಕೋಡ್ ವಿಜಾರ್ಡ್ ಆಪ್ಷನ್ನ ಯೂಸ್ ಮಾಡಿಕೊಂಡು ನೀವು Coreldraನಲ್ಲಿ ಬಾರ್ಕೋಡ್ನ ಇನ್ಸರ್ಟ್ ಮಾಡ್ಕೋಬಹುದು. ಅಲೈನ್ ಗೈಡ್ಸ್ ಹೆಲ್ಪ್ಸ್ ಅಸ್ ಟು ಅಲೈನ್ ದ ಸೆಂಟರ್ ಆಫ್ ಅನ್ ಆಬ್ಜೆಕ್ಟ್ ವಿತ್ ದ ಸೆಂಟರ್ ಆಫ್ ಅನದರ್ ಆಬ್ಜೆಕ್ಟ್. ಸೊ 2 ಆಬ್ಜೆಕ್ಟ್ ಇದೆ ಅಂದರೆ 2 ಮಧ್ಯಕ್ಕೆ ಬರಬೇಕು ಅಂದರೆ ಅವಾಗ ನಮಗೆ ಅಲೈನ್ಮೆಂಟ್ ಗೈಡ್ಸ್ ಹೆಲ್ಪ್ ಮಾಡುತ್ತೆ. ಆರ್ ದ ಎಡ್ಜ್ ಆಫ್ ಅನ್ ಆಬ್ಜೆಕ್ಟ್ ವಿತ್ ದ ಎಡ್ಜ್ ಆಫ್ ಅನದರ್ ಆಬ್ಜೆಕ್ಟ್, ಎಡ್ಜ್ ಕೊಡ್ತೀವಿ. ಯು ಕ್ಯಾನ್ ಅಲೈನ್ ದ ಎಡ್ಜ್ ಆಫ್ ಅನ್ ಆಬ್ಜೆಕ್ಟ್ ವಿತ್ ದ ಸೆಂಟರ್ ಆಫ್ ದ object like edge to center ಕೊಡ್ತೀವಿ. ಅಲೈನ್ಮೆಂಟ್ ಗೈಡ್ಸ್ appear as an object is moved. ಅಲೈನ್ಮೆಂಟ್ ಗೈಡ್ಸ್ ಆರ್ ಟರ್ನ್ಡ್ ಆಫ್ ಬೈ ಡಿಫಾಲ್ಟ್. ಅಲೈನ್ಮೆಂಟ್ ಗೈಡ್ ನಂಗೆ ಡಿಫಾಲ್ಟ್ ಆಗಿ ಆಫ್ ಆಗಿರುತ್ತೆ. ಓಕೆ, ಸೊ ನಾನು ಯಾವ್ಯಾವ ಆರ್ಡ್ರಲ್ಲಿ ಅಂದರೆ ಯಾವ್ಯಾವ ವಿಧದಲ್ಲಿ ಒಂದು ಆಬ್ಜೆಕ್ಟ್ನ ಅರೇಂಜ್ ಮಾಡ್ಬೋದು ಅಂದರೆ ಆ ಆಬ್ಜೆಕ್ಟು ನನಗೆ ಪೇಜ್ಗೆ ಮುಂದೆ ಬರ್ಬೋದು ಅಥವಾ ಹಿಂದೆ ಹೋಗ್ಬೋದು, ಒಂದು ಲೇಯರ್ಗೆ ಮುಂದೆ ಬರ್ಬೋದು ಅಥವಾ ಲೇಯರ್ಗೆ ಹಿಂದೆ ಹೋಗ್ಬೋದು, ಅಥವಾ ಒಂದು ಆಬ್ಜೆಕ್ಟ್ ಇದೆಯಲ್ಲ ಅದರಿಂದ ಮುಂದೆ ಬರ್ಬೋದು ಅಥವಾ ಆಬ್ಜೆಕ್ಟ್ಗೆ ಹಿಂದೆ ಹೋಗ್ಬೋದು, ಅಥವಾ ನಾನು ಒಂದು ಯಾವುದೋ ಬೇರೆ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಂಡು ಅದಕ್ಕೆ ಮುಂದೆ ಬರಬೇಕು ಅಥವಾ ಅದಕ್ಕೆ ಹಿಂದೆ ಬರಬೇಕು ಅನ್ನೋದನ್ನ ಸೆಟ್ ಮಾಡ್ಬೋದು. ಅದನ್ನು ನಾವೇನಂತೀವಿ ಅಂದರೆ ಟು ಫ್ರಂಟ್ ಆಫ್ ಪೇಜ್, ಟು ಬ್ಯಾಕ್ ಆಫ್ ಪೇಜ್, ಟು ಫ್ರಂಟ್ ಆಫ್ ಲೇಯರ್, ಟು ಬ್ಯಾಕ್ ಆಫ್ ಲೇಯರ್, ಫಾರ್ವರ್ಡ್ 1, ಬ್ಯಾಕ್ 1, ಇನ್ ಫ್ರಂಟ್ ಆಫ್, ಬಿಹೈಂಡ್ ಅಂತ ಹೇಳ್ತೀವಿ. ಓಕೆ, ಸೊ ನಾನು ಮೀನಿಂಗ್ ಹೇಳಿದ್ದೀನಿ, ಇದು ಡೆಫಿನೇಷನ್ ನೀವೇ ಓದ್ಕೊಳ್ಳಿ. ಓಕೆ, Symbols are objects that are defined once and can be referred many times in drawing. ಸೊ ಅದೇನಪ್ಪ ಅಂದರೆ ಒನ್ ಟೈಮ್ ಡಿಫೈನ್ ಮಾಡಿರ್ತೀವಿ, ಅದು ಎಷ್ಟು ಸರಿ ಬೇಕಾದ್ರೂ ರೆಫರೆನ್ಸ್ ಮಾಡ್ಬೋದು. ವೆನ್ ಯು ಕ್ಲೋನ್ ಅನ್ ಆಬ್ಜೆಕ್ಟ್ ಯು ಕ್ಯಾನ್ ಕ್ರಿಯೇಟ್ ಎ ಕಾಪಿ ಆಫ್ ಎನ್ ಆಬ್ಜೆಕ್ಟ್ ದಟ್ ಇಸ್ ಲಿಂಕ್ ಟು ದ ಒರಿಜಿನ್. ಕ್ಲೋನ್ ಮಾಡಿದಾಗ ಏನಾಗುತ್ತಪ್ಪ ಅಂದರೆ ನಾವು ಒಂದು ಆಬ್ಜೆಕ್ಟ್ ಕಾಪಿ ಕ್ರಿಯೇಟ್ ಮಾಡ್ತೀವಿ, ಒರಿಜಿನಲ್ ಕಾಪಿಗೆ ಲಿಂಕ್ ಆಗಿರೋ ಅಂಥದ್ದು. ಓಕೆ, ನಡ್ಜಿಂಗ್ ಲೆಟ್ಸ್ ಯು ಮೂವ್ ಆನ್ ಆಬ್ಜೆಕ್ಟ್ ಇನ್ ಇನ್ಕ್ರಿಮೆಂಟ್ಸ್ ಬೈ ಪ್ರೆಸ್ಸಿಂಗ್ ದ ಆರೋ ಕೀಸ್. ನಡ್ಜಿಂಗ್ ಅಂದರೆ ಏನಾಗುತ್ತೆ ಅಂದರೆ ನಾನು ಒಂದು ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಂಡು ಮೂವ್ ಮಾಡಿದ್ರೆ ಅದು ನನಗೆ ಇನ್ಕ್ರಿಮೆಂಟ್ ವ್ಯಾಲ್ಯೂಸಲ್ಲಿ ಮೂವ್ ಆಗುತ್ತೆ. ಹೇಗೆ ಮೂವ್ ಮಾಡ್ತೀವಿ ಅಂದರೆ ಆರೋ ಕೀಸಲ್ಲಿ ಮೂವ್ ಮಾಡ್ತೀವಿ. ದ ಇನ್ಕ್ರಿಮೆಂಟ್ ವ್ಯಾಲ್ಯೂಸ್ ನೋನ್ ಆಸ್ ಅ ನಡ್ ಡಿಸ್ಟೆನ್ಸ್. ಸೊ ಇನ್ಕ್ರಿಮೆಂಟ್ ಎಷ್ಟು ಮೂವ್ಮೆಂಟ್ ಆಗುತ್ತೆ ಆ ಡಿಸ್ಟೆನ್ಸ್ನ ನಾನೇನಂತ ಹೇಳ್ತೀನಿ ಅಂದರೆ ನಡ್ಜ್ ಡಿಸ್ಟೆನ್ಸ್ ಅಂತ ಹೇಳ್ತೀನಿ. ಓಕೆ, ಮೈಕ್ರೋ ನಡ್ಜಿಂಗ್ ಲೆಟ್ಸ್ ಯು ಮೂವ್ ಅನ್ ಆಬ್ಜೆಕ್ಟ್ ಬೈ ಎ ಫ್ರಾಕ್ಷನ್ ಆಫ್ ನಡ್ಜ್ ಡಿಸ್ಟೆನ್ಸ್. ಸೊ ಮೂವ್ ಮಾಡ್ತಿರ್ತಿರಲ್ಲ ಆಬ್ಜೆಕ್ಟು ಸ್ವಲ್ಪ ಆಗಬೇಕಂದ್ರೆ ಮೈಕ್ರೋ ನಡ್ಜಿಂಗ್ ಮಾಡ್ತೀವಿ. ಅದು ಬಿಟ್ಟು ಇನ್ನೂ ನಡ್ಜಿಂಗ್ ಇದೆ, ಯಾವುದಪ್ಪ ಅಂದರೆ ಸೂಪರ್ ನಡ್ಜಿಂಗ್. ಸೊ ಟೈಪ್ಸ್ ಆಫ್ ನಡ್ಜಿಂಗ್ ಕೇಳಿದ್ರೆ ಮೈಕ್ರೋ ನಡ್ಜಿಂಗ್, ಸೂಪರ್ ನಡ್ಜಿಂಗ್ ಅಂತ ಹೇಳಬೇಕಾಗುತ್ತೆ. ಮೈಕ್ರೋ ನಡ್ಜಿಂಗ್, ಸೂಪರ್ ನಡ್ಜಿಂಗ್. Super nudging lets you move an object by a multiple of the nudge distance. By default, you can nudge objects in 0.1 inches increment.
by default you can nudge objects in 0.1 inches increment. So ನಾವು ಒಂದು ಆಬ್ಜೆಕ್ಟ್ ನ 0.1 increments ಅಲ್ಲಿ ಮೂವ್ ಮಾಡಬಹುದು. when you group two or more objects they are treated as a single unit but retain the individual attributes. so ಎರಡು ಮೂರು ಆಬ್ಜೆಕ್ಟ್ಸ್ ಇದ್ರೆ ಅದನ್ನ ಗ್ರೂಪ್ ಅಂತ ಕೊಟ್ರೆ ಅದು ಒಂದೇ ಆಬ್ಜೆಕ್ಟ್ ತರ ಟ್ರೀಟ್ ಮಾಡ್ತೀವಿ, ಬಟ್ ಅದು ಪ್ರತಿ ಒಂದೊಂದಕ್ಕೂ ಅದು ಇಂಡಿವಿಜುವಲ್ ಅಟ್ರಿಬ್ಯೂಟ್ ಅಂದ್ರೆ ಪ್ರಾಪರ್ಟಿ ಇದ್ದೇ ಇರುತ್ತೆ. ಗ್ರೂಪಿಂಗ್ ಲೆಟ್ಸ್ ಯು ಅಪ್ಲೈ ದ ಸೇಮ್ ಫಾರ್ಮ್ಯಾಟಿಂಗ್ ಪ್ರಾಪರ್ಟೀಸ್ ಅಂಡ್ ಅದರ್ ಚೇಂಜಸ್ ಟು ಆಲ್ ದ ಆಬ್ಜೆಕ್ಟ್ಸ್ ವಿತ್ ಇನ್ ದ ಗ್ರೂಪ್ ಅಟ್ ಅ ಸೇಮ್ ಟೈಮ್. ಸೊ ಗ್ರೂಪಿಂಗ್ ಯಾಕೆ ಮಾಡ್ತೀವಪ್ಪ ಅಂದ್ರೆ, ಸೊ ಒಂದು ಆಬ್ಜೆಕ್ಟ್ಸ್ ಗ್ರೂಪ್ ಮಾಡಿರ್ತೀವಲ್ಲ ಅವೆಲ್ಲದಕ್ಕೂ ಒಂದೇ ಫಾರ್ಮ್ಯಾಟಿಂಗ್ ಮತ್ತೆ ಪ್ರಾಪರ್ಟೀಸ್, ಮತ್ತೆ ಏನಾದ್ರು ಒಂದಕ್ಕೆ ಚೇಂಜ್ ಮಾಡಿದ್ರೆ ಎಲ್ಲದಕ್ಕೂ ಅದೇ ಚೇಂಜಸ್ ಅಪ್ಲೈ ಆಗ್ಲಿ ಗ್ರೂಪ್ ಅಲ್ಲಿ ಇರೋದಕ್ಕೆ ಅಂದ್ಬಿಟ್ಟು ನಾವು ಗ್ರೂಪಿಂಗ್ ಮಾಡ್ತೀವಿ. You can also create nested groups by grouping together existing groups. ಸೊ ನಾವು ಎರಡು ಗ್ರೂಪ್ ಮಾಡಿರ್ತೀವಿ ಅನ್ಕೊಳ್ಳಿ, ಅವೆರಡನ್ನೂ ಸೆಲೆಕ್ಟ್ ಮಾಡ್ಕೊಂಡು ಇನ್ನೊಂದ್ಸರಿ ಮತ್ತೆ ಗ್ರೂಪ್ ಅಂತ ಕೊಡ್ಬೋದು. ಸೊ ಆ ತರ ಗ್ರೂಪ್ ನ ನಾವು ಏನಂತ ಹೇಳ್ತೀವಿ ಅಂದ್ರೆ ನೆಸ್ಟೆಡ್ ಗ್ರೂಪ್ ಅಂತ ಹೇಳ್ತೀವಿ. ಅನ್ಗ್ರೂಪ್ ಬ್ರೇಕ್ಸ್ ಎ ಗ್ರೂಪ್ ಇಂಟು ಇಂಡಿವಿಜುವಲ್ ಆಬ್ಜೆಕ್ಟ್ಸ್ ಆರ್ ಎ ನೆಸ್ಟೆಡ್ ಗ್ರೂಪ್ ಇಂಟು ಮಲ್ಟಿಪಲ್ ಗ್ರೂಪ್. ಸೊ ನನಗೆ ಏನ್ ಮಾಡತ್ತಪ್ಪ ಅಂದ್ರೆ ಬ್ರೇಕ್ ಮಾಡುತ್ತೆ. ಸೊ ಇಂಡಿವಿಜುವಲ್ ಗ್ರೂಪ್ ಆಗಿರುತ್ತಲ್ಲ ಅದನ್ನ ಮಲ್ಟಿಪಲ್ ಗ್ರೂಪ್ ಆಗಿ ಮಾಡುತ್ತೆ, ಅಥವಾ ನೆಸ್ಟೆಡ್ ಗ್ರೂಪ್ ಇರುತ್ತಲ್ವ ಅದನ್ನ ಮಲ್ಟಿಪಲ್ ಗ್ರೂಪ್ ಆಗಿ ಬ್ರೇಕ್ ಮಾಡುತ್ತೆ. ಸೊ ಬರೀ ಒಂದು ಸಿಂಗಲ್ ಎಲಿಮೆಂಟ್ ಗ್ರೂಪ್ ಅಲ್ಲಿ ಇದ್ರೆ ಅದನ್ನ ಸಿಂಗಲ್ ಆಬ್ಜೆಕ್ಟ್ ಆಗಿ ಬ್ರೇಕ್ ಮಾಡುತ್ತೆ. ಅನ್ಗ್ರೂಪ್ ಆಲ್ ಅಂದ್ರೆ, ಸೊ ಅನ್ಗ್ರೂಪ್ಸ್ ಆಲ್ ನೆಸ್ಟೆಡ್ ಗ್ರೂಪ್ಸ್ ಟು ಪ್ರಿಸರ್ವ್ ನೆಸ್ಟೆಡ್ ಗ್ರೂಪ್ ಸೆಲೆಕ್ಟ್ ಅನ್ಗ್ರೂಪ್. ಸೊ ನೆಸ್ಟೆಡ್ ಗ್ರೂಪ್ ಹಾಗೆ ಇರಬೇಕು ಅಂದ್ರೆ ಅವಾಗ ಅನ್ಗ್ರೂಪ್ ಕೊಡಬೇಕು. ನೆಸ್ಟೆಡ್ ಗ್ರೂಪ್ ಇರಬಾರ್ದು, ಫುಲ್ ಎಲ್ಲ ಕ್ಲೀನ್ ಆಗಿ ಎಲ್ಲ ಸಿಂಗಲ್ ಎಲಿಮೆಂಟ್ ಆಗಬೇಕು ಅಂದ್ರೆ ಅನ್ಗ್ರೂಪ್ ಅಂತ ಕೊಡಬೇಕು. Next, locking an object prevents you from accidentally moving, sizing, transforming, filling or otherwise changing it. So ನಾನು ಒಂದು ಆಬ್ಜೆಕ್ಟ್ ನ ಇಲ್ಲಿ Coreldraw ನಲ್ಲಿ ಡ್ರಾ ಮಾಡ್ತೀನಿ ಅನ್ಕೊಳ್ಳಿ. ಸೊ ಇದು ಪದೇ ಮೂವ್ ಆಗಬಾರ್ದು ಅಂದ್ರೆ ನಾನು ಏನ್ ಮಾಡ್ಬೋದಪ್ಪ ಅಂದ್ರೆ ಅರೇಂಜಿಗೆ ಹೋಗಿ ಲಾಕ್ ಆಬ್ಜೆಕ್ಟ್ ಅಂತ ಕೊಟ್ರೆ ಅದು ಲಾಕ್ ಆಗುತ್ತೆ. ಸೊ ಅವಾಗ ನಾನು ಮೂವ್ ಮಾಡೋಕ್ಕಾಗಲ್ಲ, ರಿಸೈಸ್ ಮಾಡೋದಕ್ಕಾಗಲ್ಲ, ಏನೂ ಮಾಡೋದಕ್ಕಾಗಲ್ಲ. ಸೊ ನಾನು ಅದನ್ನ ಮೂವ್ ಮಾಡಬೇಕು ಅಂದ್ರೆ ಅನ್ಲಾಕ್ ಆಬ್ಜೆಕ್ಟ್ ಅಥವಾ ಅನ್ಲಾಕ್ ಆಲ್ ಆಬ್ಜೆಕ್ಟ್ ಅಂತ ಕೊಟ್ರೆ ಅವಾಗ ಅದು ಅನ್ಲಾಕ್ ಆಗುತ್ತೆ. ಸೊ ನಾವು ಲಾಕ್ ಅಂತ ಕೊಟ್ಟಿದ್ದಾಗ ನೀವು ನೋಡ್ಬೋದು ಇದು ಸುತ್ತಲೂ ಸಿಂಬಲ್ ನನಗೆ ಬೀಗ ಹಾಕ್ದಂಗೆ ಕಾಣುತ್ತೆ. ಓಕೆ, ಸೊ ಇವಾಗ ಇದೊಂದು ಸಿಂಬಲ್ ಇದೆ, ಇದೊಂದು ಸಿಂಬಲ್ ಇದೆ, ಇದೊಂದು ಸಿಂಬಲ್ ಇದೆ, ಇದೊಂದು ಸಿಂಬಲ್ ಇದೆ ಅನ್ಕೊಳ್ಳಿ. ಸೊ ನಾನು ಏನು ಮಾಡ್ತೀನಪ್ಪ ಅಂದರೆ ಇದು ಸೆಲೆಕ್ಟ್ ಮಾಡ್ಕೊಂಡು ಅರೇಂಜಿಗೆ ಹೋಗಿ ಗ್ರೂಪ್ ಅಂತ ಕೊಡ್ತೀನಿ. ಇದು ಮತ್ತೆ ಕಂಟ್ರೋಲ್ ಇಟ್ಕೊಂಡು ಇದು ಸೆಲೆಕ್ಟ್ ಮಾಡಿಕೊಂಡು ಅರೇಂಜಿಗೆ ಹೋಗಿ ಗ್ರೂಪ್ ಕೊಡ್ತೀನಿ. ಸೊ ಇದು ಮತ್ತೆ ಇದು ಎರಡು ಸೆಲೆಕ್ಟ್ ಮಾಡಿಕೊಂಡು ಅರೇಂಜಿಗೆ ಹೋಗಿ ಗ್ರೂಪ್ ಕೊಡ್ತೀನಿ. ಸೊ ಈಗ ನಾನು ಅರೇಂಜಿಗೆ ಹೋಗಿ ಅನ್ಗ್ರೂಪ್ ಅಂದರೆ ಏನಾಗುತ್ತೆ, ಲೈಕ್ ಇದೊಂದು ಗ್ರೂಪ್ ಹಾಗೆ ಇರುತ್ತೆ, ಇದೊಂದು ಗ್ರೂಪ್ ಹಂಗೆ ಇರುತ್ತೆ. ಸೊ ಅಂಡು ಮಾಡ್ತಾ ಇದ್ದೀನಿ. ಸೊ ಇಷ್ಟು ಒಂದು ಗ್ರೂಪ್ ಆಗಿ ಅರೇಂಜಿಗೆ ಹೋಗಿ ಅನ್ಗ್ರೂಪ್ ಆಲ್ ಅಂತ ಕೊಟ್ಟರೆ ನೋಡಿ ನನಗೆಲ್ಲಾನು ಇಂಡಿವಿಜುವಲ್ ಎಲಿಮೆಂಟ್ ಆಗಿದೆ. ಸೊ ಇದೊಂದು ಗ್ರೂಪು ಇದೊಂದು ಗ್ರೂಪ್ ಅಂದರೆ ಎರಡು ಒಂದೊಂದು ಗ್ರೂಪ್ ಆಗಿರುತ್ತೆ. ಸೊ ಇವೆರಡನ್ನು ಮತ್ತೆ ಗ್ರೂಪ್ ಮಾಡಿದ್ರೆ ನನಗೆ ನೆಸ್ಟೆಡ್ ಗ್ರೂಪ್ ಆಗುತ್ತೆ. ಸೊ ನೆಸ್ಟೆಡ್ ಗ್ರೂಪ್ನ ನಾನು ಅನ್ಗ್ರೂಪ್ ಕೊಟ್ಟರೆ ಮಾಮೂಲಿ ಗ್ರೂಪ್ ಆಗುತ್ತೆ. ಸೊ ಅನ್ಗ್ರೂಪ್ ಆಲ್ ಕೊಟ್ಟರೆ ಎಲ್ಲ ಕೂಡ ಸಪ್ರೇಟ್ ಇಂಡಿವಿಜುವಲ್ ಎಲಿಮೆಂಟ್ ಆಗುತ್ತೆ. You can lock single, multiple or grouped objects. To change a locked object, you need to unlock it first. So lock ಮಾಡಿರೋದನ್ನ ಚೇಂಜ್ ಮಾಡ್ಬೇಕಂದ್ರೆ, ಮೂವ್ ಮಾಡ್ಬೇಕಂದ್ರೆ ಫಸ್ಟ್ ನಾವೇನ್ ಮಾಡಬೇಕು, ಅನ್ಲಾಕ್ ಮಾಡಬೇಕು. ಸೊ ಒಂದಕ್ಕಿಂತ ಜಾಸ್ತಿ ಇದ್ರೆ ಅನ್ಲಾಕ್ ಆಲ್ ಆಪ್ಷನ್ ಯೂಸ್ ಮಾಡ್ಬೋದು. ಸೊ ಲಾಕ್ಗೆ ನಮಗೆ ಶಾರ್ಟ್ ಕಟ್ ಕೀ ಇಲ್ಲ, ಗ್ರೂಪ್ಗೆ ಕಂಟ್ರೋಲ್ ಜಿ. ಗ್ರೂಪ್ ಕಂಟ್ರೋಲ್ ಜಿ, ಅನ್ಗ್ರೂಪ್ಗೆ ಕಂಟ್ರೋಲ್ ಯು. You can unlock one object at a time or all locked objects at the same time. Combining two or more objects creates a single object with common fill and outline attributes. You can combine rectangle, ellipse, polygon, stars, spiral, graphs or text so that they are converted to a single curve point. So ನಾವು ಎರಡು ಮೂರು ಆಬ್ಜೆಕ್ಟ್ಸ್ ನ ಕಂಬೈನ್ ಮಾಡ್ಬೋದು. ಯಾವ್ದನ್ನ ಕಂಬೈನ್ ಮಾಡ್ಬೋದು ಅಂದ್ರೆ ರೆಕ್ಟ್ಯಾಂಗಲ್, ಎಲಿಪ್ಸ್, ಪಾಲಿಗನ್, ಸ್ಟಾರ್ಸ್, ಸ್ಪೈರಲ್, ಗ್ರಾಫ್ಸ್ ಇವನ್ನೆಲ್ಲ ಕಂಬೈನ್ ಮಾಡ್ಬೋದು. ಸೊ ಅವೆಲ್ಲ ಏನಾಗತ್ತಪ್ಪ ಅಂದ್ರೆ ಒಂದು ಸಿಂಗಲ್ ಕರ್ವ್ ಆಬ್ಜೆಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. If you need to modify the attributes of an object that has been combined from separate objects, you can break apart the combined objects. So ನೀವು ಕಂಬೈನ್ ಮಾಡಿರೋ ಆಬ್ಜೆಕ್ಟ್ಸ್ ಅನ್ನ ಅಟ್ರಿಬ್ಯೂಟ್ ಚೇಂಜ್ ಮಾಡಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಬ್ರೇಕ್ ಅಪಾರ್ಟ್ ಮಾಡ್ಬೇಕಾಗತ್ತೆ. ಓಕೆ, Coreldraw lets you precisely align and distribute objects in a drawing. ಯಾವ ತರ ಅಲೈನ್ ಮಾಡ್ಬೋದು ಅಂದ್ರೆ ಫಸ್ಟ್ ಲೈನ್ ಬೇಸ್ ಲೈನ್, ಲಾಸ್ಟ್ ಲೈನ್ ಬೇಸ್ ಲೈನ್,
ಬೌಂಡಿಂಗ್ ಬಾಕ್ಸ್. ಫಸ್ಟ್ ಲೈನ್ ಬೇಸ್ ಲೈನ್ ಅಂದ್ರೆ ಏನಪ್ಪಾ ಅಂದ್ರೆ ಯೂಸಸ್ ದ ಬೇಸ್ ಲೈನ್ ಆಫ್ ಫಸ್ಟ್ ಲೈನ್ ಆಫ್ ದ ಟೆಕ್ಸ್ಟ್ ಎಸ್ ಅ ರೆಫರೆನ್ಸ್ ಪಾಯಿಂಟ್. ಫಸ್ಟ್ ಲೈನ್ ಬೇಸ್ ಲೈನ್ ಆಗಿ ಅದು ಇರುತ್ತಲ್ಲ, ಆ ಲೈನ್ ನ ಎಲ್ಲದಕ್ಕೂ ರೆಫರೆನ್ಸ್ ಪಾಯಿಂಟ್ ಆಗಿ ಇಟ್ಕೊಳ್ಳುತ್ತೆ. ಲಾಸ್ಟ್ ಲೈನ್ ಬೇಸ್ ಲೈನ್ ಅಂದ್ರೆ ಲಾಸ್ಟ್ ಲೈನ್ ಬೇಸ್ ಲೈನ್ ನ ರೆಫರೆನ್ಸ್ ಪಾಯಿಂಟ್ ಆಗಿ ಇಟ್ಕೊಳ್ಳುತ್ತೆ. ನೆಕ್ಸ್ಟ್ ಒಂದು ಬಂದು ಬೌಂಡಿಂಗ್ ಬಾಕ್ಸ್. ಯೂಸಸ್ ದ ಬೌಂಡಿಂಗ್ ಬಾಕ್ಸ್ ಆಫ್ ದ ಟೆಕ್ಸ್ಟ್ ಆಬ್ಜೆಕ್ಟ್ ಎಸ್ ಅ ರೆಫರೆನ್ಸ್ ಪಾಯಿಂಟ್. ಸೊ ಟೆಕ್ಸ್ಟ್ ಬಾಕ್ಸ್ ಇರುತ್ತೆ ಅಲ್ವಾ, ಆ ಬಾಕ್ಸ್ ನ ಬೌಂಡಿಂಗ್ ಬಾಕ್ಸ್ ಅಂತೀವಿ, ಅದನ್ನ ರೆಫರೆನ್ಸ್ ಆಗಿ ಇಟ್ಕೊಳ್ಳುತ್ತೆ. ಯು ಕ್ಯಾನ್ ಡಿಸ್ಟ್ರಿಬ್ಯೂಟ್ ಅನ್ ಆಬ್ಜೆಕ್ಟ್ ಹಾರಿಸಾಂಟಲಿ ಅಥವಾ ವರ್ಟಿಕಲಿ. ಸೊ ಯಾವ್ಯಾವ ತರ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು, ಟಾಪ್, ಸೆಂಟರ್, ಸ್ಪೇಸಿಂಗ್, ಬಾಟಮ್, ಎಕ್ಸ್ಟೆಂಟ್ ಆಫ್ ಸೆಲೆಕ್ಷನ್, ಎಕ್ಸ್ಟೆಂಟ್ ಆಫ್ ಪೇಜ್ ಅಂತ. ಸೊ ಟಾಪ್ ಅಂದ್ರೆ ಟಾಪ್ ಎಡ್ಜಸ್ ಆಫ್ ಎನ್ ಆಬ್ಜೆಕ್ಟ್ಸ್ ಎಲ್ಲಾನು ಒಂದೇ ಸಮ ಇರೋದಕ್ಕೆ ಟಾಪ್ ಅಲೈನ್ ಕೊಡ್ತೀವಿ. ಸೆಂಟ್ರಲ್ಲಿ ಎಲ್ಲ ಆಬ್ಜೆಕ್ಟ್ಸ್ ಸೆಂಟ್ರಲ್ ಅಲೈನ್ ಆಗ್ಬೇಕಾದ್ರೆ ಸೆಂಟರ್ ಕೊಡ್ತೀವಿ. ಸೊ ಎರಡು ಆಬ್ಜೆಕ್ಟ್ ಮಧ್ಯೆ ಈಕ್ವಲ್ ಸ್ಪೇಸ್ ಇರ್ಬೇಕಂದ್ರೆ ಸ್ಪೇಸಿಂಗ್ ಕೊಡ್ತೀವಿ. ಕೆಳಗಡೆ ಎಲ್ಲ ಒಂದೇ ಸಮ ಅಲೈನ್ಮೆಂಟ್ ಆಗ್ಬೇಕಂದ್ರೆ ಬಾಟಮ್ ಕೊಡ್ತೀವಿ. ಎಕ್ಸ್ಟೆಂಟ್ ಆಫ್ ಸೆಲೆಕ್ಷನ್ ಅಂದ್ರೆ ನಾವು ಆಬ್ಜೆಕ್ಟ್ ನ ಸೆಲೆಕ್ಟ್ ಮಾಡಿರ್ತೀವಲ್ಲ, ಅದ್ರ ಮಧ್ಯೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಆಬ್ಜೆಕ್ಟ್ ಮಧ್ಯೆ. ಯಾವ ಬೇಸಿಸ್ ಮೇಲೆ ಅಂದ್ರೆ ಬೌಂಡಿಂಗ್ ಬಾಕ್ಸ್ ಇರುತ್ತಲ್ಲ, ಆ ಬೇಸಿಸ್ ಮೇಲೆ ನನಗೆ ಎರಡು ಆಬ್ಜೆಕ್ಟ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಎಕ್ಸ್ಟೆಂಟ್ ಆಫ್ ಪೇಜ್ ಅಂದ್ರೆ ಇದು ಅದೇ ರೀತಿ. ಸೊ ಡ್ರಾಯಿಂಗ್ ಪೇಜ್ಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. A curved object can be of any shape including a straight or curved line. An object nodes are the small square that appear along the object on an outline. ಸೊ ನೋಡ್ ಅಂದ್ರೆ ಏನಪ್ಪ ಅಂದ್ರೆ, ಇವಾಗ ನಾನು ಆಬ್ಜೆಕ್ಟ್ ನ ಡ್ರಾ ಮಾಡ್ತೀನಿ ಅಲ್ವಾ, ಸೊ ಕಾರ್ನರ್ ಅಲ್ಲಿ ನನಗೆ ಒಂದೊಂದು ಪಾಯಿಂಟ್ ಕಾಣುತ್ತೆ. ಸೊ ಈ ಒಂದೊಂದು ಚಿಕ್ಕ ಬಾಕ್ಸ್ ನ ನೋಡ್ ಅಂತ ಹೇಳ್ತೀವಿ. ಎರಡು ನೋಡ್ ಮಧ್ಯೆ ನನಗೆ ಏನಿರುತ್ತಪ್ಪ ಅಂದ್ರೆ ಲೈನ್ ಇರುತ್ತೆ. ಆ ಲೈನ್ ನ ನಾವೇನಂತ ಹೇಳ್ತೀವಿ ಅಂದ್ರೆ ಸೆಗ್ಮೆಂಟ್ ಅಂತ ಹೇಳ್ತೀವಿ. ಈ ಕಾರ್ನರ್ ಅಲ್ಲಿ ಇದೆಯಲ್ಲ, ಸೊ ಈ ಒಂದೊಂದು ಏನಂತ ಹೇಳ್ತೀವಿ, ನೋಟ್ಸ್ ಅಂತ ಹೇಳ್ತೀವಿ. You can create irregular shapes by welding and intersecting objects. ಸೊ ಒಂದು ಶೇಪ್ ಇದೆ, ಒಂದು ಆಬ್ಜೆಕ್ಟ್ ಇದೆ ಅಂದ್ರೆ ಅದರದ್ದು ಇರ್ರೆಗ್ಯುಲರ್ ಶೇಪ್ಸ್ ಹೇಗೆ ಕ್ರಿಯೇಟ್ ಮಾಡ್ಬೋದು ಅಂದ್ರೆ ವೆಲ್ಡ್ ಮತ್ತೆ ಇಂಟರ್ಸೆಕ್ಟ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಯು ಕ್ಯಾನ್ ವೆಲ್ಡ್ ಆರ್ ಇಂಟರ್ಸೆಕ್ಟ್ ಆಲ್ಮೋಸ್ಟ್ ಎನಿ ಆಬ್ಜೆಕ್ಟ್ ಇನ್ಕ್ಲೂಡಿಂಗ್ ಕ್ಲೋನ್ಸ್ ಆಬ್ಜೆಕ್ಟ್ಸ್ ಆನ್ ಡಿಫರೆಂಟ್ ಲೇಯರ್ಸ್ ಅಂಡ್ ಸಿಂಗಲ್ ಆಬ್ಜೆಕ್ಟ್ಸ್ ವಿತ್ ಇಂಟರ್ಸೆಕ್ಟಿಂಗ್ ಲೈನ್ಸ್. ಯು ಕೆನಾಟ್ ವೆಲ್ಡ್ ಆರ್ ಇಂಟರ್ಸೆಕ್ಟ್ ಪ್ಯಾರಾಗ್ರಾಫ್ ಟೆಕ್ಸ್ಟ್. ಪ್ಯಾರಾಗ್ರಾಫ್ ಟೆಕ್ಸ್ಟ್ ನ ನಾವು ವೆಲ್ಡ್ ಅಥವಾ ಇಂಟರ್ಸೆಕ್ಟ್ ಮಾಡೋಕ್ಕಾಗಲ್ಲ. ಡೈಮೆನ್ಷನ್ ಲೈನ್ಸ್ ಆರ್ ಮಾಸ್ಟರ್ ಆಫ್ ಕ್ಲೋನ್ಸ್. ಸೊ ಡೈಮೆನ್ಷನ್ ಲೈನ್ ಅಥವಾ ಮಾಸ್ಟರ್ ಆಫ್ ಕ್ಲೋನ್ಸ್ ನ ನಾವು ವೆಲ್ಡ್ ಮಾಡೋದಕ್ಕಾಗಲ್ಲ. When you weld, trim or intersect objects, you can create completely new shapes that are irregular and unusual. So ಅದು ಯೂಸ್ ಮಾಡ್ಕೊಂಡು ನಾವು ಇರ್ರೆಗ್ಯುಲರ್ ಅಥವಾ ಅನ್ಯೂಶುವಲ್ ಶೇಪ್ಸ್ ನ ಡ್ರಾ ಮಾಡ್ಕೋಬಹುದು. You can create two types of text. ಯಾವ್ಯಾವ ತರ ಅಂದ್ರೆ ಆರ್ಟಿಸ್ಟಿಕ್ ಟೆಕ್ಸ್ಟ್ ಮತ್ತೆ ಪ್ಯಾರಾಗ್ರಾಫ್ ಟೆಕ್ಸ್ಟ್. ಸಿಂಗಲ್ ಲೈನ್ ಟೆಕ್ಸ್ಟ್ ನ ನಾವು ಆರ್ಟಿಸ್ಟಿಕ್ ಟೆಕ್ಸ್ಟ್ ಅಂತೀವಿ. ಸೊ ಇನ್ ಡಿಸೈನ್ ಅಲ್ಲಿ ಡ್ರ್ಯಾಗ್ ಮಾಡ್ಬಿಟ್ಟು ಟೆಕ್ಸ್ಟ್ ಬಾಕ್ಸ್ ಫ್ರೇಮ್ ನ ಕ್ರಿಯೇಟ್ ಮಾಡ್ತಿದ್ವಲ್ಲ, ಆ ರೀತಿ ಇಲ್ಲೂ ಮಾಡ್ಬೋದು. ಆ ರೀತಿ ಕ್ರಿಯೇಟ್ ಮಾಡೋ ಟೆಕ್ಸ್ಟ್ ನ ನಾವು ಪ್ಯಾರಾಗ್ರಾಫ್ ಟೆಕ್ಸ್ಟ್ ಅಂತ ಹೇಳ್ತೀವಿ. ಪ್ಯಾರಾಗ್ರಾಫ್ ಟೆಕ್ಸ್ಟ್ ಇಸ್ ಸೂಟಬಲ್ ಫಾರ್ ಕ್ರಿಯೇಟಿಂಗ್ ಟೆಕ್ಸ್ಟ್ intensive documents such as newsletters or brochures. You can import text in a new or existing document. ಸೊ ನಿಮ್ಮ ಟೆಕ್ಸ್ಟ್ ನ ನಾವು ಹೊಸ ಡಾಕ್ಯುಮೆಂಟ್ ಎಲ್ಲಾದ್ರೂ ಮಾಡ್ಕೋಬಹುದು, ಇಲ್ಲ ಇರೋ ಡಾಕ್ಯುಮೆಂಟ್ ಅಲ್ಲಿ ಇನ್ಸರ್ಟ್ ಮಾಡ್ಕೋಬಹುದು. ಆರ್ಟಿಸ್ಟಿಕ್ text is useful for adding single words or short lines of text such as headlines to a document. So headlines ಎಲ್ಲ ಆಡ್ ಮಾಡಬೇಕು ಅಂದ್ರೆ ಆವಾಗ ಆರ್ಟಿಸ್ಟಿಕ್ ಟೆಕ್ಸ್ಟ್ ನ ಯೂಸ್ ಮಾಡ್ತೀವಿ. You can add paragraph text in a document by using text frame. So text frame ನ ಯೂಸ್ ಮಾಡಿಕೊಂಡು ನಾವು ಪ್ಯಾರಾಗ್ರಾಫ್ ಟೆಕ್ಸ್ಟ್ ನ ಆಡ್ ಮಾಡಬಹುದು. You can use pick tool to adjust the size of a paragraph text frame. So pick tool ನ ಯೂಸ್ ಮಾಡಿಕೊಂಡು ನಾವು ನಮ್ಮ ಪ್ಯಾರಾಗ್ರಾಫ್ ಇರುತ್ತಲ್ಲ ಟೆಕ್ಸ್ಟ್ ಫ್ರೇಮ್ ಅದನ್ನ ಅಡ್ಜಸ್ಟ್ ಮಾಡ್ಕೋಬಹುದು. You can fit text to path. ಟೆಕ್ಸ್ಟ್ ನ ಪಾತ್ ಮೇಲೆ ಫಿಟ್ ಮಾಡಬಹುದು. You can align text using baseline grid. So baseline grid ನ ಯೂಸ್ ಮಾಡಿಕೊಂಡು ನಾವು ಟೆಕ್ಸ್ಟ್ ನ ಅಲೈನ್ ಮಾಡಬಹುದು. ಅಂತ ಇದಿಲ್ಲ, ಜಸ್ಟ್ ಹಿಂಗೆ ಪ್ರೆಸ್ ಮಾಡಿ ಕ್ಲಿಕ್ ಮಾಡಿ ಟೈಪ್ ಮಾಡೋದನ್ನ ನಾನು ಲೈಕ್ ಆರ್ಟಿಸ್ಟಿಕ್ ಟೆಕ್ಸ್ಟ್ ಅಂತ ಹೇಳ್ತೀನಿ. ಸೊ ಅದೇ ಈ ರೀತಿ ಡ್ರ್ಯಾಗ್ ಮಾಡಿ ಇಲ್ಲಿ ಈ ರೀತಿ ಟೆಕ್ಸ್ಟ್ ಫ್ರೇಮ್ ನ ಡ್ರ್ಯಾಗ್ ಮಾಡಿದ್ರೆ ನನಗೆ ಈ ರೀತಿ ಫ್ರೇಮ್ ಕ್ರಿಯೇಟ್ ಆಗುತ್ತಲ್ಲ. ಸೊ ಈ ರೀತಿ ಫ್ರೇಮ್ ಕ್ರಿಯೇಟ್ ಆದ್ರೆ ಇದನ್ನ ನಾನು ಏನಂತ ಹೇಳ್ತೀನಪ್ಪ ಅಂದ್ರೆ ಆರ್ಟಿಸ್ಟಿಕ್ ಪ್ಯಾರಾಗ್ರಾಫ್ ಟೆಕ್ಸ್ಟ್ ಫ್ರೇಮ್ ಅಂತ ಹೇಳ್ತೀನಿ. ಸೊ ಇದು ಪ್ಯಾರಾ ತರ ಟ್ರೀಟ್ ಮಾಡ್ತೀನಿ. ಸೊ ನನಗೆ ಒಂದು ಆಬ್ಜೆಕ್ಟ್ ಇದೆ ಅನ್ಕೊಳ್ಳಿ, ಈ ರೀತಿ ಒಂದು ಆಬ್ಜೆಕ್ಟ್ ನ ಡ್ರಾ ಮಾಡ್ತೀನಿ. ಇನ್ನೂ ಒಂದು ಆಬ್ಜೆಕ್ಟ್ ಇದೇ ರೀತಿ ಹಾಕೊಡ್ತಾ ಇದ್ದೀನಿ.
ಇನ್ನೊಂದು ಇಲ್ಲಿ ಹಾಕೋತಿದ್ದೀನಿ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಅರೇಂಜಿಗೆ ಹೋಗಿ ಶೇಪಿಂಗಿಗೆ ಹೋಗಿ ವೆಲ್ಡ್ ಅಂತ ಕೊಡ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು ವೆಲ್ಡ್ ಮಾಡಿದಾಗ ಏನಾಗುತ್ತೆ, ನನ್ನ ಆಬ್ಜೆಕ್ಟು ಈ ರೀತಿ ಶೇಪಲ್ಲಿ ಬರುತ್ತೆ. ಸೊ ಅದೇನೇ, ಸೊ ನಾನು ಇದನ್ನೇ ಸೆಲೆಕ್ಟ್ ಮಾಡ್ಕೊಂಡು ಇವಾಗ ಓಕೆ ಅರೇಂಜಿಗೆ ಹೋಗಿ ಶೇಪಿಂಗಿಗೂ ಟ್ರಿಮ್ ಅಂತ ಕೊಡ್ತೀನಿ. ಸೊ ಟ್ರಿಮ್ ಅಂದರೆ ಏನಾಗುತ್ತೆ, ನನಗೆ ಎಕ್ಸ್ಟ್ರಾ ಏನಿರುತ್ತೆ ಅದೆಲ್ಲ ಹೊರಟೋಗುತ್ತೆ. ಸೊ ಈ ರೀತಿ ಕಾಂಪ್ಲೆಕ್ಸ್ ಶೇಪ್ನ ಡ್ರಾ ಮಾಡ್ಕೊಳ್ಳೋದಕ್ಕೆ ನಾವು ವೆಲ್ಡು ಟ್ರಿಮ್ಮು ಆ ಥರ ಆಪ್ಷನ್ಸ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಆಪ್ಷನ್ ನೋಡೋಣ. ಅರೇಂಜು, ಶೇಪಿಂಗು, ಇಂಟರ್ಸೆಕ್ಟ್ ಅಂದರೆ ಕಾಮನ್ ಆಗಿರುತ್ತಲ್ಲ ಅದು ಮಾತ್ರ ಬಂದಿರುತ್ತೆ. ಅರೇಂಜು, ಶೇಪಿಂಗು, ಇಂಟರ್ಸೆಕ್ಟ್ ಅಂದರೆ ಕಾಮನ್ ಆಗಿ ಏನಿರುತ್ತೆ ಅದು ಮಾತ್ರ ಬಂದಿರುತ್ತೆ. ಇಲ್ಲಿ ಇಂಟರ್ಸೆಕ್ಟ್ ಆಗಿದೆ. ಸೊ ಅದೇ ರೀತಿ ಅರೇಂಜು, ಶೇಪಿಂಗು, ಸಿಂಪ್ಲಿಫೈ ಅಂದರೆ ಇದನ್ನು ಸಿಂಪಲ್ ಶೇಪಾಗಿ ಕನ್ವರ್ಟ್ ಆಗುತ್ತೆ. ಅರೇಂಜು, ಶೇಪಿಂಗು, ಫ್ರಂಟ್ ಮೈನಸ್ ಬ್ಯಾಕ್ ಅಂದರೆ ಫ್ರಂಟ್ ಇರುತ್ತಲ್ಲ ಅದರ ಉಲ್ಟಾ ಬ್ಯಾಕ್ ಆಗುತ್ತೆ. ಓಕೆ, ಸೊ ಅದೇ ಬ್ಯಾಕ್ ಮೈನಸ್ ಫ್ರಂಟ್ ಅಂದರೆ ಅದೇ ಆಪರೇಷನ್ ಉಲ್ಟಾ ಆಗುತ್ತೆ. ಓಕೆ, ನೋಡಿ ನೆಕ್ಸ್ಟ್ ಬಂದು ಅರೇಂಜ್, ಶೇಪಿಂಗಿಗೆ ಹೋಗ್ಬಿಟ್ಟು ಲೈಕ್ ಸೋರ್ಸ್ ಆಬ್ಜೆಕ್ಟ್ ಇದಿರುತ್ತೆ. ಸೊ ಟ್ರಿಮ್ ಅಂದರೆ ಅದನ್ನು ನನಗೆ ಈ ಆಬ್ಜೆಕ್ಟು ಟ್ರಿಮ್ ಆಗುತ್ತೆ. Coreldraw lets you change the text case of ಆರ್ಟಿಸ್ಟಿಕ್ ಆ್ಯಂಡ್ ಪ್ಯಾರಾಗ್ರಾಫ್ ಟೆಕ್ಸ್ಟ್. ಸೊ ನಾನು ಲೆಟರ್ ಕೇಸಸ್ನ ಚೇಂಜ್ ಮಾಡ್ಬೋದು. ಯಾವ್ಯಾವ ಡಿಫ್ರೆಂಟ್ ವೇಸ್ ಅಂದರೆ ನನ್, ಆಲ್ ಕ್ಯಾಪ್ಸ್, ಟಿಲ್ಟಿಂಗ್ ಕ್ಯಾಪ್ಸ್, ಸ್ಮಾಲ್ ಕ್ಯಾಪ್ಸ್, ಆಲ್ ಕ್ಯಾಪ್ಸ್, ಸ್ಮಾಲ್ ಕ್ಯಾಪ್ಸ್ ಫ್ರಮ್ ಕ್ಯಾಪ್ಸ್, ಸ್ಮಾಲ್ ಕ್ಯಾಪ್ಸ್ ಫ್ರಮ್ ಕ್ಯಾಪ್ಸ್. ಸೊ ನನ್ ಅಂದರೆ ಸೊ ಈ ಫೀಚರ್ನ ಆಫ್ ಮಾಡುತ್ತೆ. ಸೊ ಆಲ್ ಕ್ಯಾಪ್ಸ್ ಅಂದರೆ ಎಲ್ಲ ಲೋವರ್ ಕೇಸ್ ಲೆಟರ್ಸ್ನ ಕ್ಯಾಪಿಟಲ್ ಲೆಟರ್ಸಿಗೆ ಮಾಡುತ್ತೆ. ಟಿಟಲಿಂಗ್ ಕ್ಯಾಪ್ಸ್ ಅಂದರೆ ಓಪನ್ ಟೈಪ್ ವರ್ಷನ್ ಯೂಸ್ ಮಾಡಿಕೊಂಡು ಈ ಫಾಂಟ್ದು ಸಪೋರ್ಟ್ ಮಾಡುತ್ತೆ. ಸ್ಮಾಲ್ ಕ್ಯಾಪ್ಸ್ ಅಂದರೆ ಸೊ ಕ್ಯಾಪಿಟಲ್ ಲೆಟರ್ಸ್ ಎಲ್ಲ ಸ್ವಲ್ಪ ಸ್ಮಾಲ್ ಲೆಟರ್ಸಲ್ಲಿ ಬರುತ್ತೆ, ಅಂದರೆ ಸೈಜ್ ಕಮ್ಮಿ ಆದಂಗೆ ಕಾಣುತ್ತೆ. ಆಲ್ ಸ್ಮಾಲ್ ಕ್ಯಾಪ್ಸ್ ಅಂದರೆ ಸಬ್ಸ್ಟಿಟ್ಯೂಟ್ ಕ್ಯಾರೆಕ್ಟರ್ಸ್ ವಿತ್ ಸ್ಕೇಲ್ ಡೌನ್ ವರ್ಷನ್ ಆಫ್ ಸ್ಮಾಲ್ ಕ್ಯಾಪ್ಸ್ ಅಂದರೆ applies the open type version of the feature if the font support it. So open type version apply ಮಾಡುತ್ತೆ ಸ್ಮಾಲ್ ಕ್ಯಾಪ್ ಅಂದರೆ. ಆಲ್ ಸ್ಮಾಲ್ ಕ್ಯಾಪ್ಸ್ ಅಂದರೆ ಸೊ ಕ್ಯಾಪಿಟಲ್ ಲೆಟರ್ಸ್ ಏನಿದೆ ಅದನ್ನೇ ಸ್ವಲ್ಪ ಸಣ್ಣದು ಮಾಡಿ ಲೈಕ್ ಸೈಜ್ನ ಅಪ್ಪರ್ ಲೆಟರ್ಸ್ ಎಲ್ಲ ತೋರಿಸುತ್ತೆ. ಸ್ಮಾಲ್ ಕ್ಯಾಪ್ಸ್ ಫ್ರಮ್ ಕ್ಯಾಪ್ಸ್ ಅಂದರೆ ಸೊ ಓಪನ್ ಟೈಪ್ ವರ್ಷನ್ ಯೂಸ್ ಮಾಡಿಕೊಂಡು ಈ ಫಾಂಟ್ದು ಫೀಚರ್ ಏನಾದ್ರು ಸಪೋರ್ಟ್ ಆಗುತ್ತೆ ಅಂತ ಯೂಸ್ ಮಾಡಿ. You can improve text readability by adjusting the character and word spacing. You can adjust the character spacing using kerning option or by using shape tool and dragging the interactive horizontal spacing arrow in the lower right corner of the text object. So ಈ ರೀತಿ ನಾವೇನಾದ್ರು ಒಂದು ಟೆಕ್ಸ್ಟ್ನ ಹಾಕ್ಕೊಂಡಿದ್ದೀವಿ ಅಂದರೆ ಸೊ ಸ್ಪೇಸ್ನ ಹೇಗೆ ಅಡ್ಜಸ್ಟ್ ಮಾಡ್ತೀನಪ್ಪ ಅಂದರೆ ಜಸ್ಟ್ ನಾನು ಇಲ್ಲಿ ಟೂಲ್ನ ತಗೊಂಡು ಸೊ ಈ ರೀತಿ ಡ್ರ್ಯಾಗ್ ಮಾಡಿದ್ರೆ ನನಗೆ ವರ್ಡ್ಸ್ ಲೆಟರ್ಸ್ ಅಥವಾ ವರ್ಡ್ಸ್ ಮಧ್ಯೆ ಇರೋ ಸ್ಪೇಸ್ನ ಚೇಂಜ್ ಮಾಡ್ಕೋಬೋದು. ಲೈನ್ ಸ್ಪೇಸು ಅಷ್ಟೇ. ಸೊ ಜಸ್ಟ್ ಇದನ್ನು ಡ್ರ್ಯಾಗ್ ಮಾಡಿದ್ರೆ ನಾನು ಸೊ ನನ್ನ ಲೈನ್ ಇರುತ್ತಲ್ಲ ಸ್ಪೇಸು ಕಮ್ಮಿ ಆಗುತ್ತೆ.
Line spacing can be adjusted using leading option or by using shape tool and dragging the interactive spacing arrow in the lower left corner of the text object. ತೋರಿಸ್ತೇಲ್ಲ ಅದೇ ರೀತಿ. Applying drop caps, also known as initial caps, to paragraph enlarges the initial letter and inserts it into a body of a text. So drop cap ಅಂದರೆ ಫಸ್ಟ್ ಲೆಟರ್ ದೊಡ್ಡದಾಗಿ ಬರುತ್ತಲ್ಲ ಅದನ್ನು ಡ್ರಾಪ್ ಕ್ಯಾಪ್ ಅಂತೀವಿ. You can change the distance between the drop cap and the body of the text or specify the number of lines of text that you want to appear next to the drop cap. So drop cap ಅಲ್ಲಿ ಒಂದು ವರ್ಡ್ ಅಥವಾ ಲೆಟರ್ ಮಧ್ಯೆ ಎಷ್ಟು ಸ್ಪೇಸ್ ಬರಬೇಕು ಡ್ರಾಪ್ ಕ್ಯಾಪ್ ವರ್ಡ್ ಆದಮೇಲೆ ಅಂತ ಕೊಟ್ಕೋಬೋದು, ಮತ್ತು ಎಷ್ಟು ಲೈನಿಗೆ ಬರ್ಬೋದು ಅಂತ ಕೂಡ ಸೆಟ್ ಮಾಡ್ಕೋಬೋದು. ಯು ಕ್ಯಾನ್ ಆಫ್ಸೆಟ್ ದ ಡ್ರಾಪ್ ಕ್ಯಾಪ್ ಫ್ರಮ್ ದ ಬಾಡಿ ಆಫ್ ದ ಟೆಕ್ಸ್ಟ್ ಬೈ ಎನೇಬ್ಲಿಂಗ್ ಹ್ಯಾಂಗಿಂಗ್ ಇಂಡೆಂಟ್ ಆಪ್ಷನ್. ಸೊ ಹ್ಯಾಂಗಿಂಗ್ ಇಂಡೆಂಟ್ ಆಪ್ಷನ್ನ ಯೂಸ್ ಮಾಡ್ಕೊಂಬಿಟ್ಟು ನಾವು ಆಫ್ಸೆಟ್ ಮಾಡ್ಬೋದು ಡ್ರಾಪ್ ಕ್ಯಾಪ್ ವ್ಯಾಲ್ಯೂನ. ಯು ಕ್ಯಾನ್ ಮಾಡಿಫೈ ದ ಅಪಿಯರೆನ್ಸ್ ಆಫ್ ದ ಟೆಕ್ಸ್ಟ್ ಬೈ ಶಿಫ್ಟಿಂಗ್ ದ ಕ್ಯಾರೆಕ್ಟರ್ ವರ್ಟಿಕಲಿ ಆರ್ ಹಾರಿಸಾಂಟಲಿ. ಸೊ ನಾನು ಹೇಗೆ ಕಾಣುತ್ತೆ ನನ್ನ ಲೆಟರ್ಸ್ ಅನ್ನೋದನ್ನು ನಾನು ಅದನ್ನು ಹಾರಿಸಾಂಟಲ್ ಆಗಿ ಅಥವಾ ವರ್ಟಿಕಲಿ ಅಲೈನ್ಮೆಂಟ್ ಮಾಡಿಫೈ ಮಾಡಿಬಿಟ್ಟು ನೋಡ್ಬೋದು. ಇಟ್ ಚೇಂಜಸ್ ದ ಪೊಸಿಷನ್ ಆಫ್ ದ ಸೆಲೆಕ್ಟೆಡ್ ಕ್ಯಾರೆಕ್ಟರ್ ರಿಲೇಟಿವ್ ಟು ದ ಸರೌಂಡಿಂಗ್ ಕ್ಯಾರೆಕ್ಟರ್. ಯು ಕ್ಯಾನ್ ಆ್ಯಡ್ ಬುಲೆಟ್ಸ್ ಆ್ಯಂಡ್ ನಂಬರ್. ಸೊ ಬುಲೆಟ್ಸ್ನ ನಾವು ಆ್ಯಡ್ ಮಾಡ್ಬೋದು. ಸೊ ನಾವು ಕ್ಯಾರೆಕ್ಟರ್ಸ್ನ ರೊಟೇಟ್ ಮಾಡ್ಬೋದು, ಲೈಕ್ ಆ್ಯಂಗಲ್ ಆಫ್ ರೊಟೇಷನ್ನ ಸ್ಪೆಸಿಫೈ ಮಾಡಿಕೊಂಡು ಆರ್ಟಿಸ್ಟಿಕ್ ಟೆಕ್ಸ್ಟ್ನ ನಾವು ಹಾರಿಸಾಂಟಲ್ ಆಗಿ ಅಲೈನ್ ಮಾಡ್ಬೋದು, ಬಟ್ ವರ್ಟಿಕಲ್ ಆಗಿ ಅಲೈನ್ ಮಾಡೋಕ್ಕಾಗಲ್ಲ. ಯು ಕ್ಯಾನ್ ಆಲ್ಸೋ ಅಲೈನ್ ಟೆಕ್ಸ್ಟ್ ಹಾರಿಸಾಂಟಲಿ ಬೈ ಕ್ಲಿಕ್ಕಿಂಗ್ ದ ಹಾರಿಸಾಂಟಲ್ ಅಲೈನ್ಮೆಂಟ್ ಬಟನ್ ಆನ್ ದ ಪ್ರಾಪರ್ಟಿ ಬಾರ್. ಯಾವ್ದಾವ್ದು ಡಿಫ್ರೆಂಟ್ ಅಲೈನ್ಮೆಂಟ್ಸ್ ಇದೆ ಅಂದರೆ ನಾನು ಅಲೈನ್ ಲೆಫ್ಟು, ಸೆಂಟರು, ಅಲೈನ್ ರೈಟು, ಫುಲ್ ಜಸ್ಟಿಫೈ, ಫೋರ್ಸ್ ಜಸ್ಟಿಫೈ ಅಂತ ಈ ಥರ ಜಸ್ಟಿಫಿಕೇಶನ್ ಇದೆ. ನನ್ನಂದರೆ ಯಾವುದು ಜಸ್ಟಿಫಿಕೇಶನ್ ಆಗಲ್ಲ. ಲೆಫ್ಟ್ ಅಂದರೆ ಎಲ್ಲ ಕ್ಯಾರೆಕ್ಟರ್ಸು ಲೆಫ್ಟಿಗೆ ಅಲೈನ್ ಆಗುತ್ತೆ, ಸೆಂಟರ್ ಅಂದರೆ ಮಧ್ಯಕ್ಕೆ ಬರುತ್ತೆ, ಅಲೈನ್ ರೈಟ್ ಅಂದರೆ ರೈಟಿಗೆ ಬರುತ್ತೆ, ಫುಲ್ ಜಸ್ಟಿಫೈ ಅಂದರೆ ಲೆಫ್ಟ್ ರೈಟು ಎರಡು ಸಮ ಇರುತ್ತೆ, ಬಟ್ ಲಾಸ್ಟ್ ಲೈನ್ ಇರುತ್ತಲ್ಲ ಅದು ಹೇಗಿರುತ್ತೆ ಹಾಗೆ ಇರುತ್ತೆ. ಫೋರ್ಸ್ ಜಸ್ಟಿಫೈ ಅಂದರೆ ಲಾಸ್ಟ್ ಲೈನು ಕೂಡ ಎರಡು ಸೈಡ್ಗೂ ಸಮ ಆಗಿ ಬರೋಂಗೆ ಟೆಕ್ಸ್ಟು ಕೂರುತ್ತೆ. ಯು ಕ್ಯಾನ್ ಆ್ಯಡ್ ಟ್ಯಾಬ್ಸ್ ಇನ್ Coreldraw ಆಲ್ಸೋ. ಸೊ Coreldraw ನಾವು ಟ್ಯಾಬ್ ಹಾಕ್ಬೋದು. ಓಕೆ, ಸೊ ಇನ್ ಡಿಸೈನಲ್ಲೆಲ್ಲ ಐತಲ್ಲ ಅದೇ ರೀತಿ. ಸೊ ಇಂಡೆಂಟಿಂಗ್ ಚೇಂಜಸ್ ದ ಸ್ಪೇಸ್ ಬಿಟ್ವೀನ್ ಎ ಟೆಕ್ಸ್ಟ್ ಫ್ರೇಮ್ ಆ್ಯಂಡ್ ದ ಟೆಕ್ಸ್ಟ್ ದಟ್ ಕಂಟೈನ್ಸ್ ಇನ್ ಇಟ್. ಯು ಕ್ಯಾನ್ ಆ್ಯಡ್ ಆ್ಯಂಡ್ ರಿಮೂವ್ ಇಂಡೆಂಟ್ಸ್ ವಿತೌಟ್ ಡಿಲೀಟಿಂಗ್ ಆರ್ ರೀಟೈಪಿಂಗ್ ಟೆಕ್ಸ್ಟು. ನಾವು ಟೆಕ್ಸ್ಟಿಗೆ ನಾನು ಇಂಡೆಂಟ್ಸ್ ಅಪ್ಲೈ ಮಾಡ್ಬೋದು, ಲೈಕ್ ಡಿಲೀಟ್ ಮಾಡೋ ಅವಶ್ಯಕತೆ ಇಲ್ಲ, ಟೆಕ್ಸ್ಟ್ನ ಹಾಗೇ ಇಂಡೆಂಟ್ ಮಾಡ್ಬೋದು. ಯಾವ್ಯಾವ ಥರ ಇಂಡೆಂಟ್ ಇದೆ ಅಂದರೆ ಫಸ್ಟ್ ಲೈನ್ ಇಂಡೆಂಟು, ಲೆಫ್ಟ್ ಲೈನ್ ಇಂಡೆಂಟು, ರೈಟ್ ಲೈನ್ ಇಂಡೆಂಟ್. ಫಸ್ಟ್ ಲೈನ್ ಇಂಡೆಂಟನ್ನು ಲೈಕ್ ಫಸ್ಟ್ ಲೈನ್ ಹಾಕ್ತೀವಲ್ವ ಅದನ್ನು ಫಸ್ಟ್ ಲೈನ್ ಇಂಡೆಂಟ್ ಅಂದರೆ, ಲೆಫ್ಟ್ ಲೈನ್ ಇಂಡೆಂಟ್ ಅಂದರೆ ಹ್ಯಾಂಗಿಂಗ್ ಇಂಡೆಂಟ್ನ ಕ್ರಿಯೇಟ್ ಮಾಡೋದಕ್ಕೆ ಲೆಫ್ಟ್ ಲೈನ್ ಇಂಡೆಂಟ್ ಕೊಡ್ತೀನಿ. ರೈಟ್ ಲೈನ್ ಇಂಡೆಂಟು ಅಷ್ಟೇ, ಎಷ್ಟು ರೈಟ್ ಸೈಡ್ ಆಫ್ ಎ ಟೆಕ್ಸ್ಟಲ್ಲಿ ಫ್ರೇಮಲ್ಲಿ ಜಾಗ ಬಿಡಬೇಕು ಅನ್ನೋದನ್ನು ರೈಟ್ ಲೈನ್ ಇಂಡೆಂಟಲ್ಲಿ ಟೈಪ್ ಮಾಡ್ಬೋದು. ಯು ಕ್ಯಾನ್ ಡಿಸ್ಪ್ಲೇ ನಾನ್ ಪ್ರಿಂಟಿಂಗ್ ಕ್ಯಾರೆಕ್ಟರ್ಸ್ ಸಚ್ as ಸ್ಪೇಸಸ್, ಟ್ಯಾಬು ಮತ್ತು ಫಾರ್ಮ್ಯಾಟಿಂಗ್ ಕೋಡ್ ನಾವು ತೋರಿಸ್ಬೋದು, ಬಟ್ ಅದು ಪ್ರಿಂಟ್ ಆಗಲ್ಲ. ಯು ಕ್ಯಾನ್ ಅಪ್ಲೈ ಟ್ರಾನ್ಸ್ಫಾರ್ಮೇಷನ್ ಎಫೆಕ್ಟ್ಸ್ ಆನ್ ಆಬ್ಜೆಕ್ಟ್ಸ್. ನಾವು ಟ್ರಾನ್ಸ್ಫಾರ್ಮೇಷನ್ ಎಫೆಕ್ಟ್ಸ್ ಒಂದು ಆಬ್ಜೆಕ್ಟ್ ಮೇಲೆ ಅಪ್ಲೈ ಮಾಡ್ಬೋದು. ಯಾವುದಪ್ಪ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಅಂದರೆ ರೊಟೇಟು, ಪೊಸಿಷನು, ಸ್ಕ್ಯೂವು, ಸ್ಕೇಲು, ಫ್ಲಿಪ್ಪು, ಶಿಯಾರು, ಇದನ್ನೆಲ್ಲ ನಾನು ಟ್ರಾನ್ಸ್ಫಾರ್ಮೇಷನ್ ಟೂಲ್ ಅಂತೀನಿ. ಸೊ ಹಾರಿಸಾಂಟಲ್ ಮಿರರ್ ಮತ್ತು ವರ್ಟಿಕಲ್ ಮಿರರ್ ಅಂತ ಎರಡು ಟೂಲ್ ಇದೆ. ಸೊ ಇದೇನು ಮಾಡುತ್ತೆ ಅಂದರೆ ನನ್ನ ಆಬ್ಜೆಕ್ಟ್ನ ಲೆಫ್ಟಿಂದ ರೈಟ್ಗೆ ಶಿಫ್ಟ್ ಮಾಡುತ್ತೆ, ಅದನ್ನು ಹಾರಿಸಾಂಟಲ್ ಮಿರರ್ ಅಂತೀವಿ. ವರ್ಟಿಕಲ್ ಮಿರರ್ ಏನು ಮಾಡುತ್ತೆ ಅಂದರೆ ಟಾಪ್ ಟು ಬಾಟಮ್ ನನ್ನ ಆಬ್ಜೆಕ್ಟ್ನ ಚೇಂಜ್ ಮಾಡುತ್ತೆ, ಅಂದರೆ ರಿಫ್ಲೆಕ್ಷನ್ ಮಾಡುತ್ತೆ. All Coreldraw drawing consists of stacks objects. The vertical order of these objects, the stacking order, contributes to the appearance of the drawing. An effective way to organize these objects is by using invisible planes called layers. So ನನಗೆ ಇವಾಗ ನಾನು ಬುಕ್ ಕರೆಕ್ಷನ್ ಮಾಡಿ ಹೇಳ್ದೆ ಅಲ್ಲ, ಲೈಕ್ ಫಸ್ಟ್ ಇವಾಗ ಮಾಡಿದ್ದು ಮೇಲಿರುತ್ತೆ, ಅದನ್ನು ನಾವು ಸ್ಟ್ಯಾಕಿಂಗ್ ಆರ್ಡರ್ ಅಂತ ಹೇಳ್ತೀವಿ. ಸೊ ಆ ಆರ್ಡರ್ನ ನಾನು ಲೇಯರ್ ಮೂಲಕ ಬೇಕಾದ್ರೂ ಅಂದರೆ ಅರೇಂಜಿಗೆ ಹೋಗಿ ಆರ್ಡ್ರಿಗೆ ಹೋಗಿ ಚೇಂಜ್ ಮಾಡ್ಕೋಬೋದು. All content is placed on a layer. Content that applies to a specific page is called local layer. ಸೊ ಈ ಪೇಜಲ್ಲಿ ಮಾತ್ರ ಇರುವಂಥ ಕಂಟೆಂಟ್ನ ನಾವು ಲೋಕಲ್ ಲೇಯರ್ ಅಂತ ಹೇಳ್ತೀವಿ. ಕಂಟೆಂಟ್ ದಟ್ ಅಪ್ಲೈಸ್ ಟು ಆಲ್ ಪೇಜಸ್ ಇನ್ ಎ ಡಾಕ್ಯುಮೆಂಟ್ ಆರ್ ಪ್ಲೇಸ್ಡ್ ಇನ್ ಗ್ಲೋಬಲ್ ಲೇಯರ್ ಆರ್ ಕಾಲ್ಡ್ ಆಸ್ ಅನ್ ಮಾಸ್ಟರ್ ಲೇಯರ್. ಸೊ ಎಲ್ಲ ಪೇಜ್ಗೂ ಬರಬೇಕಂದ್ರೆ ಅದನ್ನು ಗ್ಲೋಬಲ್ ಲೇಯರ್ ಅಥವಾ ಮಾಸ್ಟರ್ ಲೇಯರ್ ಅಂತ ಹೇಳ್ತೀವಿ. ಮಾಸ್ಟರ್ ಲೇಯರ್ ಆರ್ ಸ್ಟೋರ್ಡ್ ಆನ್ ಎ ವರ್ಚುವಲ್ ಪೇಜ್ ಕಾಲ್ಡ್ ಮಾಸ್ಟರ್ ಪೇಜ್. ಸೊ ಮಾಸ್ಟರ್ ಲೇಯರ್ ಎಲ್ಲ ಎಲ್ಲಿರುತ್ತೆ ಅಂದರೆ ಮಾಸ್ಟರ್ ಪೇಜಲ್ಲಿ ಇರುತ್ತೆ. ಓಕೆ, ಅದು ವರ್ಚುವಲ್ ಲೇಯರ್. ದ ಆಬ್ಜೆಕ್ಟ್ ಮ್ಯಾನೇಜರ್ ಡಾಕರ್ ಡಿಸ್ಪ್ಲೇಸ್ ದ ಡಿಫಾಲ್ಟ್ layer structure. The names of an active page and layer appear at the top. So layer ಹೆಸರು ಮತ್ತೆ ಯಾವ ಪೇಜ್ ಅನ್ನೋದು ಮೇಲ್ಗಡೆ ತೋರಿಸುತ್ತೆ. ಯು ಕ್ಯಾನ್ ಕ್ರಿಯೇಟ್ ಮಾಸ್ಟರ್ ಲೇಯರ್ಸ್ ಆಫ್ ಆಲ್ ಪೇಜಸ್ ಫಾರ್ ಈವನ್ ಪೇಜಸ್ ಆರ್ ಆಡ್ ಪೇಜಸ್. ಸೊ ಎಲ್ಲ ಪೇಜ್ಗೂ ಮಾಸ್ಟರ್ ಪೇಜ್ನ ಕ್ರಿಯೇಟ್ ಮಾಡ್ಬೋದು, ಆಡ್ ಪೇಜಿಗೆ ಮಾಡ್ಬೋದು ಅಥವಾ ಈವನ್ ಪೇಜಿಗೆ ಮಾಡ್ಬೋದು. ಯು ಕ್ಯಾನ್ ಆ್ಯಡ್ ಆರ್ ಮೂವ್ ಮೋರ್ ಲೇಯರ್ಸ್ ಟು ಅ ಮಾಸ್ಟರ್ ಪೇಜ್ ಟು ಹೋಲ್ಡ್ ಕಂಟೆಂಟ್ ಸಚ್ as ಹೆಡರ್, ಫೂಟರ್ ಆರ್ ಸ್ಟ್ಯಾಟಿಕ್ ಬ್ಯಾಕ್ಗ್ರೌಂಡ್. ಸೊ ಹೆಡರು, ಫೂಟರು, ಬ್ಯಾಕ್ಗ್ರೌಂಡು, ವಾಟರ್ ಮಾರ್ಕು ಆ ಥರ ಡೀಟೇಲ್ಸ್ ಇವೆಲ್ಲ ಹಾಕಬೇಕಂದ್ರೆ ನಾವು ಮಾಸ್ಟರ್ ಪೇಜ್ಗೆ ಹೋಗ್ತೀವಿ. ಗೈಡ್ಸ್ ಅಂದರೆ ಸ್ಟೋರ್ ಸ್ಪೆಸಿಫಿಕ್
ಪೇಜ್ ಸ್ಪೆಸಿಫಿಕ್ ಗೈಡ್ಲೈನ್ಸ್, ಪೇಜಿಗೆ ಏನು ಬೇಕು ಆ ಥರ ಗೈಡ್ಲೈನ್ಸ್ ಇದ್ರೆ ಅದನ್ನು ನಾವು ಗೈಡ್ಸ್ ಅಂತೀವಿ. ಆಲ್ ಆಬ್ಜೆಕ್ಟ್ಸ್ ಪ್ಲೇಸ್ಡ್ ಆನ್ ದ ಗೈಡ್ಸ್ ಲೇಯರ್ ಅಪಿಯರ್ ಆಸ್ ಔಟ್ಲೈನ್ಸ್ ಓನ್ಲಿ ಆ್ಯಂಡ್ ದ ಔಟ್ಲೈನ್ಸ್ ಆಕ್ಟ್ ಆಸ್ ಎ ಗೈಡ್ಲೈನ್ಸ್. ಸೊ ಲೇಯರ್ 1 ಅಂತಂದರೆ ಫಸ್ಟ್ ಕ್ರಿಯೇಟ್ ಮಾಡ್ತೀವಲ್ಲ ಲೇಯರು, ಲೋಕಲ್ ಲೇಯರು, ಅದನ್ನು ನಾವು ಲೇಯರ್ 1 ಅಂತ ಹೇಳ್ತೀವಿ. ಗೈಡ್ಸ್ ಅಂದರೆ ಸೊ ಎಲ್ಲ ಪೇಜಸ್ಗೂ ಗೈಡ್ ಇದ್ರು ಅಂದರೆ ಗೈಡ್ಲೈನ್ಸ್ ದಟ್ ಆರ್ ಯೂಸ್ಡ್ ಫಾರ್ ಆಲ್ ಪೇಜಸ್ ಆಫ್ ಎ ಡಾಕ್ಯುಮೆಂಟ್. ಆಲ್ ಆಬ್ಜೆಕ್ಟ್ ಪ್ಲೇಸ್ಡ್ ಇನ್ ದ ಗೈಡ್ಸ್ ಲೇಯರ್ ಅಪಿಯರ್ ಆಸ್ ಔಟ್ಲೈನ್ಸ್ ಓನ್ಲಿ. ಸೊ ಅಲ್ಲಿ ಹೇಳಿದಾಗೆ ಅದು ಔಟ್ಲೈನ್ ಥರ ಮಾತ್ರ ಅಪಿಯರ್ ಆಗುತ್ತೆ. ನೆಕ್ಸ್ಟ್ ಬಂದು ಡೆಸ್ಕ್ಟಾಪ್, ಕಂಟೈನ್ ಆಬ್ಜೆಕ್ಟ್ಸ್ ದಟ್ ಆರ್ ಔಟ್ಸೈಡ್ ದ ಬಾರ್ಡರ್ ಆಫ್ ದ ಡ್ರಾಯಿಂಗ್ ಪೇಜ್. ಸೊ ಡ್ರಾಯಿಂಗ್ ಪೇಜ್ ಬಾರ್ಡ್ರಿಂದ ಆಚೆ ಇರುತ್ತಲ್ಲ ಅದನ್ನು ನಾವು ಡೆಸ್ಕ್ಟಾಪ್ ಅಂತ ಹೇಳ್ತೀವಿ. ಸೊ ದಿಸ್ ಲೇಯರ್ ಲೆಟ್ಸ್ ಯು ಸ್ಟೋರ್ ದ ಆಬ್ಜೆಕ್ಟ್ಸ್ ದಟ್ ಯು ಮೇ ವಾಂಟ್ ಟು ಇನ್ಕ್ಲೂಡ್ ಇನ್ ದ ಡ್ರಾಯಿಂಗ್ ಎಟ್ ಅ ಲೇಟರ್ ಟೈಮ್. ಸೊ ಕ್ಲಿಪ್ಬೋರ್ಡ್ ಸೈಡಲ್ಲಿರೋ ಪೇಸ್ಟ್ ಬೋರ್ಡ್ ಅಂದರೆ ಡ್ರಾಯಿಂಗ್ ಏರಿಯಾನಲ್ಲಿ ವರ್ಕ್ ಮಾಡೋದಕ್ಕೆ ಯೂಸ್ ಮಾಡಿರ್ತೀವಲ್ಲ ಅದನ್ನು ಅಂತ ನೀವು ಅನ್ಕೋಬೋದು. ನೆಕ್ಸ್ಟ್ ಡಾಕ್ಯುಮೆಂಟ್ ಕ್ರಿಯೇಟ್. ಡೆಸ್ಕ್ಟಾಪ್ ಅಂದರೆ ಏನಪ್ಪ ಅಂದರೆ ಸೊ ಆಬ್ಜೆಕ್ಟ್ಸು ಆ ಬಾರ್ಡರ್ ಇರುತ್ತಲ್ಲ ಪೇಜ್ ಬಾರ್ಡ್ರ್ ಅದರ ಔಟ್ಸೈಡ್ ಇಟ್ಕೊಂಡು ವರ್ಕ್ ಮಾಡೋದಕ್ಕೆ ಫ್ಯೂಚರ್ಗೆ ಯೂಸ್ ಮಾಡ್ಕೊಳ್ಳೋದಕ್ಕೆ ಡೆಸ್ಕ್ಟಾಪ್ ಅಂತ ಹೇಳ್ತೀವಿ. ಓಕೆ. ಡಾಕ್ಯುಮೆಂಟ್ ಗ್ರಿಡ್ ಕಂಟೈನ್ಸ್ ದ ಡಾಕ್ಯುಮೆಂಟ್ ಗ್ರಿಡ್ ದಟ್ ಈಸ್ ಯೂಸ್ಡ್ ಫಾರ್ ಆಲ್ ಪೇಜಸ್ ಆಫ್ ಎ ಡಾಕ್ಯುಮೆಂಟ್. ಸೊ ಎಲ್ಲ ಪೇಜಸ್ ಆಫ್ ಎ ಡಾಕ್ಯುಮೆಂಟ್ಗೆ ಯೂಸ್ ಮಾಡ್ತೀವಲ್ಲ ಆ ಥರ ಗ್ರಿಡ್ನ ಡಾಕ್ಯುಮೆಂಟ್ ಗ್ರಿಡ್ ಅಂತ ಹೇಳ್ತೀವಿ. ಸೊ ನಾವು ಯು ಕ್ಯಾನ್ ಪರ್ಫಾರ್ಮ್ ಆಪರೇಷನ್ ಲೈಕ್ ಕ್ರಿಯೇಟಿಂಗ್, ಡಿಲೀಟಿಂಗ್, ರೀನೇಮಿಂಗ್, ಮೂವಿಂಗ್, ಕಾಪಿಂಗ್ ಲೇಯರ್, ಪ್ರಿಂಟಿಂಗ್ ಆ್ಯಂಡ್ ಎಕ್ಸ್ಪೋರ್ಟಿಂಗ್ ಲೇಯರ್, ಶೋಯಿಂಗ್ ಆ್ಯಂಡ್ ಹೈಡಿಂಗ್ ಲೇಯರ್ಸ್, ಚೇಂಜಿಂಗ್ ಲೇಯರ್ ಪ್ರಾಪರ್ಟೀಸ್, ಡಿಲೀಟಿಂಗ್ ಲೇಯರ್. ಯು ಕ್ಯಾನ್ ಆಲ್ಸೋ ಮೇಕ್ ಲೇಯರ್ ಆ್ಯಕ್ಟಿವ್. ಸೊ ಒಂದು ಲೇಯರ್ ಮೇಲೆ ನಾವು ಏನೇನು ಪರ್ಫಾರ್ಮ್ ಮಾಡ್ಬೋದು ಆಪ್ರೇಷನ್ ಅಂದರೆ ಲೇಯರ್ನ ಕ್ರಿಯೇಟ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ರೀನೇಮ್ ಮಾಡ್ಬೋದು, ಮೂವ್ ಮಾಡ್ಬೋದು, ಕಾಪಿ ಮಾಡ್ಬೋದು, ಪ್ರಿಂಟ್ ಮಾಡ್ಬೋದು, ಎಕ್ಸ್ಪೋರ್ಟ್ ಮಾಡ್ಬೋದು, ಹೈಡು ಅಥವಾ ಅನ್ಹೈಡ್ ಮಾಡ್ಬೋದು, ಲೇಯರ್ ಪ್ರಾಪರ್ಟೀಸ್ ಚೇಂಜ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು ಲೇಯರು. Coreldraw let you choose and create colors by using a wide variety of industry standard color palettes, color mixes and color models. So ನಮಗೆ wide variety of color mixes, color palettes ಮತ್ತು color models ಯೂಸ್ ಮಾಡ್ತೀವಿ Coreldraw ನಲ್ಲಿ. ಸೊ ಜಾಸ್ತಿ ಕಲರ್ ಚೂಸ್ ಮಾಡ್ಕೋಬಹುದು. The CMYK color model which is used in printing uses the components cyan, magenta, yellow, black and define color values for those components ranging from 0 to 100 and represent percentage. The RGB color model uses the components red, green and blue to define the amount of red, green and blue lights in a given color. The HSB color model uses hue, saturation and brightness as components for defining color. HSB is also known as HSV with the components hue, saturation and value. Hue describes the pigment of a color and is expressed in degrees to represent the location of the standard color view. ಹ್ಯೂ ಅಂದರೆ ಏನಪ್ಪ ಅಂದರೆ ಸೊ ಡಾರ್ಕೆಸ್ಟ್ ಕಲರ್, ಆ ಕಲರ್ದು ಡಾರ್ಕೆಸ್ಟ್ ಇದನ್ನ ನಾವು ವೇರಿಯೇಬಲ್ನ ನಾವು ಹ್ಯೂ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಯೆಲ್ಲೋ, ಅದನ್ನು ನಾವು ಹ್ಯೂ ಅಂತ ಹೇಳ್ತೀವಿ. ದ ಗ್ರೇ ಸ್ಕೇಲ್ ಕಲರ್ ಮಾಡೆಲ್ ಡಿಫೈನ್ಸ್ ಕಲರ್ ಬೈ ಯೂಸಿಂಗ್ ಓನ್ಲಿ ಒನ್ ಕಾಂಪೊನೆಂಟ್ ಲೈಟ್ನೆಸ್ ವಿಚ್ ಈಸ್ ಮೆಜರ್ಡ್ ಇನ್ ವ್ಯಾಲ್ಯೂಸ್ ರೇಂಜಿಂಗ್ ಫ್ರಮ್ 0 to 255. Each gray scale color has equal values of the red, green and blue component of the RGB color model. Changing a color photo to grayscale creates a black and white photo. You can add colored, pattern, textured and other files to the inside of objects or other enclosed areas. You can apply a uniform fill to objects. Uniform fills are solid colors that you can choose or create by using color models or color palettes. So solid fill ಅಂದ್ರೆ ಏನಪ್ಪ ಅಂದ್ರೆ ಅಥವಾ ಒಂದು ಕಲರ್ ಹಾಕೋದನ್ನ ಸಾಲಿಡ್ ಫಿಲ್ ಅಂತೀವಿ. ಯೂನಿಫಾರ್ಮ್ ಫಿಲ್ ಅಂದ್ರೆ ಲೈಕ್ ಸಾಲಿಡ್ ಕಲರ್ಸ್ ನನ್ನ ಸಿಸ್ಟಮ್ ನನ್ನ ಆಬ್ಜೆಕ್ಟ್ ಒಳಗೆ ಹಾಕ್ತೀನಲ್ಲ ಅದನ್ನ ಹೇಳ್ತೀವಿ. ಫೌಂಟೈನ್ ಫಿಲ್ ಅಂದ್ರೆ ಏನಪ್ಪ ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಕಲರ್ ಹಾಕಿದ್ರೆ ಅದನ್ನ ಫೌಂಟೈನ್ ಫಿಲ್ ಅಂತೀವಿ. ದ ಫೌಂಟೈನ್ ಫಿಲ್ ಇಸ್ ಅ ಸ್ಮೂತ್ ಪ್ರೋಗ್ರೆಷನ್ ಆಫ್ 2 or more colors that adds depth to the object. Fountain fills are also known as gradient fills. ಅದರಲ್ಲಿ ನಮಗೆ 4 types of fountain fill ಇದೆ: ಲೀನಿಯರ್, ರೇಡಿಯಲ್, ಕೋನಿಯಲ್ ಮತ್ತೆ ಸ್ಕ್ವೇರ್. ಓಕೆ. A linear fountain fill flows in a straight line across the object. So linear fill ಅಂದ್ರೆ ಸ್ಟ್ರೈಟ್ ಲೈನ್ ತರ ಬರುತ್ತೆ. ಸೊ ಒಂದು ಕಲರ್ ಇಂದ ಇನ್ನೊಂದು ಕಲರ್ಗೆ ಸ್ಮೂತ್ ಆಗಿ ಪ್ರೋಗ್ರೆಷನ್ ಆಗುತ್ತೆ. ರೇಡಿಯಲ್ ಫಿಲ್ ಅಂದ್ರೆ ಒಳಗಡೆ ಸರ್ಕಲ್ ತರ ಬರುತ್ತೆ, ಅಂದ್ರೆ ಮಧ್ಯದಿಂದ ಬರ್ತಾ ಹೋಗುತ್ತೆ. ಸ್ಕ್ವೇರ್ ಅಂದ್ರೆ ಸೊ ಮಧ್ಯದಲ್ಲೇನೆ ಲೈಕ್ ಸ್ಕ್ವೇರ್ ಅಂದರೆ ಒಂದು ಸ್ಕ್ವೇರು ಒಂದೊಂದು ಕಲರು ಒಂದೊಂದು ಸ್ಕ್ವೇರ್ ಅಲ್ಲಿ ಬರ್ತಾ ಹೋಗುತ್ತೆ. ಅದು ಸ್ಮೂತ್ ಪ್ರೋಗ್ರೆಷನ್ ಆಗುತ್ತೆ ಒಂದು ಕಲರಿಂದ ಇನ್ನೊಂದು ಕಲರ್ಗೆ. ಯು ಕ್ಯಾನ್ ಆಲ್ಸೋ ಅಪ್ಲೈ ಪ್ರೀಸೆಟ್ ಫೌಂಟೈನ್ ಫಿಲ್ಸ್ ಲೈಕ್ 2 color fountain fills and custom fountain fills to objects. Custom fountain fills can contain 2 or more colors which you can position anywhere in the fill progression. You can fill objects with 2 color, full color or bitmap pattern fills. ನಾನೊಂದು ಆಬ್ಜೆಕ್ಟನ್ನು ನಾನು 2 ಕಲರಲ್ಲಿ ಹಾಕ್ಬೋದು, ಫುಲ್ ಕಲರ್ ಹಾಕ್ಬೋದು ಅಥವಾ ಬಿಟ್ಮ್ಯಾಪ್ ಪ್ಯಾಟರ್ನ್ ಫಿಲ್ಲಲ್ಲೂ ಹಾಕ್ಬೋದು. ಟೆಕ್ಸ್ಚರ್ ಫಿಲ್ ಅಂದರೆ ಏನಪ್ಪ ಅಂದರೆ ಟೆಕ್ಸ್ಚರ್ ಫಿಲ್ ಇಸ್ ಅ ರ್ಯಾಂಡಮ್ಲಿ ಜನರೇಟೆಡ್ ಫಿಲ್ ದಟ್ ಯು ಕ್ಯಾನ್ ಯೂಸ್ ಟು ಗಿವ್ ಯುವರ್ ಆಬ್ಜೆಕ್ಟ್ಸ್ ಎ ನ್ಯಾಚುರಲ್ ಅಪಿಯರೆನ್ಸ್. ನ್ಯಾಚುರಲ್ ಅಪಿಯರೆನ್ಸ್ ಬೇಕು ಅಂದರೆ ಟೆಕ್ಸ್ಚರ್ ಫಿಲ್ನ ಯೂಸ್ ಮಾಡ್ತೀವಿ.
You can apply PostScript fields, texture fields to objects. So PostScript field ಕೂಡ apply ಮಾಡಬಹುದು. A PostScript texture field is created in the PostScript language. Some texture are very complex and large objects that contain PostScript texture fields may take time to print or to update on the screen. So PostScript ಟೆಕ್ಸ್ಟ್ ಸ್ಕ್ರಿಪ್ಟ್ ಫಿಲ್ ಇರುತ್ತಲ್ಲ ಅದು ತುಂಬ ಕಾಂಪ್ಲೆಕ್ಸು. ಸೊ ಒನ್ಸ್ ನಾವು ಅಪ್ಲೈ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಸ್ಕ್ರೀನಲ್ಲಿ ತೋರಿಸೋದಕ್ಕೆ ಮತ್ತು ಪ್ರಿಂಟ್ ಮಾಡೋದಕ್ಕೆ. ವೆನ್ ಯು ಫಿಲ್ ಎನ್ ಆಬ್ಜೆಕ್ಟ್ ವಿತ್ ಎ ಮೆಶ್ ಫಿಲ್ ಯು ಕ್ಯಾನ್ ಕ್ರಿಯೇಟ್ ಯುನಿಕ್ ಎಫೆಕ್ಟ್ಸ್. ಯುನಿಕ್ ಎಫೆಕ್ಟ್ಸ್ ಬೇಕಾದ್ರೆ ಮೆಶ್ ಫಿಲ್ಲಲ್ಲಿ ಫಿಲ್ ಮಾಡ್ತೀವಿ. ಎ ಮೆಶ್ ಫಿಲ್ ಕ್ಯಾನ್ ಬಿ ಅಪ್ಲೈಡ್ ಓನ್ಲಿ ಟು ಕ್ಲೋಸ್ಡ್ ಆಬ್ಜೆಕ್ಟ್ಸ್ ಆರ್ ಎ ಸಿಂಗಲ್ ಪಾತ್. ಇಫ್ ಯು ವಾಂಟ್ ಟು ಅಪ್ಲೈ ಮೆಶ್ ಫಿಲ್ ಟು ಎ ಕಾಂಪ್ಲೆಕ್ಸ್ ಆಬ್ಜೆಕ್ಟ್ ಯು ಮಸ್ಟ್ ಫಸ್ಟ್ ಕ್ರಿಯೇಟ್ ಎ ಮೆಶ್ ಫಿಲ್ಡ್ ಆಬ್ಜೆಕ್ಟ್ ಅಂಡ್ ಕಂಬೈನ್ ಇಟ್ ವಿತ್ ದ ಕಾಂಪ್ಲೆಕ್ಸ್ ಆಬ್ಜೆಕ್ಟ್ ಟು ಫಾರ್ಮ್ ಎ ಪವರ್ ಕ್ಲಿಪ್ ಆಬ್ಜೆಕ್ಟ್. ಸೊ ಪವರ್ ಕ್ಲಿಪ್ ಮಾಡಿಕೊಂಡು ನಾವು ಕಾಂಪ್ಲೆಕ್ಸ್ ಆಬ್ಜೆಕ್ಟ್ಗೆ ಮೆಶ್ ಫಿಲ್ ಮಾಡ್ಬೋದು. You can apply fills to any enclosed area by using the Smart Fill tool. Unlike other fill tools which fill only objects, the Smart Fill tool detects the edges of an area and creates a closed path so that the area can be filled. So Smart Fill use ಮಾಡಿಕೊಂಡು ಯಾವ್ದಾದ್ರು ಓಪನ್ ಪಾತ್ ಇತ್ತು ಅದನ್ನು ಕ್ಲೋಸ್ ಫಿಲ್ ಮಾಡಿಕೊಂಡು ಆಮೇಲೆ ಅದರೊಳಗಡೆ ಕಲರ್ ಫಿಲ್ ಮಾಡುತ್ತೆ. This means that the tool can be used in one or two ways to fill an area or to create a new object from an area. There are a number of tasks that are common to all types of fills. You can choose a default fill color so that every object that you add to a drawing has the same fill. You can also remove a fill, copy it to another object or use the fill an area surrounded by an open curve. You can create the illusion of 3D depth in objects by adding contour, perspective, extrusion, bevel or drop shadow. ಸೊ ನಾನು ಒಂದು ಫಿಲ್ ಪ್ರಾಪರ್ಟೀಸ್ನ ಬೇಕಾದ್ರೂ ಕಾಪಿ ಮಾಡ್ಬೋದು. ಸೊ ನಾನು 3D ಎಫೆಕ್ಟ್ ನನ್ನ ಇಮೇಜಿಗೆ ತೋರಿಸ್ಬೇಕು ಅಂದರೆ ನಾನು ಕಾಂಟೂರು, ಪರ್ಸ್ಪೆಕ್ಟಿವ್, ಎಕ್ಸ್ಟ್ರೂಷನ್, ಬಿವೆಲ್ಲು, ಡ್ರಾಪ್ ಶಾಡೋಸ್ ಎಫೆಕ್ಟ್ಸ್ನ ಹಾಕ್ತೀವಿ. ಪರ್ಸ್ಪೆಕ್ಟಿವ್, ಎನ್ವೆಲಪ್ಪು, ಬ್ಲೆಂಡು, ಎಕ್ಸ್ಟ್ರೂಡು, ಕಾಂಟೂರು, ಲೆನ್ಸು, ಪವರ್ ಟಿಪ್ಪು, ಡ್ರಾಪ್ ಶಾಡೋ, ಡಿಶಾರ್ಷನ್ನು ಇವೆಲ್ಲ ಯೂಸ್ ಮಾಡಿಕೊಂಡು ನಾವು 3D ಇಲ್ಯೂಷನ್ನ ಕ್ರಿಯೇಟ್ ಮಾಡ್ಬೋದು. ಯು ಕ್ಯಾನ್ ಕಾಂಟೂರ್ ಆನ್ ಆಬ್ಜೆಕ್ಟ್ ಟು ಕ್ರಿಯೇಟ್ ಎ ಸೀರೀಸ್ ಆಫ್ ಕಾನ್ಸೆಂಟ್ರಿಕ್ ಲೈನ್ಸ್ ದಟ್ ಪ್ರೋಗ್ರೆಸಸ್ ಟು ಇನ್ಸೈಡ್ ಆರ್ ಔಟ್ ಸೈಡ್ ಆಫ್ ದ ಆಬ್ಜೆಕ್ಟ್. ಸೊ ಕಾಂಟೂರ್ ಎಫೆಕ್ಟ್ ಅಂದರೆ ಒಂದು ಸೀರೀಸ್ ಆಫ್ ಕಾನ್ಸೆಂಟ್ರಿಕ್ ಲೈನ್ಸ್ ಬರುತ್ತೆ. ಒಂದು ಹಿಂದೆ ಒಂದು ಆಬ್ಜೆಕ್ಟ್ ಇರುತ್ತೆ, ಮುಂದೆ ಒಂದು ಆಬ್ಜೆಕ್ಟ್ ಇರುತ್ತೆ, ಅವೆರಡರ ಮಧ್ಯೆ ಅಂದರೆ ನಮಗೆ ಲೈನ್ಸ್ ಥರ ಕಾಣುತ್ತೆ ಅದು. ಯು ಕ್ಯಾನ್ ಕ್ರಿಯೇಟ್ ಎ ಪರ್ಸ್ಪೆಕ್ಟಿವ್ ಎಫೆಕ್ಟ್ ಬೈ ಶಾರ್ಟ್ನಿಂಗ್ ಒನ್ ಆಫ್ ದ ಟೂ ಸೈಡ್ಸ್ ಆಫ್ ದ ಆಬ್ಜೆಕ್ಟ್. ಸೊ ನಮಗೆ ಪರ್ಸ್ಪೆಕ್ಟಿವ್ ಅಂದರೆ 3D ಎಫೆಕ್ಟ್ ಲೈಕ್ ಸೈಡಿಂದ ನೋಡಿದ್ರೆ ನೋಡೋ ಥರ ಕಾಣಬೇಕಂದ್ರೆ ಸೊ ಒನ್ ಆಫ್ ದ ಟೂ ಸೈಡ್ಸ್ ಇರುತ್ತಲ್ವ, ಒಂದು ಸ್ಕ್ವಯರ್ದು ಅಥವಾ ಪರ್ಸ್ಪೆಕ್ಟಿವ್ ಎಫೆಕ್ಟ್ ಬರುತ್ತೆ. You can create a perspective effect by shortening one or two sides of an object. This effect gives an object the appearance of residing in one or two directions. You can create extrusion by projecting points from an object and joining them to create an illusion of 3 dimensions. So ಪರ್ಸ್ಪೆಕ್ಟಿವ್ ಹೇಗೆ ಕೊಡ್ಬೋದು ಅಂದರೆ ನಾನು ಹೇಳಿದೆ ಅಲ್ಲ, ಸೊ ಒಂದು ಸೈಡ್ನ ಕಮ್ಮಿ ಮಾಡಿದ್ರೆ ಪರ್ಸ್ಪೆಕ್ಟಿವ್ ಹೇಗೆ ಬರುತ್ತೆ. ಯು ಕ್ಯಾನ್ ಕ್ರಿಯೇಟ್ ಎಕ್ಸ್ಟ್ರೂಷನ್ಸ್ ಬೈ ಪ್ರೊಜೆಕ್ಟಿಂಗ್ ಪಾಯಿಂಟ್ಸ್ ಫ್ರಮ್ ಎನ್ ಆಬ್ಜೆಕ್ಟ್ ಆ್ಯಂಡ್ ಜಾಯ್ನಿಂಗ್ ದೆಮ್ ಟು ಕ್ರಿಯೇಟ್ ಅನ್ ಇಲ್ಯೂಷನ್ ಆಫ್ 3 dimension. ಅದೇ ರೀತಿ ಎಕ್ಸ್ಟ್ರೂಷನ್ಸ್ ಕೂಡ ಕೊಡ್ಬೋದು. ಆಫ್ಟರ್ ಯು ಕ್ರಿಯೇಟ್ ಅನ್ ಎಕ್ಸ್ಟ್ರೂಷನ್ ಯು ಕ್ಯಾನ್ ಕಾಪಿ ಆರ್ ಕ್ಲೋನ್ ಇಟ್ಸ್ ಅಟ್ರಿಬ್ಯೂಟ್ಸ್ ಟು ದ ಸೆಲೆಕ್ಟೆಡ್ ಆಬ್ಜೆಕ್ಟ್. ಸೊ ಎಕ್ಸ್ಟ್ರೂಷನ್ ಕ್ರಿಯೇಟ್ ಮಾಡಿದ್ಮೇಲೆ ಅದರ ಅಟ್ರಿಬ್ಯೂಟ್ಸ್ನ ನಾವು ಕಾಪಿ ಮಾಡ್ಬೋದು ಮತ್ತು ಕ್ಲೋನ್ ಮಾಡ್ಬೋದು. ಕ್ಲೋನ್ ಅಂದರೆ ಏನು? ಕ್ಲೋನಿಂಗ್ ಅಂದರೆ ಜಸ್ಟ್ ಕಾಪಿಂಗ್ ಅನ್ನು ನಾವು ಕ್ಲೋನಿಂಗ್ ಅಂತ ಹೇಳ್ತೀವಿ. ಕ್ಲೋನಿಂಗ್ ಆ್ಯಂಡ್ ಕಾಪಿಂಗ್ ಟ್ರಾನ್ಸ್ಫರ್ ದ ಎಕ್ಸ್ಟ್ರೂಷನ್ ಅಟ್ರಿಬ್ಯೂಟ್ಸ್ ಆಫ್ ಅನ್ ಎಕ್ಸ್ಟ್ರೂಡೆಡ್ ಆಬ್ಜೆಕ್ಟ್ ಟು ಅನದರ್. ಯು ಕ್ಯಾನ್ ಅಪ್ಲೈ ಫಿಲ್ಸ್ ಟು ಅನ್ ಎಂಟೈರ್ ಎಕ್ಸ್ಟ್ರೂಷನ್ ಆರ್ ಓನ್ಲಿ ಟು ದ ಎಕ್ಸ್ಟ್ರೂಡೆಡ್ ಸರ್ಫೇಸಸ್. ನಾನು ಫಿಲ್ನ ನಾನು ಫುಲ್ ಎಕ್ಸ್ಟ್ರೂಷನ್ಗೆ ಹಾಕ್ಬೋದು ಅಥವಾ ಎಕ್ಸ್ಟ್ರೂಡ್ ಸರ್ಫೇಸ್ ಆಗಿರುತ್ತಲ್ಲ ಅದಕ್ಕೆ ಮಾತ್ರ ಹಾಕ್ಬೋದು. ಯು ಕ್ಯಾನ್ ಕವರ್ ಈಚ್ ಸರ್ಫೇಸ್ ಇಂಡಿವಿಜುವಲಿ ವಿತ್ ದ ಫಿಲ್ ಆರ್ ಯು ಕ್ಯಾನ್ ಡ್ರೆಪ್ ದ ಫಿಲ್ ಸೊ ದಟ್ ಇಟ್ ಬ್ಲ್ಯಾಂಕೆಟ್ಸ್ ದ ಎಂಟೈರ್ ಆಬ್ಜೆಕ್ಟ್ಸ್ ವಿತ್ ನೋ ಬ್ರೇಕ್ಸ್ ಟು ದ ಪ್ಯಾಟರ್ನ್ ಆರ್ ಟೆಕ್ಸ್ಚರ್. ಸೊ ಅದು ಒಂದೇ ಥರ ಕಾಣೋದಕ್ಕೆ ಟೆಕ್ಸ್ಚರು. ಸೊ ನಾವು ಫಿಲ್ನ ಅಪ್ಲೈ ಮಾಡ್ಬೋದು. You can enhance extrusion by applying light source. You can add up to 3 light source to project towards the extruded object with varying intensity. So ನನಗೆ ಎಕ್ಸ್ಟ್ರೂಷನ್ ಎಫೆಕ್ಟ್ ರಿಯಲಿಸ್ಟಿಕ್ ಕಾಣಬೇಕು ಅಂದರೆ ನಾನು 3 ಡಿಫ್ರೆಂಟ್ ಲೈಟ್ ಸೋರ್ಸಸ್ನ ಆ್ಯಡ್ ಮಾಡ್ಬೋದು. ಸೊ ಅದರ ಇಂಟೆನ್ಸಿಟಿ ವೇರಿ ಮಾಡಿದ್ರೆ ನನಗೆ ಎಕ್ಸ್ಟ್ರೂಷನ್ ಎಫೆಕ್ಟ್ ಇನ್ನೂ ಚೆನ್ನಾಗಿ ಕಾಣುತ್ತೆ. You can create a vector extrusion in which the lines of the extrusion converge at the vanishing point. Next one ಬಂದು bevel effect. Bevel effects at 3D depth to the graphic or text object by making its edges appear sloped.
Bevel effects can contain both spot and process colors, so they are ideal for printing. ಸೊ ಬಿವೆಲ್ ಎಫೆಕ್ಟ್ ಅಪ್ಲೈ ಮಾಡಿದ್ರೆ ಪ್ರಿಂಟಿಂಗಲ್ಲೂ ನೀಟಾಗಿ ಬರುತ್ತೆ. ಡ್ರಾಪ್ ಶ್ಯಾಡೋ ಅಂದರೆ ಶ್ಯಾಡೋ ಅಪ್ಲೈ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ನಾವು ಶ್ಯಾಡೋ ಯಾವ್ಯಾವ ಡೈರೆಕ್ಷನಲ್ಲಿ ಅಪ್ಲೈ ಮಾಡ್ಬೋದು ಅಂದರೆ ಫ್ಲ್ಯಾಟು, ರೈಟು, ಲೆಫ್ಟು, ಬಾಟಮು ಮತ್ತು ಟಾಪು. ಓಕೆ, ಯು ಕ್ಯಾನ್ ಆ್ಯಡ್ ಡ್ರಾಪ್ ಶ್ಯಾಡೋಸ್ ಟು ಮೋಸ್ಟ್ ಆಬ್ಜೆಕ್ಟ್ಸ್ ಆರ್ ಗ್ರೂಪ್ಸ್ ಆಫ್ ಆಬ್ಜೆಕ್ಟ್ಸ್ ಇನ್ಕ್ಲೂಡಿಂಗ್ ಆರ್ಟಿಸ್ಟಿಕ್ ಟೆಕ್ಸ್ಟ್, ಪ್ಯಾರಾಗ್ರಾಫ್ ಟೆಕ್ಸ್ಟ್, ಬಿಟ್ ಮ್ಯಾಪ್ಸ್. ಓಕೆ, Coreldraw lets you create blends such as straight line blends, blends along the path, compound blends. Blends are often used for creating realistic shadow and highlights in object. ಒಂದು ಆಬ್ಜೆಕ್ಟಿಗೆ ರಿಯಲಿಸ್ಟಿಕ್ ಆಗಿ ಕಾಣಬೇಕು ಅಂದರೆ ನಾವು ಈ ರೀತಿ 3D ಎಫೆಕ್ಟ್ಸ್ ಲೈಕ್ ಡ್ರಾಪ್ ಶ್ಯಾಡೋ, ಬ್ಲೆಂಡು ಈ ರೀತಿ ಎಲ್ಲ ಯೂಸ್ ಮಾಡಿದ್ರೆ ಟೆಕ್ಸ್ಟಿಗೆ ಅದು ಎದ್ದು ಕಾಣುತ್ತೆ. ಓಕೆ, ಎ ಸ್ಟ್ರೈಟ್ ಲೈನ್ ಬ್ಲೆಂಡ್ ಶೋಸ್ ಎ ಪ್ರೋಗ್ರೆಷನ್ ಇನ್ ಶೇಪ್ ಅಂಡ್ ಸೈಜ್ ಫ್ರಮ್ ಒನ್ ಆಬ್ಜೆಕ್ಟ್ ಟು ಅನದರ್. Lenses change how the object area beneath the lens appears, not the actual properties and attributes of the object. You can apply lenses to any vector object such as rectangle, ellipse, closed path and polygon. You can also change the appearance of artistic text and bitmap. So artistic text ಮತ್ತು bitmap ದುನು appearance ಕೂಡ ನೀವು ಚೇಂಜ್ ಮಾಡ್ಬೋದು. ಟೈಪ್ಸ್ ಆಫ್ ಲೆನ್ಸ್ ಬ್ಲೆಂಡ್ಸ್ ಯಾವ್ದ್ಯಾವ್ದಪ್ಪ ಅಂದರೆ ಬ್ರೈಟನ್, ಕಲರ್ ಆ್ಯಡು, ಕಲರ್ ಲಿಮಿಟು, ಕಸ್ಟಮ್ ಕಲರ್ ಮ್ಯಾಪು, ಫಿಶ್ ಐ, heat map, invert, magnify, tinted grayscale, transparency, wireframe. Okay. Rollovers are interactive objects to change its appearance when you click on, point or them. ಸೊ ರೋಲೋವರ್ಸ್ ಅಂದರೆ ಏನಪ್ಪ ಒಂದು ಆಬ್ಜೆಕ್ಟ್ ಅದ್ರ ಹತ್ರ ಕ್ಲಿಕ್ ಮಾಡಿದ ತಕ್ಷಣ ಹತ್ರ ಎತ್ಕೊಂಡು ಹೋಗಿದ ತಕ್ಷಣ ಕರ್ಸರು ಅದು ಹೇಗೆ ವರ್ಕ್ ಆಗುತ್ತೆ, ಅದು ಚೇಂಜ್ ಆಗುತ್ತೆ. Coreldraw lets you place vector objects and bitmaps such as photo inside other objects or frames. A frame can be of any object, for example, artistic text or a rectangle. When the object is larger than the frame, the object called the contents is cropped to fit the form of the frame. This create power clip object. So ಪವರ್ ಕ್ಲಿಪ್ನ ಯೂಸ್ ಮಾಡ್ಕೊಂಡು ನಾನು ಏನಪ್ಪ ಮಾಡ್ಬೋದು ಅಂದರೆ ನನ್ನ ಕಂಟೆಂಟ್ನ ಆಬ್ಜೆಕ್ಟ್ ಒಳಗಡೆ ಪ್ಲೇಸ್ ಮಾಡ್ಬೋದು. ಸೊ 3D ಎಫೆಕ್ಟ್ ಥರ ಕಾಣಿಸುತ್ತೆ. If you want to use a file created in different application than the one you are currently using, you must import the file. So ನನ್ನ ಫೈಲ್ನ ಕ್ರಿಯೇಟ್ ಮಾಡ್ತೀನಿ. ಸೊ ಡಿಫ್ರೆಂಟ್ ಅಪ್ಲಿಕೇಶನ್ ಇರೋಂಥ ಫೈಲ್ನ, ಸೊ ಇವಾಗ ಬೇರೆ ಯಾವುದೋ ಪ್ಯಾಕೇಜಲ್ಲಿ ಫೈಲ್ ಮಾಡಿರ್ತೀರಾ ಅಂದ್ಕೊಳ್ಳಿ. ಸೊ ಅದು ಇಲ್ಲಿಗೆ ಬೇಕು ಅಂದರೆ ಅವಾಗ ಇಂಪೋರ್ಟ್ ಆಪ್ಷನ್ ಕೊಟ್ಬಿಟ್ಟು ಫೈಲ್ನ ಇಂಪೋರ್ಟ್ ಮಾಡ್ಕೋಬೋದು. ವೈಲ್ ಇಂಪೋರ್ಟಿಂಗ್ ಅ ಬಿಟ್ ಮ್ಯಾಪ್ ಯು ಕ್ಯಾನ್ ರೀಸ್ಯಾಂಪಲ್ ಇಟ್ ಟು ರೆಡ್ಯೂಸ್ ದ ಫೈಲ್ ಸೈಜ್. ಸೊ ರೀಸ್ಯಾಂಪಲ್ ಮಾಡಿಕೊಂಡು ಫೈಲ್ ಸೈಜ್ನ ಕಮ್ಮಿ ಮಾಡ್ಬೋದು ಅಥವಾ ಕ್ರಾಪ್ ಮಾಡ್ಬೋದು. ಅನ್ಯೂಸ್ಡ್ ಏರಿಯಾ ಆಫ್ ಎನ್ ಇಮೇಜ್ ತೆಗೆದ್ರು ಕೂಡ ಫೈಲ್ ಸೈಜ್ ನಮಗೆ ಕಮ್ಮಿ ಆಗುತ್ತೆ. You can import a file and place it in an active application window as an object. You can also resize and center a file as you import it. The import file becomes part of an active file. So import ಮಾಡ್ಕೊಂಡಿದ ತಕ್ಷಣ ಅದು ಕೂಡ ಈ ಯಾವುದಕ್ಕೆ ಇಂಪೋರ್ಟ್ ಮಾಡ್ಕೊಂಡಿರ್ತೀವಿ ಆ ಫೈಲ್ ಪಾರ್ಟೇ ಆಗೋಗುತ್ತೆ. Converting a vector graphics or object to a bitmap lets you apply special effects to an object with Coreldraw. The process of converting a vector graphics to a bitmap is called as rasterizing ಅಂತ ಹೇಳ್ತೀವಿ. When you export a file to a bitmap file format such as TIFF, JPE, GCP, TPSD, the same bitmap conversion options are available. You can export Coreldraw file to PDF file format also. So Coreldraw file ಅನ್ನು PDF file format ಗೂ ಕನ್ವರ್ಟ್ ಮಾಡ್ಬೋದು. The export options for the web using Coreldraw, after creating export the object using export HTML option. Export HTML option ಯೂಸ್ ಮಾಡ್ಕೊಂಡ್ರೆ ನಾನು ವೆಬ್ಸೈಟಲ್ಲಿ ಪಬ್ಲಿಷ್ ಮಾಡೋದಕ್ಕೆ ಎಕ್ಸ್ಪೋರ್ಟ್ ಮಾಡ್ಕೋಬೋದು. Tiling a print job requires portion of each page on separate sheets or paper that you can assemble into one sheet. You can preview print jobs to watch the preview of the print job, magnify the preview page to view color separation in the document, to view a summary of issues for the print job, to choose, create, edit, select, ಡಿಲೀಟ್ ಎ ಪ್ರಿಂಟ್ ಸ್ಟೈಲ್. ಸೊ ನಾವು ಪ್ರಿಂಟ್ ಮಾಡಬೇಕಂದ್ರೆ ಸೊ ಯಾವ ಪೇಪರಲ್ಲಿ ಬರುತ್ತೆ, ಸೊ ಹೇಗೆ ಬರುತ್ತೆ, ಯಾವುದೋ ಕಲರ್ ಸಪ್ರೇಷನ್ಸ್ ಹೇಗೆ ಬರುತ್ತೆ, ಕಲರ್ ಹೇಗೆ ಬರುತ್ತೆ, ಏನಾದ್ರು ಇಶ್ಯೂಸ್ ಇದೆಯಾ, ಬಾರ್ಡ್ರ್ ಕರೆಕ್ಟಾಗಿ ಟೆಕ್ಸ್ಟ್ ಹೇಗೆ ಬರುತ್ತೆ, ಬ್ಲೀಡ್ ಏರಿಯಾ ಸ್ಲಗ್ ಏರಿಯಾದಲ್ಲಿ ಎಲ್ಲನೂ ನನಗೆ ಪ್ರಿಂಟ್ ಪ್ರಿವ್ಯೂ ಅಂತ ಕೊಟ್ಕೊಂಡ್ರೆ ಎರರ್ಸ್ ಇದ್ದರೆ ಡಾಕ್ಯುಮೆಂಟಲ್ಲಿ ತೋರಿಸುತ್ತೆ. ಓಕೆ, ಸೊ ಟೈಲಿಂಗ್ ಅಂದರೆ ಏನು ಮಾಡುತ್ತೆ ಅಂದರೆ ನನಗೆ ಪೋರ್ಷನ್ಸ್ ಇರುತ್ತಲ್ಲ ಸ್ವಲ್ಪ ಪ್ರತಿಯೊಂದು ಪೇಜಲ್ಲಿ ಇರೋವಂಥದ್ದನ್ನು ಬೇರೆ ಬೇರೆ ಶೀಟ್ ಆಫ್ ಪೇಪರಲ್ಲಿ ಪ್ರಿಂಟ್ ಮಾಡುತ್ತೆ. ಸೊ ಅದನ್ನು ನಾವು ಒಂದು ಶೀಟಾಗಿ ಅಸೈಂಬಲ್ ಮಾಡ್ಕೋಬೋದು. ಸೊ ಅದನ್ನು ಟೈಲಿಂಗ್ ಅಂತ ಹೇಳ್ತೀವಿ. ದೊಡ್ಡದಾಗಿತ್ತು ಅಂದರೆ ಆವಾಗ ಈ ರೀತಿ ಮಾಡ್ತೀವಿ. ಸೊ ಇಲ್ಲಿಗೆ Coreldraw ಮುಗೀತು. ಸೊ ಇದು ಬಂದ್ಬಿಟ್ಟು ಲೈಕ್ ಬ್ರೀಫ್ ಎಕ್ಸ್ಪ್ಲನೇಷನ್ ಆಫ್ GDC ಟೆಕ್ಸ್ಟ್ ಬುಕ್ಕು. ಸೊ ಇದನ್ನು ಓದಿದ್ರೆ ಆಲ್ಮೋಸ್ಟ್ ನೀವು ಯಾವುದಾದ್ರೂ MCQ
ಆನ್ಸರ್ ಮಾಡ್ಬೋದು. ಸೊ ಇದಾದಮೇಲೆ ನಾನು ಕ್ವಶನ್ ಆನ್ಸರ್ಸ್ನ ಆದಷ್ಟು ಕಳಿಸ್ತೀನಿ. ಸೊ ವೆಬ್ಸೈಟಲ್ಲಿರೋ ಲೈಕ್ ಯೂಟ್ಯೂಬಲ್ಲಿ ಚಾನಲಲ್ಲಿರೋ ಅಂಥ MCQsನ ನೋಡಿ. ಸೊ ನಿಮಗೆ ಟೈಮ್ ಜಾಸ್ತಿ ಇದೆ ಅನಿಸಿದ್ರೆ ಲೈಕ್ ಫಾಸ್ಟ್ ಫಾರ್ವರ್ಡ್ ಮಾಡಿಕೊಂಡು ನೋಡಿ. ಓಕೆ, ಸೊ ಆದಷ್ಟು ಇಲ್ಲಿನೂ ಸ್ಯಾಂಪಲ್ ಕ್ವಶನ್ಸ್ನ ವಾಟ್ಸಪ್ ವಿಂಡೋನಲ್ಲೂ ಹಾಕ್ತೀನಿ. ಓಕೆ, ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್.